ಸಾಧನೆಯಲ್ಲಿ ಬಿಸಿ ಇದ್ದೆ, ಆಮೇಲೆ ನಾವ್ ಮಾಡಿದಾಗ ನೀವು ಬಿಸಿ ಇದ್ರಿ. ಹೌದಮ್ಮ, ಹೌದು. ಅದೇ ನಿಮ್ದು ಆರ್ಟಿಕಲ್ ನನ್ಗೆ ಬೇರೆಯವ್ರೊಬ್ರು ಫಾರ್ವರ್ಡ್ ಮಾಡಿದ್ರು. ಹಾ ಹಾ ನಾನ್ ಅದನ್ನ ನನಗೆ ಬಂದೊಂದ್ 3 ದಿನ ಆಯ್ತು, ಸಮಯ ಸಿಕ್ಕಿರ್ಲಿಲ್ಲ. ನಮ್ಮ ಮನೆಯಲ್ಲಿ ಈಗ ಕುಲದೇವಿದು ನವರಾತ್ರಿ ನಡೀತಾ ಇದೆ. ಹೌದಾ? ಬನಶಂಕರಿ ನಮ್ದು ಕುಲದೇವಿ. ಹಾ ಹಾ ಬನಶಂಕರಿ. ನೀವು ಎಲ್ಲಿರೋದಮ್ಮ? ನಾನಿರೋದು ಮುಂಬೈಯಲ್ಲಿ. ಮುಂಬೈಲಿ ಇರೋದಾ? ನಂದು ಇದಕ್ಕೆ ನನಗೆ ನೋಡಿ ಮಾತಾಡ್ಲಿಕ್ಕೆ ಸಮಯ ಇರ್ಲಿಲ್ಲ. ಇವಾಗ ಸ್ವಲ್ಪ ಓದಿದೆ. ಅದನ್ನ ಓದಿದ್ಮೇಲೆ ನಿಮ್ದೇನ್ ಪ್ರಶ್ನೆ ಇದೆಲ್ಲ, ಅದು ಪ್ರಶ್ನೆ ಇರೋದು ಸರಿ ಇದೆ. ಉತ್ತರ ನನ್ನ ಗುರುಗಳು ಇವನ್ನೆಲ್ಲ ನನ್ಗೆ ಕೊಟ್ಟಿದ್ದಾರೆ ಉತ್ತರನ. ಅದಕ್ಕೆ ಪುಸ್ತಕ ಓದಿನಿ, ಅದ್ರಲ್ಲಿ ಸಿಕ್ಕುತ್ತೆ ಅಂತ ನಾನು ನಿಮ್ಗೆ ಬರ್ದು ಹಾಕಿದ್ದೆ ಅಷ್ಟೇ. ಅದು ಗಾಯತ್ರಿ ಬಗ್ಗೆ ಸಾಕಷ್ಟು ಜನ ಬರೆದಿದ್ದಾರೆ, ಸಾವಿರಾರು ಪುಸ್ತಕಗಳಿದ್ದಾವೆ. ಇರೋ ಫ್ಯಾಕ್ಟ್ ಇದು ಅಷ್ಟೇ. ಇಲ್ಲ, ಇರೋ ಫ್ಯಾಕ್ಟ್ ಏನಿದೆಲ್ಲ, ನಿಮ್ಗೆ ಏನ್ ಪ್ರಶ್ನೆಗಳಿದೆಲ್ಲ ಅದನ್ನ ಹೇಳ್ಬೇಕಂದ್ರೆ ಅದು 1 ತಾಸು 2 ತಾಸು 10 ನಿಮಿಷ ಮಾತಾಡೋದಲ್ಲ, ತುಂಬಾ ದೊಡ್ಡ ಗಹನವಾದ ವಿಷಯ ಇದೆ. ಇದಕ್ಕೆಲ್ಲ ಉತ್ತರ ಗಾಯತ್ರಿ ಚೈತನ್ಯದಲ್ಲಿದೆ. ನೀವದನ್ನ ತರ್ಸ್ಕೊಂಡು ಓದಿದ್ರೆ. ಗಾಯತ್ರಿ ಪರಿವಾರ ಅಂತ ಒಂದು ಸಂಸ್ಥೆ ಇದೆ ಅಲ್ವಮ್ಮ? ಅದು ಹೌದು, ಅದು ಉತ್ತರ ಭಾರತದಲ್ಲಿ ಹರಿದ್ವಾರದಲ್ಲಿ ಇದೆ. ಪಂಡಿತ್ ಶರ್ಮಾಚಾರ್ಯ ಅದು ಯಾರು ಫೌಂಡರ್ ಮಾಡಿದ್ದಾರೆ, ಅವರೇ ಒಂದು 3 ವರ್ಷದ ನಂತರ ಗಾಯತ್ರಿ ದೇವತೆ ಅಲ್ಲ ಅಂತ ಅವರೊಂದು ಪುಸ್ತಕ ಬಿಡುಗಡೆ ಮಾಡಿದ್ರೆ, ಅದು ಗೂಗಲ್ ಅಲ್ಲಿ ಸಿಗುತ್ತೆ. ಅದು ಹಿಂದಿಯಲ್ಲಿ ಇದೆ. ಹೌದಲ್ಲ, ಅವರೆಲ್ಲ ಬರೆದದ್ದು ಹಿಂದಿಯಲ್ಲೇ. ಗಾಯತ್ರಿ ಅನ್ನೋದು ಪರಬ್ರಹ್ಮ, ಅದು ಸ್ತ್ರೀನೂ ಅಲ್ಲ, ಪುರುಷನೂ ಅಲ್ಲ, ನಪುಂಸಕಲಿಕನೂ ಅಲ್ಲ, ಅದು ಶಕ್ತಿ. ಈಗ ಅದ್ರಲ್ಲಿ ಕ್ಲಿಯರ್ ಆಗಿ ಇದಲ್ವಮ್ಮ, ಸವಿತಾ ದೇವತಾ ಅಂತ. ಅಲ್ಲ, ಅಲ್ಲಿ ಏನ್ ಗೊತ್ತಾ, ಒಂದು ಮಂತ್ರಕ್ಕೆ ಒಂದು ಋಷಿ ಒಂದ್ ನಿಮಿಷ ನಿಮ್ಗೆಲ್ಲ ಕೇಳೋಕ್ಕಿಂತ ಮುಂಚೆ, ನಿಮ್ದು ಮಿಥುನ ರಾಶಿನ? ಇಲ್ಲ, ಸಿಂಹ ರಾಶಿ ನಮ್ದು. ಆಯ್ತು. ನೀವು ಹುಟ್ಟಿದ್ದು 5 ಅಥವಾ 14 ಅಥವಾ 21 ಅಲ್ಲ 25? 5 ಹೇಳಿ. 5 ಹಂಗ ಕರೆಕ್ಟ್ ಆಯ್ತು. ನಾನು ಊಹೆ ಸರಿ ಇದೆ. ಇವೆರಡ್ರಲ್ಲಿ ಯಾವ್ದೋ ಒಂದು ನಿಮ್ದು ಅನ್ನೋದು ನಿಮ್ಮ ಆರ್ಟಿಕಲ್ ಓದೇ ಗೊತ್ತಾಯ್ತು. ಒಂದು ನಿಮ್ದು ಡೇಟ್ ಆಫ್ ಬರ್ತ್ ಇರಬೇಕು, ಇಲ್ಲಾಂದ್ರೆ ನಿಮ್ದು ಮಿಥುನ ರಾಶಿ ಇರಬೇಕು ಅಂತ. ಓಕೆ. ಸೊ ಇವಾಗ ಏನ್ ಗೊತ್ತಾ, ಒಂದು ಮಂತ್ರಕ್ಕೆ ಮಂತ್ರದ ಷಡ್ ಅಂಗಗಳು, ಅದರ ಋಷಿ, ದೇವತಾ, ಕೀಲಕ, ಮಂತ್ರ, ವಿನಿಯೋಗ ಇವೆಲ್ಲ ಬರುತ್ತೆ ಅಲ್ವಾ, ಛಂದಸ್ಸು. ಗಾಯತ್ರಿ ಅನ್ನೋದು ಛಂದಸ್ಸಿನ ಹೆಸರು. ನೀವು ಬರೆದು ಕರೆಕ್ಟ್, ಅಗ್ನಿ ಮೀಳೆ ಪುರೋಹಿತಮಕ್ಕೆ, ಅದಕ್ಕೆ ಗಾಯತ್ರಿ ಮಂತ್ರ ಅಲ್ಲ ಅನ್ನೋದು ತುಂಬಾ ಒಳ್ಳೆ ಪ್ರಶ್ನೆ ಇದೆ. ಗಾಯತ್ರಿ ಅಂದ್ರೆ ಬರೇ ಛಂದಸ್ಸಿನ ಹೆಸರಲ್ಲ, ಪರಬ್ರಹ್ಮಗೂ ಗಾಯತ್ರಿ ಅಂತ. ಅದಕ್ಕೆ ನೀವು ಗಾಯತ್ರಿ ಚೈತನ್ಯವನ್ನ ಓದ್ರಿ ಅಂತ ನಾನು ಹೇಳಿದ್ದು. ಗಾಯತ್ರಿಗೆ ತುಂಬಾ 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 ಅರ್ಥ ಇದೆ. ನೀವು ಸಾಕಷ್ಟು ಓದ್ಕೊಂಡಿದ್ರ, ವೇದ ಬ್ರಹ್ಮ ಅನ್ನೋದು ನಾನು ನೋಡಿದೆ, ನಿಮ್ದು ಓದ್ಕೊಂಡಿದ್ರ. ಬಟ್ ಏನ್ ಗೊತ್ತಾ, ಇವಾಗ ಸದ್ಯದ ಸಾಹಿತ್ಯದಲ್ಲಿ ಕಲಸು ಮೇಲೋಗರ ಆಗಿದೆ. ಒಂದು ಶುದ್ಧವಾದ ಜ್ಞಾನ ಸಿಕ್ಕಾಗ ಒಂದು ಜಿಜ್ಞಾಸುವಿಗೆ ಜ್ಞಾನದ ಹಸಿವೆ ತಣದು ಅವರು ಸಂತೃಪ್ತಿ ಪಡೆದು ಸಾಧನೆಯನ್ನ ಮುಂದುವರಿಸ್ತಾರೆ. ಇವಾಗ ಏನಾಗಿದೆ ಅಂದ್ರೆ, ಸರಿಯಾದ ಗುರುವಿನ ಮಾರ್ಗದರ್ಶನ ಸಿಗ್ತಾ ಇಲ್ಲ. ಅದಕ್ಕಿಂತ ಮುಂಚೆ ನಾವು ಸಮರ್ಪಣೆಗೊಂಡು ಗುರುವಿನ ಹತ್ರ ಹೋಗ್ತಾ ಇಲ್ಲ. ನಾವು ಬರೇ ನಮ್ಮ ಮಕ್ಳು ಮದುವೆ ಆಗ್ಲಿಲ್ಲ, ನಮ್ಮ ದುಡ್ಡು ಬರ್ಲಿಲ್ಲ, ಮಕ್ಳು ಎಜುಕೇಶನ್ ಆಗ್ಲಿಲ್ಲ, ಪ್ರಮೋಷನ್ ಆಗ್ಲಿಲ್ಲ, ಇದನ್ನೇ ಕೇಳಿದ್ವಿ. ಅಂದ್ರೆ ಕಲ್ಪವೃಕ್ಷಕ್ಕೆ ಹೋಗಿ ಮಜೆ ಕೇಳಿದ್ರೆ ಹೊರತುವೆ ಕಲ್ಪವೃಕ್ಷಕ್ಕೆ ಹೋಗಿ ನಾವು ಮೋಕ್ಷ ಕೇಳಿಲ್ಲ. ಹೀಗಾಗಿ ಸದ್ಗುರುವಿನ ಕೊರತೆನೂ ಇದೆ, ನಮ್ಮಂತ ಜಿಜ್ಞಾಸುಗಳ ಕೊರತೆನೂ ಇದೆ. ಇವೆರಡು ಕೊರತೆಯಿಂದ ಸರಿಯಾದ ಜ್ಞಾನ ಸಮಾಜಕ್ಕೆ ಸಿಗ್ತಾ ಇಲ್ಲ. ಇದೊಂದು ದೊಡ್ಡ ಹೊಣೆ ಇದೆ ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ. ದೊಡ್ಡ ಹೊಣೆ ಅಂದ್ರೆ ಈ ಪೀಠಾಧಿಪತಿಗಳೆಲ್ಲ ಇದನ್ನ ಮುಂದುವರ್ಸೋ ಕರ್ತವ್ಯ. ನಂದೊಂದು ಪ್ರಶ್ನೆ ಇದಮ್ಮ, ಏನಂದ್ರೆ ಈ ವೇದಗಳಲ್ಲಿ ಎಲ್ಲಾ ನಮ್ಗೆ ಸಿಕ್ಕುವಂತಹ 5 ವೇದಗಳಲ್ಲಿ ಕೂಡ ವಿಶ್ವಕರ್ಮ ಪರಮಾತ್ಮ ಅಂತ ಬರ್ದಾಗಿದೆ, ಕ್ಲಿಯರ್ ಆಗಿದೆ. ಬ್ರಹ್ಮ ಅಲ್ಲ, ಅದು ಪ್ರಜಾಪತಿ. ನಾನು ಕೇಳಿ, ವಿಶ್ವಕರ್ಮ ಸೂಕ್ತ ಇದೆ, ಪುರುಷ ಸೂಕ್ತ ಇದೆ, ನಾಸದೇಶ ಸೂಕ್ತ, ಇದರಲ್ಲೇ ಕೂಡ ವಿಶ್ವಕರ್ಮ ಅವರು ಪರಮಾತ್ಮ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದಕ್ಕೂ ನಾನೇ ಹೇಳ್ತಾ ಇಲ್ಲ, ಸಾಯನಾಚಾರ್ಯರ ಭಾಷ್ಯವು, ದಯಾನಂದ ಭಾಷ್ಯವು ಕೂಡ ಇದೆ. ಇದ್ದಾಗ ಈಗ ಯಾಕೆ ಬೇರೆ ಗುರುಗಳಾಗ್ಲಿ, ಬೇರೆ ಮಠಾಧಿಪತಿಗಳಾಗ್ಲಿ, ಇವರನ್ನ ಯಾಕೆ ವಿಶ್ವಕರ್ಮ ಅಂದ್ರೆ ಅದು ದೇವತೆ ಹೆಸರು ಹೇಳಿದ್ರೆ ಈಗ ಕೆಲವು ಆತ್ಮಗಳು ದೂರ ಹೋಗ್ತಾವಲ್ವ, ಆ ರೀತಿ ವಿಶ್ವಕರ್ಮ ಹೇಳಕ್ಕೆ ಯಾಕೆ ಹೆಸರು ಹೇಳಕ್ಕೆ ಭಯ ಬೀಳ್ತಾರೆ? ಅಲ್ಲ, ಭಯ ಬೀಳುದಲ್ಲ. ವಿಶ್ವಕರ್ಮ ಅಂದ್ರೆ ದೇವಶಿಲ್ಪಿ ಅನ್ನೋದು ಅಷ್ಟೇ ಜನಕ್ಕೆ ಗೊತ್ತಿದೆ ಅಷ್ಟೇ. ಅದು ಅಷ್ಟು ತುಂಬಾ ಕುಂಚಿತವಾಗಿದ್ರೆ ಹೆಂಗೆ? ಎಲ್ಲಿ ಬೃಹಸ್ಪತಿನ ಅಲಿಯ ಅವರು? ಅಲ್ಲ, ಬೃಹಸ್ಪತಿಯ ಸೋದರ ಅಲಿಯ ದೇವಶಿಲ್ಪಿ ವಿಶ್ವಕರ್ಮ. ಅಲ್ಲ, ಸೂರ್ಯನ ಹೆಣ್ಣು ಕೊಟ್ಟ ಮಾವ ಅವರು, ಹೌದಲ್ವಾ? ಅಲ್ಲ, ಅದೆಲ್ಲ ಇದೆ. ನಾನು ಹೇಳ್ತಾರೆ ಇವಾಗ ಇದೆಲ್ಲ ಪೌರಾಣಿಕ ಆಯ್ತು. ನೀವು ಮಾತಾಡ್ತಾ ಇರೋದೆಲ್ಲ ಪೌರಾಣಿಕ. ಜ್ಞಾನ ಅಂದ್ರೆ ವೇದ. ವೇದ ಎಂದು ಸುಳ್ಳು ಆಗ್ಲಿಕ್ಕಿಲ್ಲ, ಸಾಧ್ಯ ಇಲ್ಲ. ವೇದನ ಆಲ್ಟರ್ ಮಾಡ್ಲಿಕ್ಕಿಲ್ಲ. ಬಟ್ ಪುರಾಣಗಳನ್ನ, ವೇದವ್ಯಾಸರು ಬರೆದಂತ ಪುರಾಣಗಳು ಸಾಕಷ್ಟು ಮಾರ್ಪಾಡಾಗಿವೆ.
ಹೀಗಾಗಿ ಸರಿಯಾದ ಜ್ಞಾನ ಅನ್ಲಿಕ್ಕೆ ನಿಮ್ಗೆ ಹೇಗೆ ತಿಳ್ಕೊಬೇಕಂದ್ರೆ ಧ್ಯಾನ ಮೂಲಕನೇ ತಿಳ್ಕೊಬೇಕು. ಹೌದು ಜ್ಞಾನದಿಂದನೇ ಜ್ಞಾನ ಬರುತ್ತೆ. ಒಂದು ಸದ್ಗುರು ಆಶ್ರಯಿಸ್ಬೇಕು, ಇಲ್ಲಾಂದ್ರೆ ನಮ್ ಸ್ವಯಂ ಪ್ರಕಾಶದಿಂದ ನಾವು ಜ್ಞಾನ ತಿಳ್ಕೊಬೇಕು. ಹೌದು ದೇರ್ ಇಸ್ ಓನ್ಲಿ 2 ಆಪ್ಷನ್ಸ್. ಇವಾಗ ನೀವು ಏನಪ್ಪಾ ಅಂದ್ರೆ ವಿಶ್ವಕರ್ಮ ಸಮಾಜ ಒಂದಿದೆ ನೋಡಿ, ಆ ಸಮಾಜದವರ ನೀವು? ಹೌದು. ಅಚ್ಚಾ. ಸೊ ನಿಮ್ಗೆ ನಿಮ್ಮ ಸಮಾಜದ ಪ್ರತಿ ಇರುವಂತ ಭಕ್ತಿ ಇರಲೇಬೇಕಾಗಿದ್ದು ಅದು ಸರಿ ಇದೆ. ಆದ್ರೆ ಏನ್ ಗೊತ್ತಾ, ನಾವು ಇವಾಗ ಒಂದ್ ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ, ಅವಾಗ ನಾನು ಏನ್ ಹೇಳೋದು ನಿಮ್ಗೆ ಅರ್ಥ ಆಗುತ್ತೆ. ಗಾಯತ್ರಿ ಛಂದಸ್ಸು ಅಂದ್ರೆ 8 ಅಕ್ಷರದ 3 ಪಾದಗಳಿರುವಂತಹದ್ದು ಒಂದು ಮಂತ್ರಕ್ಕೆ ಗಾಯತ್ರಿ ಅಂತ ಹೇಳ್ತಾರೆ ಅಂತ ಋಗ್ವೇದದಲ್ಲಿ ಬಂದಿದೆ ಅಲ್ವಾ? ನೀವು ಅದನ್ನ ಇನ್ನೆರಡು ಆದ್ರೆ ಅಕ್ಷರ ಈಗ ಏನು ಸೇರಿಸಿದ್ರೆ ಗಾಯತ್ರಿ ಮಂತ್ರ ಅಂತ ನೀವು ತಿಳ್ಕೊಂಡಿದ್ದೀರೋ ಅದು 23 ಅಕ್ಷರ. ಅದು ನಂಗೆ ಗೊತ್ತು. ನಾನ್ ಗಾಯತ್ರಿ ಸಾಧಕಲ್ಲ, ಅದಕ್ಕೆ ಮಾತಾಡ್ತಾ ಇದ್ದೀನಿ ನಿಮ್ ಜೊತೆ. ಸೊ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೆ ಅಂದ್ರೆ, ಇದಕ್ಕೆ ಇನ್ನೆರಡು ಸೇರಿಸಿದ್ರೆ ಅದು ವೇದ ಮಂತ್ರ ಆಗಲ್ಲ. 2 ಕಡಿಮೆ ತೆಗೆದ್ರು ವೇದ ಮಂತ್ರ ಆಗಲ್ಲ. ಹೌದು. ಹೀಗಾಗಿ ವೇದವನ್ನ ಆಲ್ಟರ್ ಮಾಡ್ಲಿಕ್ಕಲ್ಲ, ಬಟ್ ಪುರಾಣಗಳನ್ನ ಆಲ್ಟರ್ ಮಾಡ್ಲಿಕ್ಕೆ ಬರುತ್ತೆ. ಇವಾಗ ನೀವು ಮಾತಾಡೋದು ನಿಮ್ಮ ಬೇಸು ಪುರಾಣದ ಬೇಸಿದೆ. ಪುರಾಣದಲ್ಲಿ ಏನ್ ಗೊತ್ತಾ, ಸರಿಯಾದ ಜ್ಞಾನ ವ್ಯಾಸ ಮಹರ್ಷಿಗಳು ಬರ್ದಿದ್ದಾರೆ. ಬಟ್ ವ್ಯಾಸ ಮಹರ್ಷಿ ಆದ್ಮೇಲೆ ಇವಾಗ ನಾವಿರೋದು ಕಲಿಯುಗದಲ್ಲಿ ಹಂತದಲ್ಲಿ ಇದ್ದೀವಿ. ಇವಾಗ ಎಲ್ಲಾನು ಮಿಕ್ಸ್ ಆಗ್ಬಿಟ್ಟಿದೆ, ಕಲ್ಸು ಮೇಲೋಗರ ಆಗಿದೆ. ಹೀಗಾಗಿ ಜಿಜ್ಞಾಸೆಗೆ ಸರಿಯಾದ ಜ್ಞಾನ ಬರಲ್ಲ. ಜ್ಞಾನ ಬೇಕಂದ್ರೆ ನೀವು ವೇದ ಜ್ಞಾನ ಹೊಡ್ಬೇಕು ಹೊರತು ಪೌರಾಣಿಕ ಜ್ಞಾನ ಹಿಂದೆ ಬೀಳ್ಬೇಡಿ. ಪೌರಾಣಿಕ ಜ್ಞಾನದಲ್ಲಿ ನಿಮ್ಗೆ ಸರಿಯಾದ ಉತ್ತರ ಬರಲ್ಲ, ಇನ್ನಷ್ಟು ಕನ್ಫ್ಯೂಷನ್ ಆಗುತ್ತೆ. ಇಲ್ಲ, ಪೌರಾಣಿಕ ನಾವು ವಿರೋಧ ಮಾಡೋದು, ಪುರಾಣಗಳನ್ನ ನಾವು ವಿರೋಧ ಮಾಡ್ತೀವಿ. ಆದ್ರೆ ಅದರಲ್ಲಿ ಜೀವನ ಇರುತ್ತೆ. ಆದ್ರೆ ಪುರಾಣ ನಾವು ವೇದಗಳನ್ನ ಅರ್ಥ ಮಾಡ್ಕೊಳ್ಳದೆ ಇದ್ದಾಗ ಜ್ಞಾನಕಾಂಡವಾಗಿ ಉಪನಿಷತ್ ಬಂತು. ಉಪನಿಷತ್ನು ಅರ್ಥ ಆಗದಾಗ ಬ್ರಹ್ಮಸೂತ್ರಗಳು ಬಂದು, ಬ್ರಹ್ಮಸೂತ್ರನು ಅರ್ಥ ಆಗದೇ ಇದ್ದಾಗ ಮುಂದೆ ಈ ಪ್ರಸ್ಥಾನತ್ರಯದಲ್ಲಿ ಅನ್ಕೊಂಡು ಭಗವದ್ಗೀತೆ ದ್ವಾಪರ ಯುಗದಲ್ಲಿ ಬಂತು. ಇದು ಅರ್ಥ ಆಗ್ಲಿಲ್ಲ, ಆಮೇಲೆ ಇದು ಪುರಾಣಗಳು ಬಂದು. ಅಂದ್ರೆ ನಮ್ಮದು ಒಂದು ಕ್ಷಮತೆ, ಸಾಧನ ಕ್ಷಮತೆ ಕಡಿಮೆ ಆದಾಗ ನಮಗ್ ಅರ್ಥ ಆಗ್ಲಿಲ್ಲ. ಅರ್ಥ ಮಾಡಿಸ್ಲಿಕ್ಕೆ ಒಂದು ಕಥೆ ರೂಪದಲ್ಲಿ ಇದ್ರೆ ನಮ್ಗೆ ಅರ್ಥ ಆಗುತ್ತೆ. ಅಷ್ಟನ್ನ ಕೆಳಗಿಳಿದ್ವಿ, ನಮ್ಮ ಸಾಧನಾ ಶಕ್ತಿ ಅಷ್ಟೊಂದು ಕೆಳಗಿಳಿದ್ದು. ಮೊದಲು ಕಣ್ಣು ಮುಚ್ಕೊಂಡು ಕೂತ್ರೆ ನಮ್ಗೆ ಏನಾಗಿದೆ ಎಲ್ಲ ಗೊತ್ತಾಗ್ತಿತ್ತು, ಬ್ರಹ್ಮಾಂಡ ಜ್ಞಾನ ಇರ್ತಿತ್ತು. ಇವಾಗ ನಮ್ಮನೇನೇನಿದೆ ಅದೇ ಗೊತ್ತಿಲ್ಲ ನಮಗೆ, ಯಾಕಂದ್ರೆ ಸಾಧನಾ ಶಕ್ತಿ ಇಲ್ಲ. ಆ ಸಾಧನಾ ಶಕ್ತಿಯನ್ನ ಪ್ರಚೋದನೆ ಮಾಡೋದೇ ಗಾಯತ್ರಿ ಮಂತ್ರ. ಧಿಯೋ ಯೋನ ಪ್ರಚೋದನೆ ಅದೇ ಹೊರಗಡೆಯಿಂದ ತಂದು ಏನಲ್ಲ, ಅದು ಒಳಗಡೆ ಇದೆ, ಅದನ್ನೇ ಪ್ರಚೋದನೆ ಮಾಡ್ಬೇಕು. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ಸರಿಯಾದ ಜ್ಞಾನ ಅಂದ್ರೆ ಒಂದು ಧ್ಯಾನದಿಂದ ಇಲ್ಲ ಸದ್ಗುರುವಿನಿಂದ. ಈಗ ಮಂತ್ರದಲ್ಲೇ ದೇವತೆ ಹೆಸರಿದೆ, ತತ್ತು ಸವಿತುಹು ವರೇಣ್ಯಂ. ಸವಿತುಹು ಅಂದ್ರೆ ಸವಿತಾ, ವ್ಯಾಕರಣಬದ್ಧವಾಗಿ ನೋಡ್ಬೇಕಲ್ವಾ? ಅಲ್ಲಿ ವಿಶ್ವಾಮಿತ್ರ ಏನ್ ಹೇಳ್ತಾ ಇದ್ದಾನೆ, ಒಂದ್ ನಿಮಿಷ ಕೇಳಮ್ಮ. ದಾರ್ಶನಿಕ ವಿಶ್ವಾಮಿತ್ರ ಋಷಿ ಏನ್ ಹೇಳ್ತಾನೆ, ಇದು ನಿಶ್ಚಿತ ಗಾಯತ್ರಿ ಛಂದಸ್ಸಿನಲ್ಲಿದೆ, ದೇವತಾ ಸವಿತಾ ಅಂತ ಹೇಳ್ತಾ ಇದ್ದಾನೆ. ಸವಿತಾ ಅಂದ್ರೆ ಪುಲ್ಲಿಂಗ ಶಬ್ದ. ಅದು ನೀವು ಅದು ಪುಲ್ಲಿಂಗ ಶಬ್ದ. ಸಂಸ್ಕೃತ ವ್ಯಾಕರಣದಲ್ಲಿ ತಗೊಂಡಾಗ 3 ಪದದ್ದು ಬರುತ್ತೆ. ನೀವು ಗಾಯತ್ರಿ ಚೇತನ ಓದಿ, ನಿಮ್ ಪ್ರಶ್ನೆಗೆಲ್ಲ ಉತ್ತರ ಬರುತ್ತೆ. ಅದರಲ್ಲಿ ಸ್ತ್ರೀಲಿಂಗ ಹೇಗಿದೆ, ಪುಲ್ಲಿಂಗ ಹೇಗಿದೆ, ನಪುಂಸಕಲಿಂಗ ಹೇಗಿದೆ, ಎಲ್ಲಾನು ಅದಕ್ಕೆ ಪ್ರಯೋಗ ತೋರಿಸಿದ್ದಾರೆ. ಮತ್ತೊಂದು ಅಂದ್ರೆ ಗಾಯತ್ರಿ ಛಂದಸ್ಸು ಅಂತಂದ್ರೆ ಅದರಲ್ಲಿ ಹೇಳಿದ್ರೆ 24 ಅಕ್ಷರ ಇದ್ದಾಗ ಅದಕ್ಕೆ ಒಂದು ದೇವತೆ ಅಂತ ಅನ್ಕೊಂಡು ಸವಿತೃ ಅಂತ ಹೇಳಿದ್ರು. ಆ ಸವಿತೃ ಅಂದ್ರೆ ಅದು ಕ್ರಿಯಾಪದ, ನಾಮಪದ ಅಲ್ಲ. ಅದನ್ನ ನೀವು ಮೊದಲು ಅರ್ಥ ಮಾಡ್ಕೊಳ್ಳಿ, ನಿಮ್ ಪ್ರಶ್ನೆ ತಂತಾನೆ ಉತ್ತರ ಸಿಕ್ಕುತ್ತೆ. ಅದು ಕ್ರಿಯಾಪದ. ಸವಿತೃ ಅಂದ್ರೆ ಪ್ರಸವ ಧರ್ಮವನ್ನು ಪಡೆದಂತರು ಸವಿತೃ. ಸರ್ವತ್ರ ಪ್ರಸವಿತಾ ಸವಿತಾ ಅಂತ ನಿರುಕ್ತ ಹೇಳ್ತಾ ಇದೆ. ಸವಿತಾ ಪ್ರಸವಿತಾ ಅಂತಾನೂ ಬರುತ್ತೆ. ಮತ್ತೆ ಇನ್ನೊಂದು ನಿರುಕ್ತದಲ್ಲಿ ಇನ್ನೊಂದು ವಾಕ್ಯ ಏನಂದ್ರೆ, ಸೂರ್ಯಮಂಡಲ ಅಂತರ್ಗತ ಮಧ್ಯೆ ಸವಿತಾ ರೂಪೇಣ ಶ್ರೀ ವಿಶ್ವಕರ್ಮನ ಸ್ಥಿತ ಅಂತ ಒಂದು ವಾಕ್ಯ ಸಿಗುತ್ತೆ ನಮಗೆ. ಆಮೇಲೆ ಮತ್ತೊಂದು ಸವಿತಾ ಅನ್ನೋದು ಸ್ತ್ರೀಲಿಂಗನ ಪುಲ್ಲಿಂಗನ? ಸವಿತಾ ಎಂಬುದು ಪುಲ್ಲಿಂಗ. ಸವಿತಾ ಅಂತ ನಾವು ಹೆಣ್ಮಕ್ಳ ಹೆಸರು ಇಡ್ತೀವಲ್ವಾ, ಅದು ಹೆಸರಿಡ್ಬಹುದು. ಯಾಕೆ ಅಂದ್ರೆ ವೈದಿಕ ಜ್ಞಾನ ಇಲ್ಲ, ವೈದಿಕ ವೇದದಲ್ಲಿ ಏನ್ ಹೇಳುತ್ತೆ ಅದು ಅದನ್ನೇ ಹೇಳಿ. ಸವಿತಾ ಅನ್ನೋದು ಪುಲ್ಲಿಂಗ ಶಬ್ದ, ಸವಿತೃ ಅನ್ನೋದು ನಾಮಪದ ಅಲ್ಲ, ಕ್ರಿಯಾಪದ. ಇದನ್ನ ತಿಳ್ಕೊಂಡಾಗ ನಿಮ್ದು ಪ್ರಶ್ನೆಗಳೆಲ್ಲ ಉತ್ತರ ಸಿಕ್ಕುತ್ತೆ. ಮತ್ತೊಂದಂದ್ರೆ ಗಾಯತ್ರಿ ಮಂತ್ರದ್ದು ಮಹತ್ವ ಏನಂದ್ರೆ, ಎಲ್ಲಾ ಮಂತ್ರಗಳು ತ್ರಾಣ ಮಾಡುತ್ತೆ. ಮನನಾತ್ ತ್ರಯತೈತಿ ಮಂತ್ರ, ಎಲ್ಲಾ ಮಂತ್ರಗಳು ತ್ರಾಣ ಮಾಡುತ್ತೆ, ರಕ್ಷಣೆ ಮಾಡುತ್ತೆ. ಆದ್ರೆ ಗಾಯತ್ರಿ ಮಂತ್ರ ಸ್ಪೆಷಾಲಿಟಿ ಅಂದ್ರೆ ಇದು ಪ್ರಾಣ ಹಾಗೂ ಇಂದ್ರಿಯಗಳನ್ನು ಕಾಪಾಡುತ್ತೆ. ಪ್ರಾಣ ಅಂದ್ರೆ ನಮಗ್ ಪ್ರಾಣ ಇಲ್ಲದೆ ಇಂದ್ರಿಯ ಕೆಲಸ ಮಾಡಲ್ಲ, ಇಂದ್ರಿಯಗಳಿಂದ ನಮಗ್ ಕರ್ಮ ಆಗುತ್ತೆ. ಕರ್ಮ ಆಗಾಗ ನೋಡ್ಕೊಂಡು ನಮ್ಮನ್ನ ಶುದ್ಧ ಮಾಡಿ, ಜ್ಞಾನವನ್ನ ಮಾಡಿ, ಆತ್ಮಜ್ಞಾನ ಮಾಡಿ. ಜಿಯೋ ಯೋನ ಪ್ರಚೋದಯ ಅಂದ್ರೆ ಆತ್ಮಜ್ಞಾನ, ಅದು ಮಾಡ್ಲಿಕ್ಕೆ ಮಂತ್ರ ಇದೆ.
ಇದ್ರಲ್ಲಿ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅಂದ್ರೆ ಶ್ರೀರಾಮ ಬಂದ, ಓಂ ನಮಃ ಶಿವ ಅಂದ್ರೆ ಶಿವ ಬಂದ, ಓಂ ಗಂ ಗಣಪತಿ ಗಣಪತಿ ಬಂದ. ಬಟ್ ಗಾಯತ್ರಿ ಮಂತ್ರಲ್ಲಿ ಯಾವ ದೇವ್ರ ಹೆಸರಿಲ್ಲ. ಯಾರಾದ್ರೂ ದೇವ್ರ ಹೆಸರು ಅಂದ್ರೆ ಅದು ತಪ್ಪು. ಇಲ್ಲ, ಸವಿತಾ ಅಂತ ದೇವತೆ ಹೆಸರಿದಲ್ವಾ? ಆಹಾ, ಅಲ್ಲಪ್ಪ, ಅದಕ್ಕೆ ವ್ಯಾಕರಣಕ್ಕೆ ಸವಿತಾ ನೋಡಿ, ದೇವಸ್ತ್ವಷ್ಟ ಹಾಗಾದ್ರೆ ಮಂತ್ರದಲ್ಲಿ ಕೀಲಕ ಹೆಸರು ಬಂದಿದೆ ಅದ್ರಲ್ಲಿ. ಒಂದ್ ನಿಮಿಷ ಕೇಳಿ. ಆ ಸವಿತಾ ಬಗ್ಗೆ ಇನ್ನೂ ಜಾಸ್ತಿ ಬರೀಬಹುದು, ದೊಡ್ಡದಾಗತ್ತಂದ್ರೆ ನಾನು ಬರ್ದಿಲ್ಲ, ಬರೆಯೋ ಅವಶ್ಯಕತೆನೇ ಇಲ್ಲ, ನಾ ಹೇಳ್ತೀನಿ. ಹಾಗಾದ್ರೆ ಮಂತ್ರಕ್ಕೆ ಶಟ ಅಂಗಡಿ ಅದ್ರ ಋಷಿ ವಿಶ್ವಾಮಿತ್ರ ಹೆಸರು ಬಂದಿದ್ದೇನೆ ಅದರಲ್ಲಿ. ಎಲ್ಲಿ ಬಂದಿದೆ? ಗಾಯತ್ರಿ ಮಂತ್ರದಲ್ಲಿ ವಿಶ್ವಾಮಿತ್ರ ಹೆಸರಲ್ಲಿದೆ. ವಿಶ್ವಾಮಿತ್ರ ಅಂತ ದಾರ್ಶನಿಕ ಋಷಿ ಅಲ್ವಾ ಅವರು? ಆ ಮಂತ್ರ ತಪಸ್ ಮಂತ್ರದಲ್ಲಿ ಅವ್ರ ಹೆಸರು ಬಂದಿದೆ. ನೀವೇನ್ ಹೇಳಿದ್ರಿ? ಮಂತ್ರದಲ್ಲಿ ಸವಿತ್ರು ಬಂದಿದೆ ಅಂತ ಹೇಳಿದ್ರಿ. ಹಾಗಾದ್ರೆ ನಮ್ಗೆ ಆ ವೇದಗಳ ಫೋಟೋಸ್ ಕಳಿಸ್ತೇನೆ, ನನ್ನ ಹತ್ರ ಎಲ್ಲ ವೇದಗಳಿದಾವೆ. ನನಗೇನು ಬೇಡ, ಅಬ್ಸಲ್ಯೂಟ್ಲಿ ನನಗೆ ಬೇಡ. ನಿಮ್ದು ಪುರಾಣ ಅಂತರ್ಗತ ಮತ್ತು ಪುರಾಣೋಕ್ತವಾದ ಜ್ಞಾನ ಇದೆ, ಹೀಗಾಗಿ ನಿಮ್ಗೆ ಕಷ್ಟ ಆಗ್ತಾ ಇದೆ ಜ್ಞಾನಕ್ಕೆ. ನಾನು ಹೇಳಿದಿನಲ್ವಾ, ಪುರಾಣಕ್ಕೆ ನಾವು ವಿರೋಧ ಇಲ್ಲ. ನೀವು ವಿಶ್ವಕರ್ಮ ಪರಬ್ರಹ್ಮ ಅಂತಂದ್ರೆ ನಿಮ್ ಪುರಾಣನೇ ಅದ, 100% ವೇದ. ಪುರಾಣದಲ್ಲಿ ವಿಶ್ವಕರ್ಮ ಪರಬ್ರಹ್ಮ ಅಂತ ಎಲ್ಲಿ ಬರ್ದಿಲ್ಲಮ್ಮ, ಅದೇ ನಮ್ಮ ಗೋಲು. ಪುರಾಣದಲ್ಲಿ ವಿಶ್ವಕರ್ಮ ಕೇವಲ ಆರ್ಕಿಟೆಕ್ಟ್ ಆಗಿ ತೋರಿಸಿದ್ದಾರೆ, ವೇದಗಳ ಮಾತ್ರ ಪರಮಾತ್ಮ ಅಂತ ಹೇಳ್ತಾ ಇದೆ. ಅದು ನಾನು ಇದ್ ಮಾಡ್ತಾ ಇರೋದು. ಪ್ರಜಾಪತಿ ಬ್ರಹ್ಮ ಮತ್ತು ಪರಬ್ರಹ್ಮ ಇವರಿಬ್ರು ಯಾರು ಗೊತ್ತಾ ನಿಮಗೆ? ಪ್ರಜಾಪತಿ ಪರಮೇಷ್ಠಿ ಧಾತ ವಿಧಾತ ಇದೆಲ್ಲ ವಿಶ್ವಕರ್ಮನ ಪರ್ಯಾಯ ಪದಗಳು ಅಲ್ವಾ? ಅರ್ಥ ಆಯ್ತಾ? ವಿಶ್ವಕರ್ಮ ಅಂದ್ರೇನು? ವಿಶ್ವವನ್ನ ಸೃಷ್ಟಿ ಮಾಡಿದವನು. ಇದು ನಾವು ಪುರಾಣದಲ್ಲಿ ನಾವು ಬ್ರಹ್ಮದೇವ ಚತುರ್ಮುಖ ಬ್ರಹ್ಮ ಅಂತ ಹೇಳ್ತೀವಿ. ಚತುರ್ಮುಖ ಬ್ರಹ್ಮ ಅದು ಆಗಲ್ಲ, ಅದು ಅದಕ್ಕೆ ಪುರಾಣದಲ್ಲಿ ಚತುರ್ಮುಖ ಬ್ರಹ್ಮ ಅಂತ ಹೇಳ್ತಾರೆ. ಉಪನಿಷತ್ತಲ್ಲಿ ಅವನಿಗೆ ಪ್ರಜಾಪತಿ ಬ್ರಹ್ಮ ಅಂತ ಹೇಳ್ತಾರೆ. ಅವನಿಗೆ ಅನ್ನೋಕ್ಕಿಂತ ಸೃಷ್ಟಿ, ನೀವು ಹೇಳಿದಂತಹ ನಾವು ದೇವಶಿಲ್ಪಿ ಅಂತ ಹೇಳ್ತೀವಿ, ದೇವಶಿಲ್ಪಿ ಅಲ್ಲ, ಇದು ವಿಶ್ವಶಿಲ್ಪಿ ವಿಶ್ವಕರ್ಮ. ವಿಶ್ವಕರ್ಮ ಅನ್ನೋದು ಪ್ರಜಾಪತಿಗೆ ಒಂದು ಪರ್ಯಾಯ ಶಬ್ದ. ನೀವ್ ಹೇಳ್ತಾ ಇರೋದು ಸರಿ. ಅದು ಒಂದು ಪರಬ್ರಹ್ಮ, ಒಂದು ಅಪರಬ್ರಹ್ಮ ಅಂತ ಬರುತ್ತೆ, ಅಥವಾ ಒಂದು ಪರಬ್ರಹ್ಮ, ಒಂದು ಪ್ರಜಾಪತಿ ಬ್ರಹ್ಮ. ನೀವು ಮಾತಾಡ್ತಾ ಇರೋದು ಪ್ರಜಾಪತಿ ಬ್ರಹ್ಮ, ನಾನ್ ಮಾತಾಡೋದು ಪರಬ್ರಹ್ಮ. ಪರಬ್ರಹ್ಮ ವಿಶ್ವಕರ್ಮನೇ, ಬೇರೆ ಯಾರು ಇಲ್ಲ. ಯಾವ ದೇವತೆ ಹೆಸರು ಪರಬ್ರಹ್ಮ ಅಂತ ಬರ್ದಿಲ್ಲ. ವಿಶ್ವಕರ್ಮ ಸೂಕ್ತ ಅಲ್ಲ, ವಿಶ್ವಕರ್ಮ ಸೂಕ್ತ ಒಮ್ಮೆ ಓದಿ. ಋಗ್ವೇದ ಋಗ್ವೇದ ಅಲ್ವಾ ನಾನು ಹೇಳ್ತಾ ಇರೋದು? ಅತಿ ಪುರಾತನ ವೇದ. ದಶಮ ಮಂಡಲದಲ್ಲಿ 82 ಸೂಕ್ತಗಳು. ಒಂದ್ ನಿಮಿಷ ಕೇಳಿ. ದರ್ಶನ ಮಾಡ್ಕೊಂಡಿರೋ ಋಷಿ ಯಾರು ಗೊತ್ತಾ? ಭುವನ ವಿಶ್ವಕರ್ಮ. ಆತ ಚಕ್ರವರ್ತಿ ಆಗಿದ್ದ. ಅರ್ಥ ಇದ್ರ? ಅವ್ರು ದರ್ಶನ ಮಾಡ್ಕೊಂಡು ವಿಶ್ವಕರ್ಮ ಪರಮಾತ್ಮ ಅಂತ ನಮ್ಮ ಪ್ರಪಂಚಕ್ಕೆ ತಿಳಿಸಿಕೊಟ್ಟಿದ್ದಂತಹ ದಾರ್ಶನಿಕ ಋಷಿ ಕೂಡ ಆಗಿದ್ದಾನ ಅವನು. ಆಯ್ತು, ನಾನು ಒಪ್ಕೊಂಡೆ. ನಾನೇನ್ ಹೇಳ್ತಾ ಇದ್ದೀನಿ ನಿಮ್ಗಂದ್ರೆ, ನಿರ್ಗುಣ ಒಂದು, ಸಗುಣ ಒಂದು. ನಿರ್ಗುಣ ನಿರಾಕಾರ ಪರಬ್ರಹ್ಮ, ಸಗುಣ ಸಾಕಾರ ಪ್ರಜಾಪತಿ ಬ್ರಹ್ಮ. ಇದಕ್ಕೆ ಕ್ಲಾರಿಟಿ ಬೇಕಾದ್ರೆ ಕೃಷ್ಣ ಯಜುರ್ವೇದ 7ನೇ ಕಾಂಡ 1ನೇ ಪ್ರಶ್ನದಲ್ಲಿ 5ನೇ ಪ್ರಪಾಠಕ್ಕೆ ನೋಡಿದ್ರೆ ನಿಮ್ಗೆ ನಿರ್ಗುಣ ಸಗುಣ ಯಾರಂತ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಅಲ್ಲ, ನನಗ್ ಗೊತ್ತಾಗೋದ್ ಬೇಡಪ್ಪ, ನನ್ಗೆ ಗೊತ್ತು ಕೊಡ್ಸಿದ್ದಾರೆ ನನ್ ಗುರುಗಳು, ನನ್ಗೆ ಕೊಡ್ಸಿದ್ರೆ ನಿಮ್ ಪ್ರಶ್ನೆ ನಾನು ಉತ್ತರ ಹೇಳ್ತಾನೆ ಹೊರ್ತೇವೆ. ನೋಡಿ, ಇಡೀ ನಮ್ಮ ವೇದ ವಾಂಗ್ಮಯದಲ್ಲಿ ಅಥವಾ ಸಂಪೂರ್ಣ ವಾಂಗ್ಮಯದಲ್ಲಿ ಅಥವಾ ಸಾರಸ್ವತ ಲೋಕದಲ್ಲಿ, ಅಂದ್ರೆ ನೀವು ವೇದದಿಂದ ಹಿಡಿದು ಪುರಾಣವರೆಗೂ ಏನು ಐತಿಹಾಸಿಕ ಔಪನಿಷದಿಕ ಏನೇನಿದೆ, ಪೌರಾಣಿಕ ಏನೇನಿದೆ, ಎಲ್ಲಾ ಸೇರಿ ಜ್ಞಾನ ಬಂದಿದ್ದು ಓಂಕಾರದಿಂದ. ಹೌದಾ? ಗಾಯತ್ರಿ ಮಂತ್ರ ಅಂದ್ರೆ ಓಂಕಾರವೇ. ಗಾಯತ್ರಿ ಮಂತ್ರದ ಶಾರ್ಟ್ ಫಾರ್ಮ್ ಓಂಕಾರ. ಓಂಕಾರ ಹೇಗೆ ಸೃಷ್ಟಿಗೊಂಡಿತು? ಇಲ್ಲ, ಇದನ್ನ ನಿಮ್ಗೆ ನಾನು 1 ತಾಸು 2 ತಾಸಲ್ಲಿ ಮಾತಾಡ್ಲಿಕ್ಕೆ ನೀವು ಓದಿ ನಿಮ್ ಪ್ರಶ್ನೆ. ಓಂ ಇತ್ಯಕ್ಷರಂ ಬ್ರಹ್ಮ ಅಂತಾರೆ, ಮತ್ತೆ ಆ ಊಮ ಸೇರಿ ಅಂತಾರೆ, ಓಂ ಅಂತಾರೆ. ಆ ಊಮ ಸೇರಿದ್ರೆ 3 ಅಕ್ಷರಗಳು ಸೇರಿದ್ರೆ ಅದು ಪದವೋ ಅಕ್ಷರವೋ? ಅಲ್ಲ, ನಿಮ್ಮ ಪ್ರಕಾರ ಅದು ತುಂಬಾನೇ ದೊಡ್ಡದ ವಿಚಾರ. ಅದು ವಾಚಕನೂ ಹೌದು, ವಾಚ್ಯನೂ ಹೌದು. ಇದು ಉಪನಿಷತ್ತು ಕಾಲ ಯಾವುದು, ವೇದ ಕಾಲ ಯಾವುದಮ್ಮ? ವೇದ ಪುರಾತನವಾದದ್ದು. ಉಪನಿಷತ್ತು ಯಾರಾದ್ರೂ ಅದಕ್ಕೆ ವೇದ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ವೇದ ಅರ್ವಾಚೀನ ಅದು. ಈಗ ನಮ್ಗೆ ಎಲ್ಲದಕ್ಕೂ ಆಧಾರ ವೇದಗಳೇ. ಆ ಸಂಹಿತ ಭಾಗವೇ ತಗೋಬೇಕು. ಡೆಫಿನೆಟ್ಲಿ ಎಸ್. ನಿಮ್ಮ ಪ್ರಶ್ನೆಗೆ ಉತ್ತರ ಏನ್ ಗೊತ್ತಾ, ಅನೇಕದಿಂದ ಏಕಕ್ಕೆ ಹೋಗ್ಬೇಕು ಅಂತ ನಮ್ಮ ಸಾಧನೆ ಅದ್ವೈತದಲ್ಲಿ ಹೇಳುತ್ತೆ. ನೀವೇನ್ ಮಾಡ್ತೀರಿ ಅಂದ್ರೆ ಏಕದಿಂದ ಅನೇಕಕ್ಕೆ ಹೋಗ್ತಾ ಇದ್ರ. ಆದ್ರೆ ಮಾಡಿದ್ರೆ ನಮ್ದು ಈ ಜನ್ಮ ಅಲ್ಲ, ಇನ್ನು 10 ಜನ್ಮ ಅಲ್ಲ, ಇನ್ನು ಕೋಟಿ ಜನ್ಮ ಆದ್ರೂ ಮೋಕ್ಷ ಸಿಕ್ಕಲ್ಲ. ಮೋಕ್ಷ ಮಾರ್ಗಕ್ಕೆ ಅನೇಕದಿಂದ ಏಕಕ್ಕೆ ಹೋಗ್ಬೇಕು. ಸರ್ವ ಜ್ಞಾನದ ಮೂಲ ಗಾಯತ್ರಿ. ಅದ ನೀವು ಒಂದು ಗಾಯತ್ರಿ ಮಂತ್ರ ಒಂದು ಹೇಳ್ತೀರಾ ನಮಗೆ? ಗಾಯತ್ರಿ ಮಂತ್ರ ಒಂದು ಹೇಳ್ತೀರಾ ವೇದದಲ್ಲಿ ತೆಗೆದು ಹೇಳ್ತೀರಾ ಅಂದ್ರೆ?
ಋಗ್ವೇದದಲ್ಲಿ ಇದೆ, ಯಜುರ್ವೇದದಲ್ಲಿ ಇದೆ. ಒಂದು ಮಂತ್ರ ನನಗೆ ಗಾಯತ್ರಿ ಮಂತ್ರ ಹೇಳಿದ್ರೆ ಸಾಕು. ಸ್ಟಾರ್ಟಿಂಗ್ ನಲ್ಲಿ ಇದಲ್ಲ ಋಗ್ವೇದದಲ್ಲಿ ಇದನ್ನ ಫಸ್ಟ್ ಅಗ್ನಿ ಮೇಲೆ ಪುರೋಹಿತ, ಅದು ಗಾಯತ್ರಿ ಛಂದಸ್ಸಲ್ಲಿದೆ. ಛಂದಸ್ಸು ಅದು ಅಗ್ನಿ ಮಂತ್ರ. ಗಾಯತ್ರಿ ಮಂತ್ರ ಅದು ಸವಿತ್ರ ಮಂತ್ರ. ಮತ್ತೆ ಸಾವಿತ್ರಿ ಮಂತ್ರ ಅಲ್ಲ, ನನಗೆ ಗಾಯತ್ರಿ ಮಂತ್ರ ತೋರಿಸಿ. ಸಾವಿತ್ರಿ ಮಂತ್ರ ನನಗೆ ಗೊತ್ತಿದೆ. ನಾ ಅದನ್ನೇ ಹೇಳ್ತಾ, ನೀವು ಕೇಳಿಕ್ ರೆಡಿ ಇಲ್ಲ, ವಾದಿಸ್ತಾ ಇದ್ದೀರಾ. ಇಲ್ಲ ವಾದಿಸ್ತಾ ಇಲ್ಲ, ಗಾಯತ್ರಿ ಮಂತ್ರ ಒಂದು ತೀರ್ ತೋರಿಸಿ ನನಗೆ ಅಂತ. ಏನ್ ಗೊತ್ತಾ, ಇದು ಗಾಯತ್ರಿ ಛಂದಸ್ಸಿನಲ್ಲಿರೋದು ನಾವು ಮಾತಾಡ್ತಿರೋದು ಒಂದು ಜಿಜ್ಞಾಸಗಾಗಿ, ಒಂದು ವಿಜ್ಞಾನವನ್ನು ವಿನಿಮಯ ಮಾಡ್ಲಿಕ್ಕೆ. ಇದು ವಾದೋಪವಾದ ಅಲ್ಲ. ಇದು ನೀವು ಪ್ರಶ್ನೆ ಕೇಳಿದಿರಾ, ಅದಕ್ಕೆ ನಾವು ಉತ್ತರ ಕೊಡ್ತಾ ಇದ್ದೇನೆ. ಅದು ನಿಮ್ ಉತ್ತರ ಸರಿಯಾಗಿ ಹೋಗ್ತಾ ಇಲ್ಲ, ಅದು ಅದಕ್ಕೆ ನಾನು ಕೇಳ್ತಾ ಇರೋದು. ಇಲ್ಲ, ಗಾಯತ್ರಿ ಮಂತ್ರ ಇಷ್ಟು ವೇದಗಳಲ್ಲಿ ಒಂದು ಇಲ್ಲ. ನಿಮ್ಗೆ ನಾ ಹೇಳಿದ ಅರ್ಥ ಕೇಳಲಿಕ್ಕೆ ರೆಡಿನೇ ಇಲ್ಲ, ನೀವು ಸಾಧಿಸ್ತಾ ಇದ್ದೀರಿ. ನಾನು ಹೇಳೋದು ಗಾಯತ್ರಿ ಛಂದಸ್ಸಿಲ್ಲದಕ್ಕೆಲ್ಲ ಗಾಯತ್ರಿ ಮಂತ್ರ, ಬಟ್ ಗಾಯತ್ರಿ ಮಂತ್ರ ಓಮ್ಗೆ ಗಾಯತ್ರಿ ಲಿಂಕ್ ಮಾಡ್ತಾ ಇದ್ದೀರಿ. ಗಾಯತ್ರಿ ಇದು ಓಂ ಯಾವ ಕಾಲದ್ದು? ಉಪನಿಷತ್ತುಗಳಲ್ಲಿ ಬಂತು ಓಮು. ವೇದದಲ್ಲೂ ಇಷ್ಟು ವೇದಗಳಲ್ಲಿ ಓಂ ಇದೆಯಾ ಹೇಳಿ? ಇಲ್ವಾ? ಎಲ್ಲಿದೆ ತೋರಿಸಿ ಅಮ್ಮ. ಸೃಷ್ಟಿ ಎಲ್ಲಿಂದ ಆಗಿದೆ? ಅದೆಲ್ಲ ವೇದದಲ್ಲಿ ಇದೆಯಾ ಓಮು? ಅಲ್ಲ, ಒಂದ್ ನಿಮಿಷ. ಓಂ ನೋಡಿ, ಓಂ ಅಗ್ನಿರ್ಮೀಲ ಅಂತ ಬರೆದಿದ್ದಾರೆ ಅವರು, ಇಲ್ಲ ಅಲ್ವಾ? ಇಲ್ಲ, ಆಯಿಂದ ಸ್ಟಾರ್ಟ್ ಆಯ್ತು ಅಲ್ಲಿ. ಕರೆಕ್ಟ್, ನೀವ್ ಹೇಳಿದ್ ಕರೆಕ್ಟ್. ಆಮೇಲೆ ನಿಮ್ಮ ಪ್ರಶ್ನೆ ಸರಿದೆ, ಯಾಕಂದ್ರೆ ಇದ್ರಲ್ಲಿ ಋಗ್ವೇದದಲ್ಲಿ ಓಂಕಾರ ಯಾವ ರೀತಿ ಸಹಿತವಾಗಿಲ್ಲ, ಆದರೆ ಪ್ರತಿಯೊಂದು ವೈದಿಕ ಮಂತ್ರ ಓಂಕಾರನ ಶುರು ಆಗುತ್ತೆ. ಎಲ್ಲಿದೆ? ನೀವ್ ಹೇಳ್ತಾರೆ ನಿಮಗೆ. ಇಲ್ಲಮ್ಮ, ನಮ್ ಗುರುಗಳು ತುಂಬಾ ಜನ ಇದ್ದಾರೆ, ಒಳ್ಳೆಯ ಮಹನೀಯರು ಇದ್ದಾರೆ. ಆದ್ರೆ ನಾವು ಎಲ್ಲ ಮಹನೀಯರು ತುಂಬಾ ರಿಸರ್ಚ್ ಸ್ಕಾಲರ್ಸ್ ಕೂತ್ಕೊಂಡು ನಾವು ಈ ರೀತಿ ಚರ್ಚೆ ವಿನಿಮಯ ಮಾಡ್ತಾ ಇರ್ತೀವಿ. ಆದ್ರಿಂದ ನಮ್ಗೆ ತುಂಬಾ ದೊಡ್ಡ ದೊಡ್ಡ ಪ್ರೊಫೆಸರ್ಸ್ ಇದ್ದಾರೆ ನಮ್ ಜೊತೆ, ಅಂದ್ರೆ ಗುರುಗಳವರು, ಅವರೆಲ್ಲ ಗುರುಗಳವರೆಲ್ಲ. ಅವರು ಏನಿದೆ ತಾರ್ಕಿಕ ಅಂದ್ರೆ ಸತ್ಯಾಂಶ ಏನೋ ಜನಗಳು ತಿಳಿಸ್ಕೊಡೋಣ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ನಾವು. ವೆರಿ ಗುಡ್, ಮಾಡ್ಬೇಕಪ್ಪ, ಇದು ಬೇಕು. ಜನಗಳು ದೂರ ಆಗಿದ್ದಾವೆ. ಇದು ಸಾರ್ವಜನಿಕರು ತಿಳ್ಕುವಂತ ಸಬ್ಜೆಕ್ಟ್. ಇದು ಬರೀ ಪುರಾಣ ಕಥೆ ಕಾಲಕ್ಷೇಪ ಮಾಡ್ತಾ ಇದಾರೆ ಅಂತ ನಾವು ಈ ವೈದಿಕ ಪರಿಷತ್ ಮಾಡಿದ್ದು. ವೈದಿಕ ಪರಿಷತ್ ಅಷ್ಟೇ ಅಲ್ಲ, ಅದು ಸ್ತ್ರೀಯರನ್ನ ಶೂದ್ರ ಅಂತ ಹೇಳುತ್ತು. ಹಾಗಾದ್ರೆ ಸ್ತ್ರೀಯಿಂದ ಹುಟ್ಟದಂತ ಪುರುಷ ಹೇಗೆ ಶುದ್ಧ? ಇಲ್ಲಮ್ಮ, ಸ್ತ್ರೀಯರ ಶೂದ್ರ ಅಂತ ನಾವು ಒಪ್ಪಲ್ಲ. ಯಾಕಂದ್ರೆ ಅದಕ್ಕೆ ಗಾಯತ್ರಿ ಮಂತ್ರ ಮಾಡಬಾರ್ದು ಅಂತ ಹೇಳಿದ್ರೆ ದಾರ್ಶನಿಕ ಋಷಿಕೆಗಳು ತುಂಬಾ ಜನ ಇದ್ದಾರೆ. ಅದ್ ನನಗೂ ಗೊತ್ತು, ನಿಮಗ್ ಗೊತ್ತು. ಆದ್ರೆ ಈ ಪುರೋಹಿತ ಶಾಹಿಗಳಿಗೆ ಗೊತ್ತಿಲ್ಲಲ್ಲ, ಅದಕ್ಕೆ ಗಾಯತ್ರಿ ಮಂತ್ರ ಹೆಣ್ಮಕ್ಳು ಮಾಡಬಾರ್ದು ಅಂತ ಮಾಡಿದ್ದೀವಿ ವ್ಯವಸ್ಥೆ. ಅದನ್ನೇ ನಾನು ಹೇಳ್ತಾ ಇದ್ದೇನೆ. ಹೀಗ್ ಮಾಡಿ ಅವ್ರೆಲ್ಲ ತಿರುಚಿ ಬಿಟ್ರು. ತಮಗೇನು ಸ್ವಲ್ಪ ಸಂಸ್ಕೃತ ಬರುತ್ತೆ, ಮಂತ್ರಗಳನ್ನೇ ಶ್ಲೋಕಗಳನ್ನೇ ತಿರುಚಿ ಇವತ್ತು ನಮಗ್ ಬಂದಿದ್ದೆಲ್ಲ ಕಚ್ಚಾ ಮತ್ತು ಅಸಂಬದ್ಧವಾದ ಜ್ಞಾನ ನಮಗಲ್ಲಿದೆ. ಹೌದು. ಹೀಗಾಗಿ ನಾವಿಬ್ರು ಮಾತಾಡ್ತಾ ಇದ್ದೀವಿ. ನಿಜವಾದ ಜ್ಞಾನ ಇದ್ರೆ ನೀವು ಪ್ರಶ್ನೆ ಕೇಳ್ತೀನಿ, ನಾವು ಉತ್ತರ ಕೊಡ್ತಾ ಇರ್ಲಿಲ್ಲ. ಹೌದು. ಯಾಕೆಂದ್ರೆ ನಮಗಿರೋ ಮಾರ್ಕೆಟ್ ಅಲ್ಲಿ ಸಿಗೋ ಮಂತ್ರ ಇದನ್ನು ಪುಸ್ತಕಗಳು ಅದೇ. ನಮಗ್ ಸಿರೋಂತ ಪಾಠಶಾಲೆಯಲ್ಲಿ ಗುರುಗಳು ಇವರು ಸದ್ಗುರು ಅಲ್ಲ, ಪಾಠ ಹೇಳ್ಕೊಡೋರು ಸದ್ಗುರು ಅಲ್ಲ. ಹೌದು, ಸದ್ಗುರು ಬೇರೆ, ಅಧ್ಯಾಪಕರು ಬೇರೆ. ಅಧ್ಯಾಪಕರು ನಮಗೆ ನಿಮಗೆ ಪಾಠ ಹೇಳ್ಕೊಡೋರು, ವೇದ ಮಂತ್ರ ಹೇಳ್ಕೊಡೋರು ಗುರು ಅಲ್ಲ, ಅವರು ಅಧ್ಯಾಪಕರು. ಕೆಲವರು ಘನಪಾಠಿ ಅಂತಾರೆ, ಅವ್ರಿಗೆ ಏನು ಜ್ಞಾನನೇ ಇಲ್ಲ. ಅವ್ರಿಗೆ ಮಂತ್ರ ಅಂತಿಗೆ ಬರುತ್ತೆ, ಮಾತ್ರ ಬರುತ್ತೆ. ಎಸ್ 100% ಕರೆಕ್ಟ್. ಹೀಗಾಗಿ ನಮಗೆ ಒಂದು ಸದ್ಗುರು ಬೇಕು, ಇಲ್ಲ ಅಂದ್ರೆ ನಾವು ಧ್ಯಾನ ತಿಳ್ಕೊ, ಇದು ಎರಡೇ ಮಾರ್ಗ. ನಿಮ್ದು ತುಂಬಾ ಒಳ್ಳೆ ಪ್ರಶ್ನೆ ಇದೆ. ನಾನ್ ಬ್ಯುಸಿಯಾಗಿ ಯಾರ ಜೊತೆ ಮಾತಾಡಿಲ್ಲ, ಬಟ್ ನಿಮ್ಗೆ ನಾನು 3-4 ಸತಿ ಕಾಲ್ ಮಾಡಿದಂದ್ರೆ ನಿಮ್ಮ ಪ್ರಶ್ನೆ ನಂಗೆ ಸಂತೋಷ ಆಯ್ತು. ಈ ತರ ಜಿಜ್ಞಾಸು ಸಮಾಜದಲ್ಲಿ ಹುಟ್ಟದಾಗ ಮಾತ್ರ ಸತ್ಯ ಹೊರಗಡೆ ಅನಾವರಣ ಆಗುತ್ತೆ. ಇಲ್ಲ ಅಂತಂದ್ರೆ ನಾವೆಲ್ಲ ಆತ್ಮ ಸ್ವರೂಪಿಗಳು. ಹಿಂದಿನ ದಿನದಲ್ಲಿ ನೀವೇನ್ ಮಾತೃದೇವತೆ ಆಗಿದ್ದೀರೋ, ಮತ್ತೆ ಗುರು ಪತ್ನಿ ಆಗಿದ್ರೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಜನ್ಮದಲ್ಲಿ ಈ ತರ ಮಾತಾಡಿದೀವಿ ಅಂದ್ರೆ ಅದು ಹಿಂದಿನ ಜನ್ಮ ಸುಕೃತ ಅಷ್ಟೇ. ನೀವು ಒಬ್ಬ ಸಾಧಕಿ ಆಗಿದ್ದೀರಿ, ನಾವು ಒಬ್ಬ ಸಾಧಕರಾಗಿದ್ದೀವಿ. ನಮಗೂ ಗುರುಗಳಿದ್ದಾರೆ, ನಿಮಗೂ ಗುರುಗಳಿದ್ದಾರೆ. ಆದ್ರೆ ಸತ್ಯ ಅನ್ವೇಷಣೆ ಮಾಡ್ತಾ ಇದ್ದೀವಿ. ನನ್ನ ಗುರುಗಳು ನನಗೆ ಗಾಯತ್ರಿ ಬಗ್ಗೆ ಏನು ಅಂತಾರ ಹೇಳಿ ತಿಳಿಸ್ಕೊಟ್ರು. ಹಾಗನ್ಕೊಂಡು ನನ್ಗೆ ಎಲ್ಲ ಬರ್ತಂತ ನಾನು ಹೇಳಲ್ಲ, ನಾನು ಸರ್ವಜ್ಞಳಲ್ಲ. ನಾನೊಂದ್ ಸಂಸಾರಿ. ನನಗೇನಾಗುತ್ತೆ, ನನ್ನ ಕೆಪಾಸಿಟಿಗೆ ಏನ್ ಬೇಕು ಗುರುಗಳು ಕೊಟ್ಟಿದ್ದಾರೆ, ಆ ಮಾರ್ಗದಲ್ಲಿ ನಾನು ನಡೀತಾ ಇದ್ದೀನಿ. ನನ್ನ ಸಾಧನಾ ಜೀವನದಲ್ಲಿ ನಾನು ಸಾಕಷ್ಟು ಅನುಭೂತಿಗಳನ್ನು ಪಡ್ಕೊಂಡಿದ್ದೀನಿ ನನ್ನ ಗುರು ಸದ್ಗುರು ಕೃಪೆಯಿಂದ ನಾನು ಸಾಧನೆ ನಡೀತಾರೆ. ಹೀಗಾಗಿ ನನಗೆ ಯಾರಾದ್ರೂ ಈ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ಲಿಕ್ಕೆ ಒಂದು ಧೈರ್ಯ ಇದೆ. ಯಾಕಂದ್ರೆ ಸಾಧನೆಯಿಂದ ಧೈರ್ಯ ಬರುತ್ತೆ. ಗುರುಗಳ ನೋಡಿ, ನಮ್ಮ ಶಿಷ್ಯರು ಸಾಧಕರು ಆಗಿದ್ದಾರೆ, ನಮ್ಗೆ ಚೆನ್ನಾಗಿ ಹೇಳ್ತಾರೆ ಅವರು. ನನ್ನ ಶಿಷ್ಯರು ನನ್ನ ಹತ್ರ ಮಂತ್ರ ದೀಕ್ಷೆ ಪಡ್ಕೊಂಡಿರೋರು, ಅವರು ನನಗಿಂತ ಒಳ್ಳೆ ಅನುಭವಗಳು ಹೇಳ್ತಾ ಇದ್ದಾರೆ. ಅದೇನಂದ್ರೆ ಗುರು ಮೇಲೆ ಭಕ್ತಿ ಅಷ್ಟೇ. ಅವ್ರು ಗುರು ಸಾಕ್ಷಾತ್ ಪರಬ್ರಹ್ಮ ಅಂತಾರಲ್ವಾ, ಅದರಿಂದ ಅವ್ರ ಗುರುಗಳು ನಂಬ್ಕೊಂಡಿದ್ರೆ ಸಾಕ್ಷಾತ್ ಪರಬ್ರಹ್ಮ ಅವ್ರಿಗೆ ಗೈಡೆನ್ಸ್ ಮಾಡ್ತಾರೆ.
ಡೆಫಿನೆಟ್ಲಿ ಅದಕ್ಕೆ ಹೇಳ್ತಾರೆ ಅರ್ಥ ಆಯ್ತಾ? ವಿಶ್ವಾಸೋ ಅದಕ್ಕೆ ಫಲದಾಯಕ. ಗುರುವಿನ ಮೀರಿ ಶಿಷ್ಯ ಅಂತ ಹೇಳ್ತಾರಲ್ವಾ, ಆ ರೀತಿ ನಮ್ಮನ್ನ ಕಾಪಾಡ್ತಾ ಇದ್ದಾರೆ ನಮ್ಮ ಗುರುಗಳು, ನಮ್ಮ ಶಿಷ್ಯಂದ್ರು. ಅರ್ಥ ಆಯ್ತಾ? ಏನ್ ಗೊತ್ತಾ, ಈ ನಮ್ಮ ಸ್ವಾಮಿ ವಿವೇಕಾನಂದರಿಂದ ರಾಮಕೃಷ್ಣ ಪರಮಹಂಸರು ಯಾರು ಅಂತ ಗೊತ್ತಾಯ್ತು. ಹೌದು ಹೌದು ಹೌದಾ? ಹೌದು ಸೊ ಪ್ರತಿಯೊಂದು ಗುರುವಿಗೆ ಏನ್ ಇಚ್ಛೆ ಇರುತ್ತೆ, ತನ್ನ ಶಿಷ್ಯ ತನ್ನಕ್ಕಿಂತ ಮೀರಿ ಬೆಳಿಬೇಕು ಅನ್ನೋದೇ ಇರುತ್ತೆ. ಹೌದು ಹೌದು. ಅಂದ್ರೆ ಸರ್ವಸ್ವವನ್ನ ಅವರು ತ್ಯಾಗ ಮಾಡ್ತಾರೆ. ಈಗಿನವ್ರಾಗಿದ್ದಾರ? ಈಗಿನವ್ರು ಹೇಳಿದ್ರೆ ಯಪ್ಪ ಇವ್ನ್ ಗುರು ಆಗ್ಬಿಟ್ರೆ ನಮ್ಗೆ ಯಾರು ಶಿಷ್ಯಗಳು ಅಂತ. ಈಗೆಲ್ಲ ಕಮರ್ಷಿಯಲ್ ಕಮರ್ಷಿಯಲ್ ಹೇಳಿದ್ರೆ ಅಧ್ಯಾಪಕರು ಸಿಗ್ತಾರೆ ನಿಮ್ಗೆ. ಮಾಡ್ಬೇಕು, ಮಠಗಳು, ಮಾನ್ಯಗಳು, ಕಾರುಗಳ ಐಫೈ ಇವೆಲ್ಲ ಇದೇ ಆಗಿತ್ತು ದಂಧ. ಸಾಕಷ್ಟು ನಿಮಗೆ ಪಾಠಶಾಲೆ ಕರ್ನಾಟಕದಲ್ಲೆಲ್ಲ ಉತ್ತರ ಭಾರತ ಎಲ್ಲಾ ಕಡೆನೂ ಪಾಠಶಾಲೆಗಳು ಸಿಕ್ಕುತ್ತೆ. ಸಂಸ್ಕೃತ ವ್ಯಾಕರಣ ಹೇಳ್ಕೊಡ್ತಾರೆ, ಸಂಸ್ಕೃತ ಮಂತ್ರವನ್ನ ಪಠಣೆ ಹೇಳ್ಕೊಡ್ತಾರೆ. ಹೌದು. ಅದ್ರದ್ದು ಸಾರಾಂಶ ಗೊತ್ತಿಲ್ಲ, ಅದನ್ನ ಯಾಕಂತೀವಿ ಗೊತ್ತಿಲ್ಲ, ಇದು ಮಾಡಿದ ವಿನಿಯೋಗ ಗೊತ್ತಿಲ್ಲ. ಹೌದಮ್ಮ. ಅಂದ್ರೆ ಏನ್ ಗೊತ್ತಾ, ಇದು ಪುರೋಹಿತಕ್ಕೆ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ. ಇವಾಗ ನಾನ್ BSc ಓದ್ತೀನಿ, ಕ್ಲರ್ಕ್ ಆಗಿ ಎಲ್ಲೊಂದ್ ಕಡೆ ಕೆಲಸ ಮಾಡ್ಲಿಕ್ಕೆ ನಾನು BSc ಓದ್ದೆ. ಹಾಗೆ ಮಂತ್ರಗಳನ್ನ ಪಾಠಶಾಲೆಯಲ್ಲಿ ಕಲ್ತ್ರು ಹೊಟ್ಟೆಗೋಸ್ಕರ. ಅಂದ್ರೆ 4 ಜನ ಪೂಜೆ ಪುನಸ್ಕಾರ ಕರೆದಾಗ ಅವ್ರ ಮನೆಗೆ ಹೋಗಿ ಪೂಜೆ ಪುನಸ್ಕಾರ ಮಾಡಿ ದುಡ್ಡು ತಗೊಂಬರ್ಲಿಕ್ಕೆ. ಇದು ದುಡ್ಡಿಗೋಸ್ಕರ ಜ್ಞಾನ ಆಯ್ತು, ಇದು ಆತ್ಮಜ್ಞಾನ ಅಲ್ಲ. ಇದು ಆತ್ಮಜ್ಞಾನ, ಇವರೆಲ್ಲ ಆತ್ಮಜ್ಞಾನ ಯಾರಿಗೂ ಇಲ್ಲ ಈ ಕಾಲದಲ್ಲಿ. ಅದೇ ಹೀಗೇಂದ್ರೆ ಅಕಸ್ಮಾತ್ ಜಿಜ್ಞಾಸುಗಳು ಒಳಹೊಕ್ಕು ಅದನ್ನ ತಿಳ್ಕೊಂಡಿದ್ರೆ ಈ ತರ ಸಮಾಜದಲ್ಲಿ ದೋಷ ಇರ್ತಿರ್ಲಿಲ್ಲ. ನೀವು ಬೇರೆ ಎಲ್ಲೂ ಹೋಗ್ಬೇಡಿ. ನಾನೊಬ್ಬ ಬ್ರಾಹ್ಮಣ ಕುಲದಲ್ಲಿ ಹುಟ್ಟದವಳು. ಸಂಸ್ಕೃತ ಪಾಠಶಾಲೆ ಬ್ರಾಹ್ಮಣ ತುಂಬಾ ಇದೆ. ಎಷ್ಟೋ ಪಾಠಶಾಲೆಯಲ್ಲಿ ಇನ್ನೂ ಹೆಣ್ಮಕ್ಳು, ಹೆಂಗಸರು, ಸ್ತ್ರೀಯರು, ವನಿತೆಯರು ಗಾಯತ್ರಿ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ? ಅವರು ಗುರು ಅಲ್ಲ, ಅವ್ರ ಅಧ್ಯಾಪಕರು. ಅವ್ರಿಗೆ ಅಷ್ಟೇ ಬುದ್ಧಿ ಇದೆ, ಅವ್ರಿಗೆ ಅವ್ರ ಬುದ್ಧಿ ಅನ್ನೋದು ಅಷ್ಟು. ಹೌದು. ಈಗ ವಿಶ್ವಕರ್ಮ ಸಮಾಜ ಅಂತ ಹೇಳಿದ್ರಿ ನೀವು, ವಿಶ್ವಕರ್ಮ ಸಮಾಜ ಅಂತ ಹೇಳಿದ್ರಲ್ವಾ. ಈಗ ವೇದದಲ್ಲಿ ಬ್ರಾಹ್ಮಣ ಶಬ್ದ ವಿಶ್ವಕರ್ಮ ಸಮಾಜಕ್ಕೆ ಕುರಿತಾಗಿ ಹೇಳಲಾಗಿದೆ. ಅರ್ಥ ಆಯ್ತಾ? ವೇದದ ಬ್ರಾಹ್ಮಣರು ವಿಶ್ವಕರ್ಮ ಸಮಾಜದವರೇ ಬ್ರಾಹ್ಮಣರು. ನಿಮ್ಮ ಬಗ್ಗೆ ಎಲ್ಲಿದೆ? ಪುರಾಣಗಳಲ್ಲೂ ಇದೆ. ಅರ್ಥ ಆಯ್ತಮ್ಮ? ನೀವು ಬೇಜಾರು ಮಾಡ್ಕೋಬೇಡಿ, ಹೇಳ್ತಾ ಇರೋದು. ಏನ್ ಗೊತ್ತಾ, ಬ್ರಾಹ್ಮಣೋ ಔಷ ಮುಖಮಾಸೀತ್ ಅಂತ ಪುರುಷ ಸೂಕ್ತ ಹೇಳ್ತದಲ್ವಾ. ಆ ಪುರುಷ ಯಾರು? ಆದ್ಯ ಸಂಭೂತ ಪೃಥ್ವೇರಸ ಆಚ ವಿಶ್ವಕರ್ಮಣಃ ಸಮವರ್ತತಾದಿ ತಸ್ಯ ತ್ವಷ್ಟ ವಿದದ್ರೂಪಮೇತಿ ತತ್ ಪುರುಷ ವಿಶ್ವಮಾಜಾನಮಗ್ರ ಅಂತ ಅದೇ ಪುರುಷ ಸೂಕ್ತ ಇಲ್ಲಿ ದೇವರು ಯಾರು ಅಂತ ಹೇಳ್ತಾ ಇದೆ ಆ ಮಂತ್ರದಲ್ಲಿ. ಅದನ್ನ ನೀವು ಇವಾಗ ಓದಿದ್ದೀರಾ, ಅದು ಒಳ್ಳೇದು, ತುಂಬಾ ಒಳ್ಳೇದು. ಸಿಕ್ಕಿದೆ. ಓದೋದಲ್ಲ, ಡಿಕೋಡ್ ಮಾಡ್ಬೇಕು ಅದನ್ನ ಆಳವಾಗಿ. ನಾನ್ ಹೇಳಿದಂದ್ರೆ ವಿಶ್ವಕರ್ಮ ಅಥವಾ ಪ್ರಜಾಪತಿ ಬ್ರಹ್ಮ ಹಿಂದೆ ಹೋಗೋದ್ಬೇಡ, ನಮಗ್ ಪರಬ್ರಹ್ಮ ಅಷ್ಟೇ ಬೇಕು ಇವಾಗ. ಈಗ ಪರಬ್ರಹ್ಮನೇ ನಾನು ಹೇಳ್ತಿರೋದು ನೋಡಿ. ಸಹಸ್ರ ಶೀರ್ಷ ಪುರುಷ ಅಂತ ಸ್ಟಾರ್ಟ್ ಆಗಿ 16ನೇ ಮಂತ್ರ ಈತ ಅದ್ಯ ಸಂಭೂತ ಪೃಥ್ವಿರಸ ಅಚ್ಚ ಅಂತ, ಅದರಲ್ಲಿ ಎಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಮುಂತಾದ ದೇವತೆಗಳು ಯಾರ ಹೆಸರು ಬರಲ್ಲ, ಅಲ್ಲಿ ವಿಶ್ವಕರ್ಮ ಅಂತ ಬರುತ್ತೆ. ಅದ್ಯ ಸಂಭೂತ ಪೃಥ್ವಿರಸ ಆಚ ವಿಶ್ವಕರ್ಮ ಸಮವರ್ತದ ಅಂದ್ರೆ ಅದ್ಯ ರಸತತ್ವದಿಂದ ಘನತತ್ವಕ್ಕೆ ಪರಿವರ್ತನೆ ಮಾಡಿ ಪೃಥ್ವಿಯನ್ನು ಅಂದ್ರೆ ಪೃಥ್ವಿಯನ್ನು ಸೃಷ್ಟಿ ಮಾಡಿರುವಂತಹ ವಿಶ್ವಕರ್ಮನು ಸಮವರ್ತದ ತನ್ನ ಸೃಷ್ಟಿಗೆ ಸಮಾನ ದೃಷ್ಟಿಯನ್ನು ನೋಡವನು. ತಸ್ಯ ಈಗ ನೋಡಿ, ತಸ್ಯ ಅಂದ್ರೆ ಮತ್ತು ನಪುಂಸಕಲಿಂಗ ಯೂಸ್ ಮಾಡಿದ್ದಾರೆ. ಪರಮಾತ್ಮ ವೇದಗಳಲ್ಲಿ ಎಲ್ಲಿ ನೋಡಿ ನಪುಂಸಕಲಿಂಗವೇ ಬರೋದಲ್ಲಿ. ಅರ್ಥ ಆಯ್ತಾ? ಯಾಕಂದ್ರೆ ಅದು ಪುಲ್ಲಿಂಗ ಸ್ತ್ರೀಲಿಂಗ ಎಲ್ಲ ಅವರೇ ಅಲ್ವಾ, ಅವರಿಂದ ಬಂದಿರೋದಲ್ವಾ, ಆದ್ರಿಂದ ಆತರ ಯೂಸ್ ಮಾಡ್ತಾರೆ. ತಸ್ಯ ತ್ವಷ್ಟ ವಿಧದ ರೂಪಮೇ, ತ್ವಷ್ಟ ಮುಂತಾದ ರೂಪಗಳನ್ನು ತಾನೇ ಧರಿಸಿ ವಿಶ್ವ ಆಜಾನಮಗ್ರ, ವಿಶ್ವ ಆಜಾನಮಗ್ರ ಅಂದ್ರೆ ವಿಶ್ವ ಪ್ರಾರಂಭದಿಂದ ಅಗ್ರದವರೆಗೂ ವ್ಯಾಪಿಸಿ, ಅಂದ್ರೆ ಅವರೇ ಆವರಿಸಿದ್ದಾನೆ ಅಂತ ಆ ಮಂತ್ರ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಂದ್ರೆ ಪುರುಷ ಯಾರು? ವಿಶ್ವಕರ್ಮ ಅಂತ ಸ್ಪಷ್ಟವಾಗಿ ನಾನು ಹೇಳ್ತಾ ಇಲ್ಲ, ವೇದನೆ ಹೇಳ್ತಾ ಇರೋದು. ಅದೇ ಸೂಕ್ತ ನೋಡಿ. ಕೆಲವರು ಏನ್ ಮಾಡ್ತಾರೆ, ವೀರಮ್ಮ, ಕೆಲವರು ಈ ಗಣಪಾಠಿಗಳಿಗಾಗ್ಲಿ ಸಂಹಿತ ಪಾಠಿಗಳಾಗ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ಮಂತ್ರವನ್ನು ಸ್ಕಿಪ್ ಮಾಡ್ತಾ ಇದಾರೆ. ಯಾಕೆ ಸ್ಕಿಪ್ ಮಾಡ್ಬೇಕಿತ್ತು? ಸ್ಕಿಪ್ ಮಾಡೋದು ಬೇಡ, ಹೇಳೋದೇ ಬೇಡ. ವಿಶ್ವಕರ್ಮ ಅನ್ನೋದು ನಾಮಪದ ಅಂತ ನೀವ್ ಹೇಳ್ತೀರ, ಅಲ್ಲ ಅದು ಕ್ರಿಯಾಪದ ಅಂತ ನಾನು ಹೇಳ್ತೀನಿ. ಇಲ್ಲ, ವಿಶ್ವಕರ್ಮ ಸಮವರ್ತತ ಅದೇ ಅಂದಾಗ ಮತ್ತೆ ಯಾಕೆ ದಷ್ಟ ಋಷಿಗೆ ಅಷ್ಟು ಜ್ಞಾನ ಇಲ್ವಾ? ಯಾಕೆ ಮಾಡಿದ್ದಾನೆ? ಕರೆಕ್ಟ್, ನೀವ್ ಹೇಳಿದ್ ಕರೆಕ್ಟ್. ಪುರುಷ ಅಂದ್ರೆ ಅದು ಪುಲ್ಲಿಂಗ ಶಬ್ದ ಅಲ್ಲ. ಪುರುಷ ಅಂದ್ರೆ ಪುರಾತನವಾಗಿ ಬಂದಂತಹ ಅಜ ಅಂದ್ರೆ ಆತ್ಮ. ಅದು ವಿಶ್ವಮಾಜಾನಮಗ್ರ ಅಂತ ಬರುತ್ತೆ. ಸಹಸ್ರ ಸೇರ ಪುರುಷ, ಆತನಿಗೆ ಅನಂತ, ಸಹಸ್ರ ಅಂದ್ರೆ 1000 ಅಲ್ಲ, ಅನಂತವಾದ ಶಿರಸ್ಸುಗಳು, ಅನಂತವಾದ ಕಣ್ಣುಗಳು, ಅನಂತ ಶಬ್ದ ಬರುತ್ತೆ. ಯಾಕಂದ್ರೆ ಪರಬ್ರಹ್ಮನ ಕ್ರಿಯಾ ವಿಶೇಷಣಗಳಿವು. ಇರಿ, ಪುರುಷ ಅಂತ ಬಂತಲ್ಲ ಮತ್ತೆ ಅಲ್ಲಿ ಸಹಸ್ರ ಶೀರಸ ಪುರುಷ. ಒಂದ್ ನಿಮಿಷ ಅಲ್ಲಿ ಪುಲ್ಲಿಂಗವೋ ಸ್ತ್ರೀಲಿಂಗವೋ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಪುರುಷ ಅಂತ ಬಂತಲ್ವಾ, ಆ ಪುರುಷ ಯಾರಂತ ಹೇಳ್ತಾ ಇದೆ?
ಅದೇ ಸೂಕ್ತ ವಿಶ್ವಕರ್ಮನಃ ಅಂತ ಆ ಪುರುಷ ಇವರಂತ ಹೇಳ್ತಾ ಇದೆ. ಓಕೆ, ನಾನ್ ನಿಮ್ಗೆ ಯಾಕೆ ತಗೋಬಾರ್ದು? ಓಕೆ, ನೀವ್ ಹೇಳಿದ್ದು ನಂಗೆಲ್ಲ ಅರ್ಥ ಆಯ್ತು. ಇವಾಗ ನಾನೊಂದು ಪ್ರಶ್ನೆ ಕೇಳ್ತೀನಿ. ನೀವು ಸಹಸ್ರನಾಮ ಅಥವಾ ಶತನಾಮಾವಳಿ ಅಂತಿದ್ದೀರಾ ಯಾವ್ದಾದ್ರು ದೇವ್ರದ್ದು? ಸಹಸ್ರನಾಮ ಅಂದ್ರೆ ವಿಷ್ಣು ಸಹಸ್ರನಾಮದಲ್ಲಿ ವಿಶ್ವಕರ್ಮ ಮನುಸ್ತೋಷ್ಟ ಸ್ಥವಿಷ್ಟ ಸ್ಥವಿರೋ ಧ್ರುವಹಾನ ಒಂದು ವಾಕ್ಯ ಬರುತ್ತೆ. ಅಂದ್ರೆ ವಿಶ್ವಕರ್ಮ ಮನುಸ್ತೋಷ್ಟ ಅಂದ್ರೆ ನೀನು ವಿಶ್ವಕರ್ಮನಂತವನು, ಮನು ಅಂತವನು, ತ್ವಷ್ಟ ಅಂತವನು ಅಂತ ಅವ್ರು ವಿಷ್ಣುಗೆ ಹೊಗಳೋದು. ಓಕೆ, ನಾನು ಸಹಸ್ರನಾಮ ಅದನ್ನ ಓದೋಳಲ್ಲ. ಇವಾಗ ನಾವು ಗಣಪತಿದು 108 ಹೆಸರು, ಶಿವನ್ 108 ಹೆಸರು, ಅಥವಾ ದೇವಿದ ಒಂದೇನಾದ್ರು ಕೃಷ್ಣಂದ್ ಹಿಂಗ್ ತಗೊಂಡು ನಾವ್ ಅರ್ಚನೆ ಮಾಡುವಾಗ ಇನ್ನೊಂದು ಹೇಳ್ತೀನಿ, ನೀವು ಬೇಜಾರು ಮಾಡ್ಕೊಬೇಡಿ. ಗಣಪತಿ ಅಂದ್ರೆ ಯಾವ ಗಣಪತಿ ಪೂಜೆ ಮಾಡ್ತಾ ಇದ್ರಿ ನೀವು? ಇಲ್ಲ, ನಾ ಮಾಡೋದಲ್ಲಪ್ಪ, ನಾನ್ ಬರೀ ಹೇಳ್ತಾ ಇದ್ದೀನಿ ನಿಮಗೆ. ಇವಾಗ ನಾನ್ ನಿಮ್ಗೆ ನಿನ್ನೆ ನಾನು ನನ್ನ ಕುಲದೇವಿಯ 108 ಹೆಸರು ತಗೊಂಡು ಅರ್ಚನೆ ಮಾಡಿದೆ. ನನ್ನ ಕುಲದೇವಿ ಹೆಸರು ಬನಶಂಕರಿ. ಬದಾಮಿ ಗೊತ್ತಾ ನಿಮಗೆ? ನೀರು ಗೊತ್ತಿದೆ, ಬನಶಂಕರಿ ಗೊತ್ತು, ನಾವೇ ಮಾಡ್ಕೊಡ್ತೀವಲ್ಲ ವಿಗ್ರಹಗಳು. ಮಾಡ್ತೀರಲ್ಲ, ಸೊ ನಾನು ಬದಾಮಿ, ನೀವು ಅದ ವಿಶ್ವಕರ್ಮ ನಿಮ್ಗೆಲ್ಲ ಗೊತ್ತಿರುತ್ತೆ. ಸೊ ಆ ಬದಾಮಿ ಬನಶಂಕರಿಯ ಇದನ್ನಂತ ಶತನಾಮಾವಳಿ ಹೇಳಿ ನಿನ್ನೆ ನಾನು ಕುಂಕುಮಾರ್ಚನೆ ಮಾಡುವಾಗ ಅವಳೇ ಲಕ್ಷ್ಮಿ, ಅವಳೇ ಸರಸ್ವತಿ, ಅವಳೇ ಕುಂಡಲಿನಿ, ಅವಳೇ ಚಿತ್ತ ಶಕ್ತಿ, ಅವಳೇ ಪ್ರಾಣಶಕ್ತಿ, ಅವಳೇ ಪರಮೇಶ್ವರಿ, ಅವಳೇ ಜಗದೀಶ್ವರಿ ಅಂತೆಲ್ಲ ಬರುತ್ತೆ. ಹಾಗಾದ್ರೆ ಸರಸ್ವತಿ ಇವಳೆ ಇದರ್ಥ ಅಂದ್ರೆ ಎಲ್ಲಾ ಶಕ್ತಿಯನ್ನು ಒಂದೇ ಕಡೆ ಇರೋದು. ಯಾವ ದೇವತೆಯನ್ನ ಆರಾಧನೆ ಮಾಡ್ತಾ ಆ ದೇವತೆಗೆ ಬಗೆ ಬಗೆಯಾಗಿ ಹೊಗಳ್ತೀವಿ ನಾವು. ಅದೇ ನೀವು ಲಕ್ಷ್ಮಿ ಇದನ್ನ ತಗೊಳ್ಳಿ, ಅವಾಗ ಬನಶಂಕರಿ ಹೆಸರು ಬರುತ್ತೆ. ಸರಸ್ವತಿ ತಗೊಳ್ಳಿ, ಇದ್ರ ಅರ್ಥ ಏನು ಅಂದ್ರೆ ಇದೆಲ್ಲಾ ಶಕ್ತಿ ಒಂದೇ. ಇವಾಗ ನಾನು ನಿಮಗೆ ಮೋಹನ್ ಅಂತಾರ ನೀವು ಒಪ್ಕೊಳ್ಳಲ್ಲ, ನಿಮ್ಮ ಅಮ್ಮ ನಿಮ್ ಮೋಹನ್ ಅಂತ ತಿರುಗಿ ನೋಡ್ತೀರಾ, ನಾನು ಸಹೋದರ ಮೋಹನ್ ಅಂದ್ರೆ ನೀವು ನೋಡ್ತೀರಾ. ನಿಮ್ಮ ಮಗನ ನಿಮ್ಗೆ ಅಪ್ಪ ಅಂತಾರೆ ನೀವು ನೋಡ್ತೀರಾ, ಮೋಹನ್ ಅಂಕರ ಯಾಕು ಅಂತೇಳಿ ಹಾಕಿ ಕೆನೆ ಬರೆಸ್ತೀರಾ. ಏನಿಲ್ಲ, ಅವರವರು ಈ ಮೋಹನ್ ಅಂತ ನನ್ನ ಈ ಶರೀರಕ್ಕೆ ಇಟ್ಟಿದ ಹೆಸರು, ಅದು ನನ್ನ ಹೆಸರಲ್ಲ ಹೇಳೋದು. ಇವಾಗ ನಿಮ್ಮ ಹೆಂಡತಿ ರೀ ಅನ್ಕರ ನೀವು ಓದ್ತೀರ. ಇದರ್ಥ ಅಂದ್ರೆ ರೀನು ಅವರು, ಸಹೋದರನವರು, ವೇದಮೂರ್ತಿಯನವರು, ಗುರುಗಳೇನವರು, ಇವರೆಲ್ಲಾರು ಒಂದೇ ವ್ಯಕ್ತಿ. ಆದ್ರೆ ಶಿಷ್ಯನ ಜೊತೆ ನಿಮಗೆ ಇರೋದು ಸಂಬಂಧ ಗುರು, ನನ್ನ ಜೊತೆ ನಿಮ್ ಸಂಬಂಧ ಇರೋದು ಸಹೋದರ, ನಿಮ್ಮ ಪತ್ನಿ ಜೊತೆ ನಿಮ್ದು ಪತಿ, ಮಗನ ಜೊತೆ ನಿಮ್ದು ತಂದೆ. ಹೀಗೆ ಸಮಾಜದಲ್ಲಿ ಬೇರೆ 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 ನಿಮ್ದು ಸಂಬಂಧಗಳಿರೋದಕ್ಕೆ ನಿಮ್ಮ ಹೆಸರುಗಳು ಬೇರೆ ಇದೆ. ಹಾಗೇನೆ ಈ ಪ್ರಜಾಪತಿ ಅನ್ನೋದು ಪರಬ್ರಹ್ಮ, ನಿರ್ಗುಣ ನಿರಾಕಾರ ಸಗುಣ ಸಾಕಾರದ ಪ್ರಜಾಪತಿ ಆಯ್ತಲ್ಲ, ಅದಕ್ಕೆ ಬೇರೆ 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 ಹೆಸರಿದೆ ಅಷ್ಟೇನೆ. ಎಲ್ರು ಆರಾಧನೆ ಮಾಡೋದು ಒಂದೇನೆ. ಅದೇ ಆದಿ ಪರಾಶಕ್ತಿ ಅಂದ್ರೆ ಸ್ತ್ರೀ ಅಂತ ಹೇಳಲ್ಲ, ಆದಿ ಪರ ಮೂಲ ನಿರ್ಗುಣ ನಿರಾಕಾರದ ಉಪಾಸನೆ ನಾವು ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಮಗೆ ಗೊತ್ತಿಲ್ಲ. ಇವಾಗ ನನಗೆ ಮೋಹನ್ ಅನ್ನೋರು ಯಾರು ಗೊತ್ತಿಲ್ಲ, ಯಾರೊಬ್ರು ಫೋನ್ ಮಾಡಿ ಇಲ್ಲಿ ಮೋಹನ್ ಅಂತ ಒಬ್ರು ಇದ್ದಾರೆ, ಅವ್ರ ಜೊತೆ ಮಾತಾಡ್ಲಿಕ್ಕೆ ಅವ್ರು ಯಾರೋ ಒಂದ್ ನಂಬರ್ ಕೊಟ್ಟು ಇವ್ರ ಜೊತೆ ಮಾತಾಡಂದ್ರೆ ಇವ್ರು ಯಾರು ಅಂತ ನಾನು ತಿಳ್ಕೊಬೇಕಾಗುತ್ತೆ ತಾನೆ, ಅವ ಮಾತ್ರ ನಾನ್ ಮಾತಾಡಬಹುದು. ಹಾಗೆ ನಿಮ್ದು ಫೋಟೋ ನೋಡಿದ್ರೆ ಇವರೊಬ್ರು ಪುರುಷ ಅಂತ ಗೊತ್ತಾಯ್ತು, ಶರೀರ ಪುರುಷ ಅಂತ. ಇಲ್ಲ ಅಂದ್ರೆ ಸ್ತ್ರೀ ಇದ್ರೆ ನಾನು ಅಮ್ಮ ಅಂತಾನೋ ಅಕ್ಕ ಅಂತ ಮಾತಾಡ್ತಾ ಇದ್ದೆ, ಇವ ನಿಮ್ ಸಹೋದರ ಅಂತ ಮಾತಾಡ್ತಾ ಇದ್ದೆ. ಹೀಗೆ ನಮಗೆ ಒಂದು ಪರಿಚಯ ಇಲ್ಲದೆ ನಾವು ಅವ್ರ ಜೊತೆ ಸಂಬಂಧ ಬೆಳೆಸ್ಲಿಕ್ಕಾಗಲ್ಲ. ಅದಕ್ಕೆ ಋಷಿಗಳು ಏನ್ ಮಾಡಿದ್ರು, ಒಂದು ರೂಪವನ್ನ ಕೊಟ್ರು ಮಂತ್ರಕ್ಕೆ. ಅದು ರಾಮ ಮಂತ್ರ ಇದ್ರೆ ಅದಕ್ಕೊಂದು ಶ್ರೀರಾಮ ಅನ್ನೊಂದನು, ಅಥವಾ ಶಿವ ಮಂತ್ರ ಇದ್ರೆ ಶಿವ ಅಂತಂದ್ರೆ ಮಂಗಳಕಾರಿ, ಶಿವ ಅಂದ್ರೆ ಪಾರ್ವತಿ ಗಣ್ಣ, ಶಿವ ಅಲ್ಲ, ಶಿವ ಅಂದ್ರೆ ಮಂಗಳಕಾರಿ, ಇತಿ ಶಂಕರ ಅಂತ ಹೇಳ್ತಾರೆ. ಹೀಗೆ ಪ್ರತಿಯೊಂದು ಇವೆಲ್ಲ ಕ್ರಿಯಾ ವಿಶೇಷಣಗಳು ಹೊರತುವೆ ನಾಮಪದಗಳಲ್ಲ. ಇಲ್ಲಿ ಎಲ್ಲ ಇರೋದು ನಾ ಹೇಳ ಓಂ ಅನ್ನೋದು ಹೆಸರು ಹೌದು, ವಾಚಕನೂ ಹೌದು, ವಾಚ್ಯನೂ ಹೌದು. ಹೀಗೆ ಇದೆಲ್ಲ ಇರೋದು ಏನಪ್ಪಾ ಅಂದ್ರೆ ಋಷಿಗಳು ನಮ್ದಿವ ಸಾಧನ ಕಲಿಯುಗದಲ್ಲಿ ಇದ್ದಿದ್ದಕ್ಕೆ, ನಮ್ಮ ಸಾಧನಾ ಶಕ್ತಿ ತುಂಬಾ ಕಡಿಮೆ ಇದ್ದಕ್ಕೆ ನಿರ್ಗುಣ ನಿರಾಕಾರ ಸಾಧನೆ ನಮ್ಮಿಂದ ಆಗಲ್ಲ. ಪರಿಚಯ ಇಲ್ಲದ ಜೊತೆ ನಮಗೆ ಸಂಬಂಧವನ್ನ ಏರ್ಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನು ಮಾಡಿದ್ರು ಋಷಿಗಳು, ಅದಕ್ಕೊಂದು ಅಲಂಕಾರಿಕವಾಗಿ ಒಂದು ನಾವು ಶರೀರ ಇದ್ದಕ್ಕೆ ನಮಗ್ ಮತ್ತೊಬ್ಬರ ಜೊತೆ ಶರೀರ ರೂಪದಲ್ಲೇ ನಮ್ಮ ಸಂಬಂಧ ಏರ್ಪಡ್ಲಿ ಅನ್ಕೊಂಡು ಒಂದು ಸ್ತ್ರೀ ದೇವತೆನೋ ಪುರುಷ ದೇವತೆನೋ ಮಾಡಿ ಅದಕ್ಕೊಂದು ಉಡುಗೆ ತೊಡುಗೆ ತೊಟ್ಟಿಸಿರು. ಅದನ್ನ ನೋಡಿ ನಾವು ಪೂಜೆ ಮಾಡ್ತೀವಿ. ಅದಕ್ಕೆ ಸಗುಣ ಉಪಾಸನೆ ಅಂತ ಹೇಳ್ತಾರೆ. ನಿರ್ಗುಣ ಉಪಾಸನೆ ಅಂದ್ರೆ ಅದ್ರ ಚಿತ್ರನೇ ಇರಲ್ಲ, ಕೇವಲ ಜ್ಯೋತಿ ಸ್ವರೂಪ. ಸೊ ನೀವು ಅದು ಪರಬ್ರಹ್ಮ ಅನ್ರಿ, ಅಥವಾ ಪರಮೇಶ್ವರ ಅನ್ರಿ, ಅಥವಾ ಪ್ರಜಾಪತಿ ಬ್ರಹ್ಮ ಅನ್ರಿ, ಅಥವಾ ವಿಶ್ವಕರ್ಮ ಅನ್ರಿ, ಅಥವಾ ಗಾಯತ್ರಿ ಅನ್ರಿ. ಅಲ್ಲಿ ಹಿಂದೆ ಏನಿದೆ, ಗಾಯತ್ರಿ ಅಂತ ಯಾವಾಗ ಅನ್ಬೇಕು, ವಿಶ್ವಕರ್ಮ ಅಂತ ಯಾವಾಗ ಅನ್ಬೇಕು, ಪರಬ್ರಹ್ಮ ಅಂತ ಯಾವಾಗ ಅನ್ಬೇಕು, ಅದನ್ನ ನಮ್ ತಿಳ್ಕೊಂಡ್ಬಿಟ್ರೆ ಇವೆಲ್ಲಾ ವಿಚಾರಗಳ ಏನಂತಾರದಕ್ಕೆ ನಮ್ಮ ವಾದಗಳು ನಿಂತೋಗುತ್ತೆ. ಅದಕ್ಕೆ ನಾನು ಗಾಯತ್ರಿ ಚೈತನ್ಯ ಓದಂತ ಹೇಳ್ತಾ ಇದ್ದೀನಿ. ಅದ್ರಲ್ಲಿ ಪ್ರತಿಯೊಂದು ಪ್ರಶ್ನೆ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಅಲ್ಲಿ ಎಲ್ಲಾನು ಸಿಗುತ್ತೆ ಅನ್ನೋ ನನಗ್ ಗೊತ್ತಿಲ್ಲ, ಬಟ್ ಸಾಕಷ್ಟು ಪ್ರಶ್ನೆಗಳು ನಿಮ್ಗೆ ಉತ್ತರ ವೇದದಲ್ಲಿ ಏನಿದೆಯೋ ಅದನ್ನ ಜನಗಳು ತಿಳಿಸ್ಬೇಕು. ಆ ರಹಸ್ಯ ತುಂಬಾ ಅನ್ಯಾಯ ಆಗಿದೆ ಜನಗಳಿಗೆ. ಕರೆಕ್ಟ್ ಕರೆಕ್ಟ್. ನಿಮ್ದು ತುಂಬಾ ಒಳ್ಳೆ ಸದಿಚ್ಛೆ ಇದೆ, ಅದಕ್ಕೆ ನಿಮ್ ಜೊತೆ ಇಲ್ಲ ನಾನು ಮಾತಾಡಲ್ಲ. ಹೌದಮ್ಮ, ನನ್ನ ಸಮಯ ಇಲ್ಲ. ಆಮೇಲೆ ಮತ್ತೊಂದು ನಾನು ವಾದ ಮಾಡ್ಲಿಕ್ಕೆ ನಾನು ಬಿಡಲ್ಲ. ನೋಡಿ, ವೇದದಲ್ಲಿ ಪ್ರಧಾನ ದೇವತೆಗಳು ಮಿತ್ರ, ವರ್ಣ, ಅಗ್ನಿ, ಇಂದ್ರ,
ಇಂದ್ರನಿಗೆ ಪುರಾಣಗಳಲ್ಲಿ ವಿಲನ್ ಮಾಡ್ಬಿಟ್ಟಿದ್ದಾರೆ. ಎಸ್ ಜಾರ ನೀವು ಚೋರ ತುಂಬಾ ಕರೆಕ್ಟ್ ಹೇಳ್ತಾ ಮಾಡ್ಬಿಟ್ಟಿದ್ದಾರೆ. ಇದ್ದೀರಾ, ಕರೆಕ್ಟ್ ಹೇಳ್ತಾ ಏನ್ ಗೊತ್ತಾ, ಹ್ಮ್ ವೈದಿಕವಾಗಿರೋ ದೇವತೆಗಳು, ಆದ್ರೆ ಇವಾಗ ನಾವು ಉಪಾಸನೆ ಮಾಡೋ ದೇವತೆಗಳೇ ಬೇರೆ ಇದ್ದಾರೆ, ದೇವಸ್ಥಾನಗಳೇ ಬೇರೆ ಇದೆ. ವೇದದಲ್ಲಿ ಸಗುಣೋಪಾಸನೆ ಇರ್ಲಿಲ್ಲ ಹೌದು. ಅಲ್ವಾ? ಆಮೇಲೆ ಏನಾಯ್ತು, ಅವರು ಇವಾಗ ದ್ಯಾವ ಪೃಥ್ವಿ ಅಂತ ಅನ್ಕೊಂಡು ನಾವು ಅಂತರಿಕ್ಷ ಮತ್ತು ಸ್ವರ್ಗದಲ್ಲಿರುವಂತಹ ಶಕ್ತಿಗಳನ್ನ ದೇವತೆಗಳಂತ ಮುಂದೆ ಅದನ್ನೊಂದು ಇದನ್ನ ಕೊಟ್ರು, ರೂಪ ಕೊಟ್ರು. ಪಂಚಭೂತಗಳು ಮುಖ್ಯವಾಗಿ ಹಾ. ಮೊದಲಿಗೆ ಸೃಷ್ಟಿ ಮಾಡಿದ್ದು ಪರಬ್ರಹ್ಮ ಪಂಚಭೂತಗಳನ್ನ, ಹಾ. ಅದನ್ನು ಬರುತ್ತೆ, ಬಳಸ್ಕೊಂಡು ಸೃಷ್ಟಿ ಬರುತ್ತೆ. ಮಾಡಿದ್ದಾರೆ. ಅದೇ ನಿಮ್ಗೆ ಇದು ಗೊತ್ತಿರ್ಬೋದು, ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ಏಕೋಹಂಬಹುಸ್ಯಾಮ್ ಅಂತ ಯಾವಾಗ ಬರುತ್ತೆ, ನಿರ್ಗುಣದಿಂದ ಸಗುಣ ಬಂದಾಗ ಮನಸ್ಸು ಬರುತ್ತೆ. ಸೂಕ್ತಗಳಿದಾವೆ ಒಂದು 5. ಹ್ಮ್ ಅದೇ ಸಂಪೂರ್ಣ ಸೃಷ್ಟಿ ರಹಸ್ಯವನ್ನು ನಿಮ್ಗೆ ತಿಳಿಸ್ಕೊಡುತ್ತೆ. ಅಲ್ಲ, ನೀವ್ ಹೇಳಿದ್ ಕರೆಕ್ಟ್. ನಾಸದೀಯ ಸೂಕ್ತದಲ್ಲಿ ನಮ್ ಪೂರ್ತಿ ಸೃಷ್ಟಿ ಇದೆ. ನಾಸದೀಯ ಸೂಕ್ತ ಅಷ್ಟೇ. ನಾನು ಓದ್ದವಳಲ್ಲ, ನನಗೆ ಅದ್ರ ಅವಶ್ಯಕತೆ ಇಲ್ಲ. ಅಂಗಾಂಗಗಳಿಂದ ಯಾವ ಯಾವ ಲೋಕಗಳು ಬಂದಿದ್ದಾವೆ, ಯಾವ ಯಾವ ದೇವತೆ ಅವೆಲ್ಲ ಬರ್ತದೆ. ಕರೆಕ್ಟ್, ನೀವ್ ಹೇಳಿದ್ ಕರೆಕ್ಟ್. ಇವಾಗ ನಮ್ದು ಆಯುಷ್ಯ ತುಂಬಾ ಕಡಿಮೆ, ಕಲಿಯುಗದಲ್ಲಿ ಹುಟ್ಟಿದೀವಿ, ಸಮಯದ ಅಭಾವ, ಸಂಸಾರಿಗಳು, ನಮ್ಮದೇ ಆದ ನಮಗೆ ಜವಾಬ್ದಾರಿ. ನೀವು ಇಷ್ಟರಲ್ಲಿ ಪ್ರೊಫೆಷನ್ ಏನಮ್ಮ ನಿಮ್ದು? ನಾನು ಸಂಸಾರಿ. ಹೌಸ್ ವೈಫ್. ಓಕೆ. ಸಾಧಕರು ಮತ್ತೆ ಗೃಹಿಣಿ ಇರೋದು. ಅಷ್ಟೇ. ನಾನ್ ಸತ್ಸಂಗ ತಗೋತೀನಿ. ಹ್ಮ್ ನಮ್ದು ಸಾಧನೆ, ನಮ್ದು ಗುರುಗಳ ಭಕ್ತರದ್ದು ಒಂದು ಗ್ರೂಪ್ ಇದೆ ನಮ್ದು, ನಾನು ಸತ್ಸಂಗ ತಗೋತೀನಿ. 5 ವರ್ಷ ಆಯ್ತು ಇವಾಗ. ಅಂದ್ರೆ ಮೋಸ್ಟ್ಲಿ ನಾವು ಯಾರಿಗೆ ಏನ್ ಅರ್ಥ ಆಗಿಲ್ಲ, ಒಬ್ರಿಗೊಬ್ರು ಡಿಸ್ಕಸ್ ಮಾಡ್ತೀವಿ. ಹೌದೌದು. ಸೊ ನಾನ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಮಗೆ ಇವಾಗ ಸತ್ಯದ ಸಾಕ್ಷಾತ್ಕಾರ ಆಗ್ಬೇಕು, ಅದಕ್ಕೆ ನಾವು ಸತ್ಯದ ಸಂಶೋಧಕರಾಗಬೇಕು. ಒಬ್ಬರಿಗೆ ಜ್ಞಾನ ವಿನಿಮಯ. ಇಲ್ಲಿ ಏನ್ ಗೊತ್ತಾ, ನೀವ್ ಹೇಳಿದ್ ಪರ್ಫೆಕ್ಟ್ ಆಗಿದೆ. ಈ ಪೌರೋಹಿತ ಶಾಹಿಗಳು ಏನ್ ಗೊತ್ತಾ, ಒಂದು ಚಿತ್ರ ನೋಡಿ, ವಿಷ್ಣುನಿಗೆ ಅವ್ನ್ ಮಲಗಿದ್ದಾನೆ, ಅವಳ ಕಾಲ ಹತ್ರ ಲಕ್ಷ್ಮಿ ಕುತ್ಕೊಂಡು ಕಾಲು ಒತ್ತುತ್ತಾ ಇದ್ದಾಳೆ. ಇದೇನ್ ಗೊತ್ತಾ, ಸ್ತ್ರೀಯನ್ನ ತುಳಿದ್ ನೋಡೋಂತ ಫೋಟೋ. ಹೌದು. ಅವಳ ಸ್ಥಾನ ಕಾಲಲ್ಲಿಲ್ಲ, ಅವಳ ಸ್ಥಾನ ಹೃದಯದಲ್ಲಿದೆ. ಹೌದಮ್ಮ. ವಿಷ್ಣುವಿನ ಹೃದಯದಲ್ಲಿ ಲಕ್ಷ್ಮಿ ಸ್ಥಿರವಾಗಿರ್ತಾಳೆ. ನಾನು ಅದನ್ನೇ ವಾದ ಮಾಡೋದು. ಇದೇನ್ ಮಾಡಿ ಗೊತ್ತಾ, ಇವ್ರೇನಂತಾರಂದ್ರೆ ಸ್ತ್ರೀಯರು ಗಾಯತ್ರಿ ಮಾಡಬಾರ್ದು, ಸ್ತ್ರೀಯರು ಪೂಜೆ ಮಾಡಬಾರ್ದು, ಸ್ತ್ರೀಯರು, ನಾನ್ ದಿನ ನಮ್ಮ ಮನೇಲಿ ಗಾಯತ್ರಿ ಯಜ್ಞ ಮಾಡ್ತೀನಿ. ಮಾಡ್ಬೇಕಮ್ಮ, ಅದು ಮಾಡಬಾರ್ದು ಹೇಳಿ. ಯಾಕೆಂದ್ರೆ ಹೆಣ್ಣು ಮುಂದೆ ಹೋದ್ರೆ ಯಜ್ಞೋಪಧಾರಣದ ಹಕ್ಕು ಸ್ತ್ರೀ ಪುರುಷರಿಗೆ ಸಮಾನ ಇದೆ. ಹೌದು ಹೌದು ಇದೆ. ನಿಮ್ಗೂ ಗಾಯತ್ರಿ ಉಪದೇಶ ಹೇಳಿದೆವು, ಆ ಸವಿತಾ ಉಪದೇಶ ಆಗ್ಬೇಕು, ನಿಮ್ದು ಆ ಜಪ ಆಗ್ಬೇಕು, ಯಜ್ಞ ಹೋಮದ ಸರ್ವಕ್ರಿಯೆಗಳು ಮಾಡುವ. ನಾವೆಲ್ಲರೂ ವೇದವಾಹಿನಿಯರು, ನಾವೆಲ್ಲರೂ ಒಂದು ವೇದವನ್ನ ತಿಳ್ಕೊಂಡು ಅದರ ಅಧ್ಯಾಪನ ಮತ್ತು ಅಧ್ಯಯನ ಮಾಡ್ತೀವಂದ್ರೆ ನಾವೆಲ್ಲ ಬ್ರಹ್ಮವಾದಿಗಳು. ವಾಚಜ್ಞವಿ ಗಾರ್ಗಿ ತರ ನಾವೆಲ್ಲ ಬ್ರಹ್ಮವಾದಿನಿಗಳು. ಹೌದಮ್ಮ. ಇವಾಗ ನಾನು ಸಂಸಾರದಲ್ಲಿ ಇಷ್ಟೊಂದು ಕಲುಷಿತ ಆಹಾರ, ಕಲುಷಿತ ವಾತಾವರಣ, ಸಂಸಾರದ ಜವಾಬ್ದಾರಿ, ಆಮೇಲೆ ಮಾಯೆ ಹಿಂದೆ ಬೀಳೋಂತ ಇಷ್ಟೆಲ್ಲಾ ಸಮಯದಲ್ಲಿ ನಾನು ನೀವು ಇವತ್ತಿನ ದಿನ ಸೋಮವಾರ ದಿನ ಸಾಯಂಕಾಲ 7 ಗಂಟೆ ಹೊಡೆದು 8 ಗಂಟೆ ನಿಮಿಷಕ್ಕೆ ನಾವು ಮಾತಾಡ್ತೀವಂದ್ರೆ ನಾವು ಪರಬ್ರಹ್ಮ ಕೃಪೆ ಪಾತ್ರರಾಗಿದ್ದೀವಿ. ಪ್ರದೋಷ ಕಾಲ ಅಂತ ಇದು. ಇವಾಗ ಜನ ಎಷ್ಟೋ ಜನ ದುಡಿಲಿಕ್ಕೆ ಹೋದ್ರೆ, ಎಷ್ಟೋ ಜನ ಸಿನಿಮಾ ನೋಡ್ತಾರೆ, ಎಷ್ಟೋ ಜನ ಟಿವಿ ನೋಡ್ತಾ ಇದಾರೆ, ಎಷ್ಟೋ ಜನ ಮೋಜು ಮಸ್ತಿ ಮಾಡ್ತಾ, ಎಷ್ಟೋ ಜನ ಮಲಗಿದ್ದಾರೆ. ನಾವಿಬ್ರು ಬ್ರಹ್ಮ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಸೊ ನಾವು ಭಾಗ್ಯವಂತರು. ಹೀಗೆ ನಾವು ಸಂತೋಷ ನಮ್ಮನೆ ಬಾಗ್ಲ ತಟ್ಕೊಂಡ್ ಬರಲ್ಲ, ನಾವು ಸಂತೋಷ ಹುಡುಕ್ಬೇಕು. ಸಂತೋಷ ಹುಡುಕ್ಲಿಕ್ಕೆ ಜನ ಹೋಟೆಲ್ಗೆ ಹೋಗೋದು, ಸ್ವೀಟ್ ತಿನ್ನೋದು, ಮಾರ್ಕೆಟ್ಗೆ ಹೋಗೋದು ಮಾಡ್ತಾರೆ. ನಾವು ಒಳಗಡೆ ಸತ್ ಚಿತ್ತ ಆನಂದ ಸ್ವರೂಪಿ, ಅದು ಸಂತೋಷ ಅಲ್ಲದ ಆನಂದ, ಬರಿದಾಗದೇ ಇರುವಂತಹ ನಿರಂತರವಾದ ಸಂತೋಷ ಆನಂದ. ಅದನ್ನ ಹುಡುಕ್ಲಿಕ್ಕೆ ಟ್ರೈನೇ ಮಾಡಿಲ್ಲ. ಟ್ರೈ ಮಾಡಿದ್ದೆ ಆದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಪುರುಷರೇನಿದ್ದಾರೆ, ಸ್ತ್ರೀಯರು ಸಪೋಸ್ ಮುಂದ್ ಹೋಗ್ಬಿಟ್ರೆ ಇವ್ರಿಗೆ ಯಾರು ಹುಜೂರ್ ಅನ್ನೋರು ಯಾರು? ಇವ್ರಿಗೆ ಕೈಕಾಲು ಒತ್ತಿ ಇವ್ರಿಗೆ ಬಂದ್ರೆ ಊಟ ಹುಡುಗೆ ಕೊಡೋರು ಯಾರು? ಅದಕ್ಕೆ ಬೇಡಪ್ಪ, ನೀನು ಮುಟ್ಟಾಗ್ತೀಯ, ನೀನ್ ಅಡಿಗೆ ಮಾಡ್ಕೊಂಡ್ ಮಕ್ಕಳಿಗೆ ಹೆರಿ ಅಂದ್ರೆ ಒಂದ್ ಯಂತ್ರ ಮಾಡಿಟ್ಟಿದ್ದಾರೆ. ಅವಳು ಮಕ್ಕಳನ್ನ ಹೆರಿಯುವಂತ ಯಂತ್ರ. ಇಷ್ಟಕ್ಕೆ ಸೀಮಿತ. ಸಪೋಸ್ ನೀನಾದ್ರೂ ಸಮಾಜದ ಹೊರಗೆ ಬಂದ್ರೆ ನನ್ನ ಸ್ಥಾನಮಾನ ಕಡಿಮೆ ಆಗುತ್ತೆ ಅಂತ ಹೇಳಿ ಪುರುಷರು ದಬ್ಬಾಳಿಕೆಯಿಂದ ಸ್ತ್ರೀಯರನ್ನ ತಮ್ಮ ಕಾಲ್ ಕೆಳಗಡೆ ಇಟ್ಕೊಂಡಿದ್ದಾರೆ. ಅದಕ್ಕೆ ಆ ಚಿತ್ರ ಬಂದಿದೆ. ಶಿವ ಏನ್ ಮಾಡಿದ್ದಾರೆ? ಶಿವ ಏನಿದೆ? ಇವಾಗ ಶಿವ ಎಲ್ಲಾದ್ರೂ ಪಾರ್ವತಿ ನಾಥರ ಮಾಡಿದ್ ನೋಡಿದ್ರೆ ಶಿವನ್ ಪಕ್ಕದಲ್ಲೇ ಇದ್ದಾಳೆ, ಈಕ್ವಲ್ ಸ್ಥಾನ ಇದೆ. ಕೊಟ್ಬಿಟ್ಟಿದ್ದಾರೆ. ಆದ್ರೆ ಇದನ್ನ ನೋಡಿ ವಿಷ್ಣುನ್ ಹೆಂಗ್ ತೋರಿಸಿದ್ದಾರೆ. ಇದು ಪುರುಷ ಪ್ರಧಾನ ಪೌರೋಹಿತಶಾಹಿ ಮಾಡಿದಂತ ವಿಕಲ್ಪ ಮತ್ತು ವಿಕೃತ ಮನಸ್ಸಿನ ಚಿತ್ರಣ. ಹೌದು. ಇದನ್ನ ನೀವೊಂದು ಪುರುಷರಾಗಿ ಖಂಡಿಸ್ತಾ ಇದ್ರೆ ನಂಗೆ ತುಂಬಾ ಸಂತೋಷ. ಈ ತರ ಪ್ರತಿಯೊಬ್ಬರು ಸತ್ಯದ ಸಾಕ್ಷಾತ್ಕಾರ ಹಾಗೂ ಸತ್ಯದ ಸಂಶೋಧನೆಗೆ
ಹ್ಮ್ ಪ್ರಯತ್ನ ಮಾಡಿದ್ರೆ ಇವತ್ತಿನ ಸಹ ನರ ನಾರಿ ಅನ್ನೋಂತ ಭೇದ ಹೋಗುತ್ತೆ, ನಾವೆಲ್ಲರೂ ಆತ್ಮ ಅನ್ನೋದು ಜಾಗೃತಿ ಆಗುತ್ತೆ. ಹೌದಮ್ಮ, ನಾನು ಮೊದಲೇ ಹೇಳಿದ್ದೆ ನಾವೆಲ್ಲ ಆತ್ಮ ಸ್ವರೂಪಗಳಂತ. ಅದಕ್ಕೆ ಅದನ್ನ ಮಾಡ್ಬೇಕು. ಆಮೇಲೆ ನಾವೆಲ್ಲರೂ ಪರಬ್ರಹ್ಮನ ಮಕ್ಕಳು, ನಾವು ಬಂಧುನ ಮಕ್ಕಳು, ನಾವು ಇವತ್ತಿನ ಸಹ ಬ್ರಹ್ಮ ದೇವರ ಮಕ್ಕಳು. ಅವರ ಸಂತಾನ ಅಂದಾಗ ನರನಾರಿಗೆ ಸಮಾನವಾದ ಹಕ್ಕು ವೇದದಲ್ಲಿ ಕೊಟ್ಟಿದ್ದಾರೆ. ಹೌದು. ಆದ್ರೆ ಗಾಯತ್ರಿ ಹೆಣ್ಮಕ್ಳು ಮಾಡಬಾರ್ದು, ಈ ಪೂಜೆ ಮಾಡಬಾರ್ದು, ಗುರುಚರಿತ್ರೆ ಓದು, ಇದೆಲ್ಲ ತಪ್ಪು, ಇದೆಲ್ಲ ಸುಳ್ಳು ತಪ್ಪು. ನಾನು ಅದನ್ನ ಈ ಶರೀರಕ್ಕೆ ಒಂದ್ ಬಟ್ಟೆ ಇದೆ, ಅದು ಪುರುಷ ಬಟ್ಟೆ ಇದೆ, ನನ್ನ ಸ್ತ್ರೀ ಬಟ್ಟೆ ಇದೆ. ಇದ್ರ ಅರ್ಥ ಅಂದ್ರೆ ನೀವೊಂದ್ ದೊಡ್ಡ ಮೇಲಿನ ಸ್ಥಾನ, ನನ್ ಕೆಳಗಿನ ಸ್ಥಾನ ಅಲ್ಲ. ಒಂದು ಪುರುಷ ಹೊರಗೆ ಬರ್ಬೇಕಾದ್ರೆ ಸ್ತ್ರೀ ಯೋನಿಂದ ಹೊರಗೆ ಬರ್ತಾನೆ, ಆ ಸ್ತ್ರೀ ಅದು ಹೇಗೆ ಅದು ಅಶುದ್ಧ ಆಗುತ್ತೆ ಹೇಳಿ? ಒಂದು ಪುರುಷ ಹೊರಗಡೆ ಬಂದಾಗ, ಇವಾಗ ಏನು ಒಂದು ಪೀಠಾಧಿಪತಿಗಳು ಅಥವಾ ಸಂತ ಮಹಾತ್ಮರು ಹೇಳ್ತಾರಲ್ಲ, ಅಥವಾ ಯಾವ್ದೋ ಒಂದು ಪಾಠಶಾಲೆ ಗುರುಗಳು ಹೇಳ್ತಾರಲ್ಲ, ಹೆಣ್ಮಕ್ಳು ಗಾಯತ್ರಿ ಮಾಡಬಾರ್ದು ಅಂತ, ಅವ್ರು ಎಲ್ಲಿಂದ ಬಂದಿದ್ದಾರೆ? ಮೇಲಿಂದ ಉದುರಿದಾರ ಆಕಾಶದಿಂದ? ಯೋನಿಜರ ಅವರು ಯೋನಿಜರ ತಾನೆ. ಅವರು ಸನ್ಯಾಸಿಗಳಾದ್ರೂ ಕೂಡ ಒಂದ್ ತಾಯಿಗೆ ಮಗ ಅವನು ಯೋನಿಯಿಂದಾನೇ ಬಂದಿರ್ತಾನೆ. ಅಂದ್ಮೇಲೆ ಶಂಕರಾಚಾರ್ಯ ಸಹ ತಮ್ಮ ತಾಯಿ ಸ್ವರೂಪದಲ್ಲಿ ಕಂಡ್ರು. ಅಂದ್ರೆ ತಾಯಿ ಸ್ಥಾನ ಅಷ್ಟದು. ಅದಕ್ಕೆ ಫಸ್ಟ್ ಮಾತೃದೇವೋಭವ ಬರುತ್ತೆ, ಕೊನೆ ಗುರುದೇವ ಬರುತ್ತೆ. ಮಾತೃದೇವೋಭವ, ಪಿತೃದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ. ಫಸ್ಟ್ ಬರೋದು ವೇದದಲ್ಲಿ, ಅಂದ್ರೆ ತೈತ್ರಿಯ ಉಪನಿಷತ್ತಲ್ಲಿ ಬರೋದು ಮಾತೃದೇವೋಭವ. ಅಂದ್ರೆ ಮಾತೃ ಸ್ಥಾನ ಇಷ್ಟು ದೊಡ್ಡದಿದೆ. ಒಂದು ಸ್ತ್ರೀ ಅವಳು ಶೂದ್ರ ಆದ್ರೆ, ನೀವು ಮಗ ಆಗಿ ನೀವ್ ಹೇಗ್ ಬ್ರಾಹ್ಮಣ ಆಗ್ಲಿಕ್ಕೆ ಸಾಧ್ಯ? ಹೌದಲ್ಲ. ಇದನ್ನ ಒಬ್ರು ಸ್ವಲ್ಪ ಯಾರಾದ್ರೂ ವಿಚಾರ ಮಾಡಿದ್ರೆ ಇವತ್ತಿನಲ್ಲಿ ನಮ್ಮ ಸಮಾಜದಲ್ಲಿ ಗೊಂದಲ ಆಗಲ್ಲ. ಪೀಠಾಧಿಪತಿಗಳ ನಾನು ಸಾಕಷ್ಟು ಜನ ನೋಡಿದ್ರೆ ಗಾಯತ್ರಿ ಮಾಡಬಾರ್ದು ಅನ್ನೋದು ನೋಡಿದ್ದೆ ನಾನು. ಅದಕ್ಕೆ ಗಾಯತ್ರಿ ಚೇತನ ಓದ್ಬೇಕು, ನಿಮ್ಮಂತವ್ರಂತೂ ಓದ್ಬೇಕು. ಯಾಕಂದ್ರೆ ನೀವು ಸಮಾಜದಲ್ಲಿ ಒಂದು ನಿಂತ ಒಳ್ಳೆ ವಿಚಾರ ಕೊಟ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಾವು ಜಾತಿಗಳು ಇಲ್ಲ ಅಂತ ವಾದ ಮಾಡೋದು. ವೇದದಲ್ಲಿ ಒಂದೇ ಇರೋದು, ಒಂದೇ, ಅದು ಸನಾತನ ಧರ್ಮ. ಜಾತಿ ಇಲ್ಲ, ಇರೋದೊಂದು ಧರ್ಮ, ಅದು ನಿತ್ಯ ನೂತನ ಸನಾತನ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಈ ತರ ವಾದಗಳು ಬರಲ್ಲ. ಇವತ್ತಿನ ದಿವಸ ಹೆಲ್ದಿ ವಾದ ಆಗಿದೆ, ಇದು ತಪ್ಪಿಲ್ಲ. ನನಗೆ ನನ್ನ ಗುರುಗಳ ಗ್ರೂಪಿನವರು ಅದನ್ನ ಹಾಕಿದ್ರು, ಇವ್ರಿಗೆ ಯಾರೋ ಉತ್ತರ ಕೊಡಿ. ನನಗೆ ಟೈಮ್ ಇಲ್ಲ, ಬಟ್ ಇವತ್ತು 3 ದಿನ ಆಗಿತ್ತು ನಿಮ್ ಮೆಸೇಜ್ ನನ್ನ ಹತ್ರ ಬಂದು. ಅವ್ರೇನಂಗ್ ಬರೋದು, ನಿಂಗೆ ಸಮಯ ಇದ್ದಾಗ ಓದು, ಉತ್ತರ ಬರೀಲಿಕ್ಕೆ ಟ್ರೈ ಮಾಡೋದು. ನನಗೆ ಇವತ್ತು ಒಂದು 10 ನಿಮಿಷ ಟೈಮ್ ಸಿಕ್ತು, ದೊಡ್ಡದಿತ್ತು ಪೂರ್ತಿ. ನಾನು ಮಂತ್ರಗಳನ್ನೆಲ್ಲ ಓದಿಲ್ಲ, ಬಟ್ ಅಡ್ಜಸ್ಟ್ ಓದಿದೆ. ನಾನಂದ್ರೆ ಎಷ್ಟು ಒಳ್ಳೆ ಜಿಜ್ಞಾಸೆ ಇದ್ದಾರೆ ಇವರು. ಇಂಥವ್ರಿದ್ರೆ ನನಗೂ ಇಷ್ಟ ಮಾತಾಡ್ಲಿಕ್ಕೆ. ಯಾರು ತಲೆತಿರ್ಕರ ತರ ಮಾತಾಡ್ತಾರಲ್ಲ ಅವ್ರ ಜೊತೆ ಮಾತಾಡ್ಲಿಕ್ಕೆ ನನ್ನ ಪ್ರಾಣ ಶಕ್ತಿಯನ್ನ, ನನ್ನ ಸಮಯವನ್ನ, ಅತ್ಯಮೂಲ್ಯ ಸಮಯ ವಿನಿಯೋಗ ಮಾಡ್ಕೊಳ್ಲಿಕ್ಕೆ, ವ್ಯಯ ಮಾಡ್ಕೊಳ್ಲಿಕ್ಕೆ ನನಗಿಷ್ಟ ಇಲ್ಲ. ಸಮಯ ಹಾಳಾಗುತ್ತಲ್ವಾ? ನಿಮ್ದು ನೋಡಿದ ತಕ್ಷಣ ಗೊತ್ತಾಯ್ತು ಇವರು ಮಿಥುನ ರಾಶಿಯವರು, ಈ ವ್ಯಕ್ತಿ ಜೊತೆ ನಾನು ಮಾತಾಡ್ಲೇಬೇಕು ಅಂತ. ನೀವು ಹೇಳಿದ್ರೆ ಹೌದು, ಮಿಥುನ ರಾಶಿ. ಯಾಕಂದ್ರೆ ಈ ತರ ಮಿಥುನ ರಾಶಿಯವರು ಮಾತ್ರ ಈ ತರ ಪ್ರಶ್ನೆಗಳು ಬರುತ್ತೆ. ಮಿಥುನ ರಾಶಿ ಅಲ್ಲ, ಬುಧನ ಪ್ರಭಾವ ಇದೆ, ಆದ್ರೆ ನಾನು ಸಿಂಹ ರಾಶಿ. ಅಲ್ಲ ಸಾರಿ, 5ನೇ ತಾರೀಕು ಅಂತ ಹೇಳಿದ್ರಲ್ಲ ನೀವು. ಬುಧ ಸಾರಿ, ಮಿಥುನ ಅಲ್ಲ, 5ನೇ ತಾರೀಕು 5 ಅಥವಾ 14 ಅಥವಾ ಏನಪ್ಪ 23 14 ಇವೆಲ್ಲ ಬುಧನ. ಅಂತವ್ರಿಗೆ ಮಾತ್ರ ಈ ತರ ಪ್ರಶ್ನೆ ಬರುತ್ತೆ, ಬೇರೆ ಬರಲ್ಲ. ನಮ್ಮ ಪಕ್ಕದ ಮನೆಯಲ್ಲಿ ವೈಷ್ಣವರು, ನಾವು ಬ್ರಾಹ್ಮಣ ಸಮಾಜದವ್ರು ಅಂತ ಹೇಳಿದೆ, ನನ್ನ ಪಕ್ಕದ ಮನೆಯವರು ಇದ್ದಾರೆ, ಅವ್ರು ವೈಷ್ಣವರು. ಅವ್ರು ಗಾಯತ್ರಿ ಮಾಡಬಾರ್ದು, ಆಮೇಲೆ ಪೂಜೆ ಪುನಸ್ಕಾರ ಗಂಡಸರು ಮಾಡ್ಬೇಕು, ಹೆಣ್ಮಕ್ಳು ಆ ಪಾತ್ರೆ ಉಜ್ಜಬೇಕು, ಆ ದೇವ ಪೂಜೆ ಅದು ಮಾಡಿದ್ರೆ ಫಲ ಸಿಕ್ಕುತ್ತೆ. ನಾನ್ ಹೇಳ್ದೆ, ನಾವು ಪೂಜೆ ಮಾಡ್ತೀವಿ, ನೀವು ಪಾತ್ರೆ ಉಜ್ಜಿ ಅಂತ ಹೇಳಿದೆ. ಸಿಟ್ಟು ಬಂತಂದ್ರೆ ಯಾಕೆ ಅಂತ ಕೇಳಿದ್ರು. ನಾವೇನ್ ಪೇಟೆಂಟ್ ತಗೊಂಡ್ಬಂದಿದ್ದೇವ ಪಾತ್ರೆ ಉಜ್ಜೋದನ್ನ? ಜಗತ್ತಲ್ಲಿ ನೀವು ಮಾಡೋದೆಲ್ಲ ಕೆಲಸ ನಾವು ಮಾಡ್ತೀರಾ, ಬಟ್ ನಾವ್ ಮಾಡೋ ಕೆಲಸ ನೀವು ಮಾಡಿಲ್ಲ. ನೀವ್ ಹೆರಿಗೆ ಮಾಡ್ಕೋತೀರಾ? ನಿಮ್ಮಲ್ಲಿ ಗರ್ಭ ಇದನ್ನ ಇಲ್ಲ, ಅದು ನಮಗ್ ಕೊಟ್ಟಿದ್ದಾನೆ. ಅದಕ್ಕೆ ನಾವು ದೇವತೆಗಳು, ಸ್ತ್ರೀ ಅದಕ್ಕೆ ದೇವತೆ, ಅದಕ್ಕೆ ಜನನಿ ಜನ್ಮಭೂಮಿ. ಎರಡೂ ಕೂಡ ಎರಡು ಕಣ್ಣುಗಳಿದ್ದಂಗೆ, ಸ್ತ್ರೀ ಪುರುಷ. ಅದಕ್ಕೆ ಅಲ್ಲ, ಏನ್ ಗೊತ್ತಾ, ಈ ಮೂರ್ಖರು ಇರ್ತಾರಲ್ಲ, ಶಕ್ಮೂರ್ಖರು, ಬರೇ ಮೂರ್ಖರಲ್ಲ, ಶಕ್ಮೂರ್ಖರು. ಏನಿಲ್ಲಮ್ಮ, ಸಿಂಪಲ್, ಒಂದು ಕ್ಷೇತ್ರ ಒಂದು ಬೀಜ ಅಷ್ಟೇ. ಬೀಜ ಕ್ಷೇತ್ರ ಇಲ್ಲ ಆಗಲ್ಲ. ಕ್ಷೇತ್ರ ಇಲ್ಲ ಅಂದ್ರೆ ಬೀಜ ಏನ್ ಮಾಡಕ್ಕಾಗತ್ತೆ? ಅಲ್ಲ, ಇವ್ರೇನ್ ಗೊತ್ತಾರಂದ್ರೆ ಎಲ್ಲ ನಾವೇ. ನಿಮ್ಮ ಕೆಲಸ ಏನಂದ್ರೆ ಹೆರಿಗೆ, ಮಕ್ಕಳು ನೋಡ್ಕೊ, ಅಡಿಗೆ ಮಾಡು, ಪಾತ್ರೆ ಉಜ್ಜು, ಇದನ್ನ ನೀ ಮಾಡ್ಕೊತ್ ಕೊಡು ಅಂತ. ನಿಮಗೇನಾದ್ರೂ ಮೋಕ್ಷಕ್ಕೆ ಸಮಾಜ ಅದು ಪುರುಷ ಪ್ರಧಾನ ಸಮಾಜ. ಮತ್ತೊಂದೇನ್ ಗೊತ್ತಾ, ಪುರುಷ ಪ್ರಧಾನ ಸಮಾಜದಲ್ಲಿ ಅಹಂಕಾರಯುಕ್ತವಾದ ಅಜ್ಞಾನದಿಂದ ಕೂಡದಂತ ಈ ಪೌರೋಹಿತ್ಯಶಾಹಿಗಳಿದ್ದಾರೆ. ಪೌರೋಹಿತ್ಯಶಾಹಿಗಳೇ ತುಂಬಾ ಹಾಳು ಮಾಡಿದ್ದು ನಮ್ಮ ಧರ್ಮವನ್ನ. ನಮ್ಮ ಸನಾತನ ಧರ್ಮ ಇವತ್ತಿನ ಸಹ ಇಷ್ಟೊಂದು ಶೋಷಣೆಗೆ ಒಳಗಾಗ್ಬೇಕಂದ್ರೆ ಈ ಪುರೋಹಿತರೇ ಕಾರಣ. ಅದ್ರ ಜೊತೆ ಮಠಾಧಿಪತಿಗಳೇನ್ ಕಡಿಮೆ ಇಲ್ಲ. ಅವರು ಸನಾತನ ಜ್ಞಾನವನ್ನ ಅವ್ರೇನಂದ್ರೆ ತಮ್ಮದೇ ಒಂದು ಮಂಡನೆ ಮಾಡ್ಕೊಂಡು. ಮಠಾಧಿಪತಿಗಳು ಯಾರ ವೈದಿಕರಿದ್ದಾರೆ? ಎಲ್ಲ ಪೌರಾಣಿಕರೇ. ಅದಕ್ಕೆ ನಾನು ಪಬ್ಲಿಕ್ ಅಲ್ಲಿ ನಾನು ಸವಾಲ್ ಆಗ್ತಾ ಇದ್ದೀನಿ, ಒಬ್ಬರು ಕೂಡ ಉತ್ತರ ಕೊಡಕ್ ಆಗ್ತಿಲ್ಲ.
ಯಾದಕ್ಕೆ ಅಂದ್ರೆ ಭಾರತೀ ತೀರ್ಥ ಸ್ವಾಮಿಗಳು ಕೂಡ ನನಗೆ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ, ಗೊತ್ತಾ ನಿಮ್ಗೆ? ದಟ್ಸ್ ವೆರಿ ಗುಡ್. ಎಲ್ಲ ನನ್ ಈ ನನ್ ಪ್ರಶ್ನೆ ನನ್ ಮೇಲೆ ಕೇಳ್ಬಿಟ್ಟಿದ್ನ. ನೋಡಿ, ಈ ಗಾಯತ್ರಿ ಅಧ್ಯಯನ ಮತ್ತೆ ಕೆಲವೆಲ್ಲ ವೈದಿಕ ಅಂಶಗಳನ್ನ ಒಂದೆಲ್ಲ ನನ್ನ ವಿಡಿಯೋಗಳೆಲ್ಲ ಒಂದು ಪೆನ್ ಡ್ರೈವ್ ಹಾಕಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ನ ಮೇಲೆ, ಶೃಂಗೇರಿ ಮಠಕ್ಕೆ ಕಂಪ್ಲೇಂಟ್ ಕೊಟ್ಟಿದ ಮೇಲೆ ಅವರೆಲ್ಲ ಸ್ಟಡಿ ಮಾಡ್ಬಿಟ್ಟು ನಮ್ಗೆ ಆಶೀರ್ವಚನ ಕೊಟ್ಟಿದ್ದಾರೆ. ಹ್ಮ್ ಯಾರೋ ನೋಡಿ, ಹೋದಾಗ ನಾನು ನಮ್ಮ ನಾನು ಬಗ್ಗೆ ವಿಚಾರಣೆ ಮಾಡುತ್ತಾ ಏನ್ ಅವರು ಹೇಳಿದ್ದಾರೆ, ನಮ್ಮವ್ರು ಹೋದಾಗ ಕೇಳಿದ್ದಾರೆ. ಕೂತೊಂಬ ಮೋಹನ್ ರಾವ್ ಶರ್ಮಾ ಸ್ಥಪತಿಗಳಿದ್ದಾರೆ ಬೆಂಗಳೂರಲ್ಲಿ, ನಿಮ್ಗೇನು ಗೊತ್ತಿದೆ ಅಂದ್ರೆ, ಏನಾಯ್ತು ಗುರುಗಳೇ, ನಮ್ಗೆ ಗೊತ್ತು ಅವರು ನಮ್ಮ ಗುರುಗಳು ಅಂತ ಹೇಳಿದಕ್ಕೆ ಏನ ತೊಂದರೆ ಆಯ್ತು? ಏನೇನ್ ತೊಂದರೆ ಇಲ್ಲ, ನಾವು ಮಾಡ್ಲಾರ್ದ ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಪ್ರತ್ಯೇಕ ಶಕ್ತಿ ಭಗವಂತನ ಕೊಟ್ಟಿದೆ, ನಮ್ಮ ಕಡೆಯಿಂದ ಆಶೀರ್ವಾದ ತಿಳಿಸಿ ಅಂತ ಹೇಳಿದಾರಂತೆ. ನೀವ್ ಏನ್ ಹೇಳಿದ್ರೆ ಸುವರ್ಣಾಕ್ಷರದಲ್ಲಿ ಬರಿಬೇಕು ನೀವ್ ಹೇಳಿದ್ದು. ಯಾಕಂದ್ರೆ ಮಠಾಧಿಪತಿಗಳಿಗೆ ತಮ್ಮದೇ ಆದ ಮಠದ ನಿಯಮಗಳಿರುತ್ತೆ. ಹೌದು, ಅದನ್ನ ಅವರು ಅವರಿಗೆ ಸತ್ಯ ಗೊತ್ತಿದ್ರು ಅದನ್ನ ವಿರುದ್ಧ ಹೋಗ್ಲಿಕ್ಕೆ ಬರಲ್ಲ. ಯಾಕಂದ್ರೆ ಅವರು ಆ ನಾನು ಮಠಕ್ಕೆ ಅದೇ ಬದ್ಧರಾಗಿರ್ತಾರೆ. ನಿಮಗೆ ಕೆಲವು ಒಂದು ಚೌಕಟ್ಟು ಹಾಕೊಂಡಿರ್ತೀರಿ, ಅದಕ್ಕೆ ಮೀರಿ ಬರಕ್ಕಾಗಲ್ಲ ನೀವು, ನಾವು ಸ್ವತಂತ್ರಿಗಳು ಅಂತ ಹೇಳಿದ್ದೀನಿ ನಾನು. ಪರ್ಫೆಕ್ಟ್. ಅದಕ್ಕೆ ಏನ್ ಗೊತ್ತಾ, ನಾನು ಯಾರು ಒಪ್ಪುತ್ತಾರೋ ಯಾರು ಒಪ್ಪಲ್ಲೋ ಅದನ್ನ ನನಗೆ ಬೇಕಾಗಿಲ್ಲ. ನನ್ನ ಸದ್ಗುರುವಿನ ಛತ್ರಛಾಯಲ್ ನಾನು ಇದ್ದೀನಿ. ಇದು ಅಹಂಕಾರ ಅಲ್ಲ, ಇದು ನನ್ನ ಗುರುವಿನ ಚರಣದಲ್ಲಿರುವಂತ ಭಕ್ತಿ. ಅವ್ರು ಕೊಟ್ಟಂತ ಜ್ಞಾನ, ಅವ್ರು ಕೊಟ್ಟಂತ ಮಾರ್ಗದಲ್ಲಿ ನಾನಿದ್ದಾಗ ಯಾವ ಮತಾಧಿಪತಿಗಳು ಒಪ್ಪುತ್ತಾರೋ ಬಿಡ್ತಾರೋ ನನಗದು ಬೇಕಾಗಿಲ್ಲ. ಯಾರು ಬ್ರಾಹ್ಮಣ ಒಪ್ಪುತ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಇನ್ನೊಂದು ವಿಚಾರ ಹೇಳ್ತೀನಿ. ಟಿಟಿಡಿ ದೇವಸ್ಥಾನ ಗೊತ್ತಲ್ವಾ, ತಿರುಮಲ ದೇವಸ್ಥಾನಗಳು ಸುಮಾರು 26 ವೇದ ಪಾಠಶಾಲೆಗಳ ಅವ್ರ ಬ್ರಾಂಚಸ್ ಇದಾವೆ ಎಲ್ಲ ಜಿಲ್ಲೆಗಳಲ್ಲಿ, ಆಂಧ್ರ ತೆಲಂಗಾಣ. ಆದ್ರೆ ಇದುವರೆಗೂ ಅವರು ನಮ್ಮ ಕುಲದೇವತೆ ಗಾಯತ್ರಿ, ವೇದ ಮಾತೆ ಗಾಯತ್ರಿ ಅಂತ ಪ್ರಚಾರ ಮಾಡಿದವರು. ಇದು ಕೂಡ ಅವ್ರಿಗೆ ಹೋದ್ಮೇಲೆ ಅದನ್ನ ಸಿಲೆಬಸ್ ಅಲ್ಲಿ ಇಟ್ಕೊಂಡಿದ್ದಾರೆ ವೇದ ಪಾಠಶಾಲೆಗಳು. ಒಂದು ಫುಲ್ ರೌಂಡ್ ಟೇಬಲ್ ಸಮಾವೇಶ ಮಾಡಿ ಏನ್ ಮಾಡಿದ್ರೆ ಎಲ್ಲಾ ವಿದ್ವಾಂಸರು ಕರೆದು ಇದ್ರಲ್ಲಿ ಏನ್ ತಪ್ಪಿದೆ ಹುಡುಕ್ರಿ ಅಂತ ಹೇಳಿದ್ದಾರೆ. ಎಲ್ಲ ಸುಮ್ನೆ ಮೌನ ಆಗ್ಬಿಟ್ಟಿದ್ದಾರೆ. ಮೌನ ಆದ್ಮೇಲೆ ಅವರು 83 ವರ್ಷ ಅವರು ಗಣಪಾಡಿಗಲ್ಲಿ ಪ್ರಿನ್ಸಿಪಾಲ್, ಮೈನ್ ಬ್ರಾಂಚ್ ಪ್ರಿನ್ಸಿಪಾಲ್ ಅವರು. ಆದ್ರೆ ಅವ್ರು ಹೇಳಿದ್ದಾರೆ, ಇಡೀ ರಾತ್ರಿ ನಾನು ನಿದ್ದೆ ಮಾಡಿಲ್ಲ, ನಾನು ಎಷ್ಟು ದಿವಸ ಗಾಯತ್ರಿ ಸ್ತ್ರೀ ಅಂತ ನಾನು ತಪ್ಪು ಕಲ್ಪನೆಯಲ್ಲಿದ್ದು ಜಪ ತಪ ಹೋಮ ಎಲ್ಲ ಮಾಡಿದ್ರೆ, ನೀವು ಸಾಕ್ಷಾತ್ ನಾನು ಪರಮಾತ್ಮ ಅಂಶ ಅನ್ಬಿಟ್ಟು ನೀವು ನನಗೆ ಎಷ್ಟೋ ವೇದ ಪಂಡಿತರ ಅನ್ಬಿಟ್ಟು ನಾವು ಹೋಗ್ಲಿದ್ರಿ. ಆದ್ರೆ ನಾನು ಮಾಡಿದ ಈ ಸಣ್ಣ ವಿಷಯ ನನಗೆ ಗ್ರಹಿಸಕ್ ಆಗ್ಲಿಲ್ಲ, ಎಷ್ಟು ಚಿಕ್ಕವನಾಗ್ಬಿಟ್ಟಿದ್ದೀನಿ ಇವ್ರ ಹತ್ರ ಅಂತ ಅನ್ಕೊಂಡು, ಯಾವಾಗ ಅವ್ರು ಹೇಳಿದ್ದು ಒಪ್ಕೊಂಡಿದ್ರು ಆವಾಗ ನನಗೆ 4 ಗಂಟೆಗೆ ನಿದ್ದೆ ಬಂತು ಅಂತ ಹೇಳ್ಕೊಂಡು, ಇವರಿಗೆ ನನಗೆ ಕಣ್ಣು ತೆರೆಸಿದ್ದಾರೆ, ದರ್ಶನಾಚಾರ್ಯ ಬಿರುದು ಕೊಡ್ಬೇಕು ಅಂತ ಭಾವಿಸುತ್ತಿದ್ದೇನೆ. ನಿಮ್ಮ ಅಭಿಪ್ರಾಯ ಏನಂದ್ರಾಗ ಅವರೆಲ್ಲ ಒಬ್ರು ಹೇಳಿದಾರಂತೆ, ಗುರುಗಳೇ ಅವರು ವಿಶ್ವಕರ್ಮ ವಂಶಸ್ಥರು ಅಂತೆ, ಅದಕ್ಕೆ ಅವ್ರ ದೇವ ಬ್ರಾಹ್ಮಣರು, ಅದಕ್ಕೆ ಅವರು ಈ ತರ ಧೈರ್ಯವಾಗಿ ಹೇಳಕ್ಕಾಗಿದೆ. ನಿಮಗ್ ಗೊತ್ತಿಲ್ವಾ ನನಗ್ ಗೊತ್ತಿಲ್ವಾ? ಅಂದ್ರೆ ನಮ್ಗೆ ನಮ್ಮ ಕಣ್ಣು ಮುಂಚೆ ಒಂದು ಮಾಯೆ ಇದೆ, ಆ ಮಾಯೆ ದಾಟಿ ಬರಕ್ ಆಗ್ಲಿಲ್ಲ, ಅವ್ರು ದಾಟಿ ಬಂದಿದ್ದಾರೆ. ಮತ್ತೊಂದೇನ್ ಗೊತ್ತಾ, ಅದು ಹೇಳಿ ಮತ್ತೆ ನನಗೆ ಅದು ಬಿರುದು ಕೊಟ್ಟು ಸನ್ಮಾನ ಮಾಡ್ಬೇಕಂತ ರಮಣ ದೀಕ್ಷಿತರಿಗೆ ಶಿಫಾರಸು ಲೆಟರ್ ಎಲ್ಲರೂ ಸಿಗ್ನೇಚರ್ ಆಗಿ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಅನುಕೂಲ ಕೊಟ್ಟಿದ್ದಕ್ಕೆ ಅವ್ರು 2 ದಿನದ ರಿಪ್ಲೈ ಕೊಟ್ಟು ಸನ್ಮಾನ ಏನು ಮಾಡೋದು ಬೇಡ, ಈಗಾಗಲೇ ತುಂಬಾ ಪ್ರಚಾರ ಆಗೈತದು, ಅದು ನಮಗೆ ತುಂಬಾ ಪೆಟ್ಟಾಗುತ್ತೆ, ಆದ್ರಿಂದ ಇದನ್ನ ನಮ್ಮ ಸಿಲೆಬಸ್ ಅಲ್ಲಿ ಇಟ್ಕೊಳ್ಳಿ. ಮತ್ತೆ ಯಾರು ನಮ್ಮ ಮಕ್ಕಳಿಗೆ ಕೇಳಿದ್ರೆ ಗಾಯತ್ರಿ ಛಂದಸ್ ಅಂತ ಹೇಳ್ಬೇಕು, ದೇವತಾ ಸವಿತಾ ಅಂತ ಹೇಳ್ಬೇಕು, ಅಷ್ಟು ಮಾಡ್ಕೊಳ್ಳಿ ನೀವು. ಈ ಸಿಲೆಬಸ್ ಇದನ್ನ ನಮ್ಮ ವೇದ ಪಾಠಶಾಲೆ ಸಿಲೆಬಸ್ ಆಗಿ ಇಟ್ಕೊಳ್ಳಿ ಅಂತ ಈಗ ಎಲ್ಲ ವೇದ ಪಾಠಶಾಲೆಗಳಲ್ಲಿ ಸಿಲೆಬಸ್ ಆಗಿದೆ ಇದು. ನೀವೇನು ಗಾಯತ್ರಿ ಅಧ್ಯಯನ ನಾನು ಕಲಿಸಿದ್ದೀನೋ ಅದೇ ಸಿಲೆಬಸ್ ಈಗ. ಇವಾಗ ನೀವೇನ್ ಮಾಡ್ತಿಲ್ಲ ಮೋಹನ್, ನೀವು ನನ್ನ ಸಹೋದರ, ಅಂದ್ರೆ ನಾವು ಗುರು ಬಂದು, ನಿಮ್ಮ ಜಾತಿ ಬೇರೆ ನನ್ನ ಜಾತಿ ಬೇರೆ ಏನೋ ಇರ್ಬೋದು, ಆದ್ರೆ ನಾವೆಲ್ಲರೂ ಅದೇ ಮೂಲ ತತ್ವನ ಆರಾಧನೆ ಮಾಡ್ತೀವಿ. ಜಾತಿ ಬೇಡ ಬಿಡಿ, ನಾವೆಲ್ಲ ಇವಾಗ ಸಮಾಜದಲ್ಲಿ ಒಂದು ಏನು ಜಾತಿ ಅನ್ನೋದು ಇದೆ ಅಲ್ವಾ, ಅದು ಹೇಳ್ತಾ ಇದ್ದೀನಿ. ಅಲ್ಟಿಮೇಟ್ಲಿ ಗೊತ್ತು ನನಗೆ. ಜಾತಿ ಬಂದಾಗ ಸನಾತನ ಬ್ರಾಹ್ಮಣ, ವೈದಿಕ ಬ್ರಾಹ್ಮಣ, ಶಿಲ್ಪಿ ಬ್ರಾಹ್ಮಣ ಅಂತ 3 ಪದಗಳು ಬರ್ತವೆ. ಇವಾಗ ನೀವು ಕಾಳಿಕಾದೇವಿ ಉಪಾಸಕರ ಹೋಗ್ತಾನೆ, ವಿಶ್ವಕರ್ಮ, ಕಾಳಿಕಾದೇವಿ ವೀರಭದ್ರ, ಒಂದ್ ನಿಮಿಷ, ಕಾಳಿಕಾದೇವಿ ವೀರಭದ್ರ ನಮ್ಮ ರಕ್ಷಣೆ ಕೊಡೋ ದೇವತೆಗಳು. ನಮಗೆ ಕುಲದೇವರು ಬಂದು ವಿಶ್ವಕರ್ಮನೇ. ಯಾಕಂದ್ರೆ ಅವರು ಆಕ್ಚುಲಿ ಸಾಧಾರಣವಾಗಿ ಬ್ರಾಹ್ಮಣರು ಹೇಳೋದು ವಿಶ್ವಕರ್ಮ, ಅವರು ವಿಶ್ವಕರ್ಮ ಜನಾಂಗದ ದೇವರು ಅಂತ ಹೇಳ್ತಾರೆ. ಅದು ನಾವು ಎಷ್ಟು ಭಾಗ್ಯವಂತರಲ್ವಾ, ಸಾಕ್ಷಾತ್ ಪರಮಾತ್ಮ ನಮ್ಮ ದೇವರಂತ ಹೇಳಿದಾಗ ತುಂಬಾ ಸಂತೋಷ ಅಲ್ವಾ? ಅದ್ರಲ್ಲಿ ಡೌಟೇ ಇಲ್ಲ. ಅವರೆಲ್ಲ ಈಗ ಬ್ರಾಹ್ಮಣರಾದವರು ನಾವು ವಿಶ್ವಕರ್ಮ ಸಂಬಂಧಪಟ್ಟಿದ್ದಲ್ಲ, ನಾವು ವಿಷ್ಣುಕೋ ಶಿವನಿಗೋ ಬೇರೆ ಬೇರೆ ಯಾವ್ದೇ ದೇವತೆ ಹೆಸರು ಹೇಳ್ಕೊಂಡು ಚಿಕ್ಕವರಾಗ್ತಾ ಇದ್ದಾರೆ. ನಮ್ಗೆ ಪರಮಾತ್ಮ ಕೊಟ್ಟು ನಮ್ಗೆ ದೊಡ್ಡವರು ಮಾಡ್ತಾ ಇದಾರಲ್ವಾ, ಅಷ್ಟೇ ಅಲ್ವಾ? ಏನ್ ಗೊತ್ತಾ, ನಮ್ಮ ಆಧ್ಯಾತ್ಮಿಕ ಉನ್ನತಿ ಯಾವ ಸಮಾಜದಲ್ಲಿ, ಯಾವ ಒಂದು ಕಟ್ಟುಬಂಧನದಲ್ಲಿ
ಬೆಳೆಯುತ್ತೆ, ಅದೇ ಒಂದು ಸಮಾಜದಲ್ಲಿ ನಾವು ಬರ್ತೀವಿ. ನಾನು ಇನ್ನೊಂದು ಬ್ರಾಹ್ಮಣ ಕುಲದಲ್ಲಿ ಬಂದೆ, ನೀವು ಆ ಕುಲದಲ್ಲಿ ಬಂದ್ರಿ. ಯಾಕೆಂದ್ರೆ ನಮ್ಮ ಆಧ್ಯಾತ್ಮಿಕ ಪ್ರಗತಿ ಅಲ್ಲೇ ಆಗೋದು ಇರುತ್ತೆ. ಹೌದಮ್ಮ. ಈಗ ಬ್ರಾಹ್ಮಣರಲ್ಲಿ 2 ಪಂಗಡಮ್ಮ, ಒಂದು ವೈದಿಕ, ಎರಡನೇದು ಪೌರಾಣಿಕ, ಇನ್ನೊಂದು ಅದಕ್ಕೆ ಅವೈದಿಕ. ಪೌರಸೇಯ, ಆರ್ಸೇಯ ಅಂತಾರೆ. ಹೌದು, ಪುರುಷನ ಹೌದು. ಮುಖದಿಂದ ಬಂದವರು ಪೌರಸೇಯ ಬ್ರಾಹ್ಮಣರು, ಋಷಿ ಮೂಲಗಳಿಂದ ಬಂದಿರೋರು ಆರ್ಸೇಯ ಬ್ರಾಹ್ಮಣರು ಅಂತಾರೆ. ಇದು ನಿಮ್ಗೆ ಗೊತ್ತಿರುತ್ತೆ ತರ್ಕಶಾಸ್ತ್ರದಲ್ಲಿ. ಆದ್ರಿಂದ ನಾವು ಸಾಕ್ಷಾತ್ ಪುರುಷನ ಮುಖದಿಂದ ಬಂದಿರೋ ಒಂದು ಪಂಗಡ ಇದೆಯಲ್ಲ, ಅದು ವೈದಿಕ ಬ್ರಾಹ್ಮಣ, ಅದೇ ಪೌರಸೇಯ ಬ್ರಾಹ್ಮಣ, ನಾವು ಹೋಗ್ತೀವಿ. ನೀವು ಋಷಿ ಮೂಲಗಳಿಂದ, ನಿಮ್ಮ ಸಪ್ತ ಋಷಿಗಳ ಮೂಲದಿಂದ ಬಂದಿದ್ದೀರಲ್ವಾ, ಆದ್ರಿಂದ ನೀವು ಬ್ರಾಹ್ಮಣ ಅಂತ ಹೇಳಕ್ ಬರಲ್ಲ, ಯಾಕಂದ್ರೆ ನೀವು ಬ್ರಾಹ್ಮಣರೇ. ಆದ್ರೆ ನೀವು ಆರ್ಸೇಯ ಬ್ರಾಹ್ಮಣ, ಋಷಿ ಸಂಪ್ರದಾಯದಲ್ಲಿ ಬಂದಿರುವಂತಹ ಬ್ರಾಹ್ಮಣ ಅನ್ನೋದೇನ್ ಗೊತ್ತಾ, ಅದು ಮತ್ತೆ ಒಂದು ಕ್ರಿಯಾ ವಿಶೇಷಣ. ಬ್ರಹ್ಮಜ್ಞಾನ ಪಡೆದವರು ಬ್ರಾಹ್ಮಣರು ಹೊರತುವೆ ಜಾತಿಯಿಂದ ಹುಟ್ಟದವರು ಎಲ್ಲ ಸಂಸ್ಕೃತಿಯಲ್ಲೇ ಬರೆದಿದ್ದಾರೆ. ಜನ್ಮನ ಜಾಯತೆ ಶೂದ್ರ, ಕರ್ಮಣ ಜಾಯತೆ ವೇದ ಪಾಠ ಪ್ರಾಣಂ ಬ್ರಹ್ಮಜ್ಞಾನಂತು ಬ್ರಾಹ್ಮಣ ಅಂತ ಹೇಳಿದೆ. ಬ್ರಹ್ಮಜ್ಞಾನವನ್ನು ಯಾರು ಪಡ್ಕೊಂಡಿರ್ತಾರೋ ಅವ್ರು ಮಾತ್ರ ಬ್ರಾಹ್ಮಣರೆಂದು ಅಲ್ವಾ, ಇಲ್ಲಾಂದ್ರೆ ವಿಪ್ರರಾಗಿ ಉಳಿದಿರ್ತಾರೆ. ವೇದ ಕಲ್ತಿರೆ ವಿಪ್ರರು, ಉಪನಯನ ಮಾಡ್ಕೊಂಡ್ರೆ ಮಾತ್ರ ದ್ವಿಜರು, ಅದು ಮಾಡಿದ್ರೆ ಶೂದ್ರರೇ ಅಷ್ಟೇ ಅಲ್ವಾ. ಏನ್ ಗೊತ್ತಾ, ಶರೀರದಿಂದ ಬಂದವರು ಅವರು ವಿಶ್ವಾಮಿತ್ರ ಋಷಿ ಇರ್ಕೊಳ್ಳಿ ಅಥವಾ ಮತ್ತೊಬ್ಬರು ಯಾವ್ದೋ ದೊಡ್ಡ ಋಷಿನೇ ಇರ್ಕೊಳ್ಳಿ, ನಾವೆಲ್ಲರೂ ಜನ್ಮನೇ ಜಾಯತೆ ಶೂದ್ರ, ನಾವ್ ಹಾಗೆ ಇರ್ತೀವಿ. ನಮಗೆ ಸಂಸ್ಕಾರ, ಅದಕ್ಕೆ ಆದ್ರೆ ಕೆಲವು ವೇದಗಳಲ್ಲಿ ಕೆಲವರು ಉಕ್ಕುಗಳು ಬರ್ತವೆ. ವಿಶ್ವಕರ್ಮ ಕುಲೇ ಜಾತಃ ಗರ್ಭ ಬ್ರಾಹ್ಮಣ ನಿಶ್ಚಯಂ ಶೂದ್ರತ್ವ ನಾಸ್ತಿ ತದ್ಬೀಜೋ ಬ್ರಾಹ್ಮಣೋ ವೈಶ್ವಕರ್ಮಣಃ ಅಂತ ಬರ್ತದೆ. ಆದ್ರಿಂದ ಅದೇ ಒಂದ್ ನಿಮಿಷ ಕೇಳ್ತೀನಿ. ಈಗಿನ ಕಾಲದ ಜನರು ಸುಖವಾಗಿದ್ದಾರೆ, ಆಧುನಿಕ ವಸತಿಗಳಿಂದ ಅನುಭವಿಸಿಕೊಂಡು ಆನಂದವಾಗಿದ್ದಾರೆ ಅಂದ್ರೆ ಕಾರಣ ಯಾರು? ಪಾಯ ಹಾಕಿದ್ದಾರು ವಿಶ್ವಕರ್ಮ ವಂಶಿಕ ವಿಜ್ಞಾನಿಗಳ ತಾನೆ. ಭೂಗರ್ಭದ ಒಂದ್ ನಿಮಿಷ ಇಲ್ಲಿ ಕೇಳಿ. ಭೂಗರ್ಭದಲ್ಲಿರುವಂತಹ ಲೋಹಗಳನ್ನ ಕಂಡು ಹಿಡಿದಿದ್ದಾರು. ಅದನ್ನ ಹೊರತೆಗೆದು ನಿಮ್ಗೆ ಮಾನವಾಳಿಕೆ ಪ್ರಯೋಜನ ಕೂರ್ಬೇಕನ್ಬಿಟ್ಟು ಅವರು ಪ್ರಯತ್ನ ಮಾಡಿದ್ಯಾರು. ಅಷ್ಟು ವಿಜ್ಞಾನಿಗಳಾಗಿದ್ದಾರೆ ಅವರು. ಮತ್ತೆ ಬೇರೆ ಯಾವ ಜನಾಂಗ ಮಾಡಿಲ್ಲಲ್ವಾ? ಎಲ್ಲಾನು ಮಾಡ್ಲಿಕ್ಕಾಗಲ್ಲ, ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿದ್ದಾರೆ. ಇಲ್ಲ, ಈಗ ನೀವು ಏನೋ ಕೆಲಸ ಮಾಡ್ಬೇಕಂದ್ರೆ ನಿಮ್ಗೆ ಇನ್ವೆಸ್ಟ್ಮೆಂಟ್ಸ್ ಬೇಕು, ನಿಮ್ಗೆ ಲೋಹ ಬೇಕು. ಮೊದಲಿಗೆ ಆ ಕಬ್ಬಿಣ ಬರ್ಬೇಕಂದ್ರೆ ನಿಮ್ಗೆ ಈಗ ಫೋನ್ ಮಾಡಿದ್ರೆ ಬೆಳಗ್ಗೆ ನಿಮ್ಮ ಮನೆ ಬಾಗಿಲಿಗೆ ತಲುಪುತ್ತೆ. ಎಷ್ಟು ಟನ್ ಬೇಕಾದ್ರೆ ಅಷ್ಟು ಟನ್ ಕಬ್ಬಿಣ ಬರುತ್ತೆ. ಆ ಕಾಲದಲ್ಲಿ ಆಗಿತ್ತ 1000 ವರ್ಷಗಳಿಂದ ಕಲ್ಲುಗಳು ಸಿಗ್ತವೆ. ಆ ಕಲ್ಲನ್ನು ತಂದು ಅದ್ರಲ್ಲಿ ಬರೀ ಕಬ್ಬಿಣ ಇರಲ್ಲ, ಅದರಲ್ಲಿ ತಾಮ್ರ, ಹಿತ್ತಲೆ, ಒಂದು ಕೆಲವಿಷ್ಟು ಲೋಹಗಳು ಮಿಶ್ರಣವಾಗಿ ಬರ್ತವೆ. ಅದನ್ನ ಕರಗಿಸಿ ಕಬ್ಬಿಣ ಮಾತ್ರ ಸೆಪರೇಟ್ ಮಾಡಿ, ಮತ್ತೆ ಕಬ್ಬಿಣಿಗೆ ಉಕ್ಕುವಾಗಿ ಪರಿವರ್ತನೆ ಮಾಡಿ ನಿಮ್ಗೆ ಇನ್ಸ್ಟ್ರೂಮೆಂಟ್ಸ್ ಕೊಟ್ಟಾಗ ಮಿಕ್ಕಿದ ಆಗುತ್ತೆ. ಮತ್ತೆ ಅದೇ ರೀತಿ ಚಿನ್ನ, ಬೆಳ್ಳಿ, ತಾಮ್ರ ಇಂಥದೆಲ್ಲ ಲೋಹಗಳು ಬೇರ್ಪಡಿಸಿ ಇದರಲ್ಲಿ ಈ ಗುಣ ಇದೆ, ಆ ಗುಣ ಇದೆ, ಆ ಗುಣ ಇದೆ ಅಂತ ಇದು ಎಷ್ಟೆಲ್ಲ ಡಿವೈಡ್ ಮಾಡಿದ್ದಾರೆ. ಮತ್ತೆ ಅನಿಲಗಳು ಕೂಡ ಭೂಗರ್ಭದಿಂದ ಸಂಗ್ರಹಿಸಿ ಪುಷ್ಪಕ ವಿಮಾನಗಳನ್ನ ರಚಿಸಿ ಬಳಕೆಗೆ ತಂದಿದ್ದಾರೆ. ಎಷ್ಟು ವಿಜ್ಞಾನಿಗಳು ಇವರು! ಅವರು ಸಾಕ್ಷಾತ್ ಪುಷ್ಪಕ ವಿಮಾನ ಮಾಡಿದ್ದಾರೆ ಅಂದ್ರೆ ಎಷ್ಟು ಅದು ಸುಂದರಕಾಂಡದಲ್ಲಿ ಅದು ವರ್ಣನೆ ಇರುತ್ತೆ. ಲಕ್ಷಾಂತರ ಜನ ಹೋದ್ರು ಕೂಡ ಇನ್ನೊಬ್ಬರ ಪ್ಲೇಸ್ ಇರುತ್ತಂತೆ. ಅದು ನೀವಾಗ ಹೇಳಿದಿಲ್ಲ, ಅದನ್ನ ಸ್ವಲ್ಪ ಬರ್ದ್ ಹಾಕ್ಬೋದಾ ಪ್ಲೀಸ್ ಮೋಹನ್? ಬರ್ದಾಗ್ತೇನೆ. ಅಂದ್ರೆ ವಿಶ್ವಕರ್ಮ ಅವರು ಲೋಹನ್ನ ಕಂಡಿಡಿದ್ರು, ಮತ್ತೆ ಪುಷ್ಪಕ ವಿಮಾನದ ಜನಕ ಇವರೇ ಅನ್ನೋದು ಹೌದು. ನನಗೆ ಮುಂದಿನ ಸ್ವಲ್ಪ ಅಧ್ಯಯನಕ್ಕೆ ಬೇಕಾಗಿದೆ ಈ ವಿಷಯ. ಖಂಡಿತ ರಿಸರ್ಚ್ ಮಾಡಬಹುದು. ಆಮೇಲೆ ಅಷ್ಟೆಲ್ಲ ಯಾವ್ಯಾವ ಋಷಿಗಳು ಏನು, ಫಾರ್ ಎಕ್ಸಾಂಪಲ್ ಕಣಾದ ಋಷಿಗಳು ಅಣು ವಿಜ್ಞಾನವನ್ನ, ಅಣ್ವಸ್ತ್ರ ವಿಜ್ಞಾನವನ್ನೆಲ್ಲ ಅವರು ಹೇಳಿದ್ರು. ನೋಡಿ, ಅದೇ 3 ಗೋತ್ರಗಳು ಬರ್ತವೆ: ಭೃಗು, ಅಂಗಿರಸ ಮತ್ತು ಇನ್ನೊಬ್ಬ ಯಾವ್ದೋ ಬರುತ್ತೆ. ಈ 3 ಶಿಲ್ಪ ಪ್ರವರ್ತಕ ಗೋತ್ರಗಳು. ಇದರಲ್ಲೇ ಎಲ್ಲ ಋಷಿಗಳು ಬರ್ತಾರೆ, ಎಲ್ಲ ದೇವತೆಗಳು ಬರ್ತಾರೆ. ವೇದ ಸಂಪ್ರದಾಯ ಇದೆಲ್ಲ ವಂಶವೃಕ್ಷ ಎಲ್ಲ ನಮ್ಗೆ ವೇದದಲ್ಲೇ ಸಿಗೋದು. ಆದ್ರಿಂದ ನಾವು ವೇದ ಬಿಟ್ಟು ನಾವು ಆಚೆ ಸೈಡ್ಗೆ ಹೋಗಲ್ಲ ನಾವು. ಇವಾಗ ನಂದು ಗೋತ್ರ ಕಶ್ಯಪ, ನಂದು ಗೋತ್ರ ಕೌಶಿಕ. ಇದ್ರ ಅರ್ಥ ಅಂದ್ರೆ ನಾನು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಿನ ಅರ್ಥ ಅಂದ್ರೆ ನನ್ನ ಏನಪ್ಪಾ ಅದಕ್ಕೆ ಗೋತ್ರ ಪ್ರವರ್ತಕರು. ಕೌಶಿಕ ಋಷಿ ಪರಂಪರೆ ನಿಮ್ದು ಅಲ್ಲ, ಒಂದ್ ನಿಮಿಷ ನಾ ಹೇಳೋದ್ ಕೇಳಿ. ನನ್ನ ಗೋತ್ರ ಪ್ರವರ್ತಕ ಋಷಿ ಬ್ರಹ್ಮಜ್ಞಾನಿ ಇದ್ರು. ಬ್ರಹ್ಮಜ್ಞಾನಿಗಳ ಮಕ್ಳು ಇವಾಗ ನಾವೇನಂತೀವಿ, ಯಾರೋ ಡಾಕ್ಟರ್ ಇರ್ತಾರೆ, ಅವ್ರ ಮೊಮ್ಮಗು ನಾವೇನಂತೀವಿ ಡಾಕ್ಟರ್ ಮೊಮ್ಮಗ ಅಂತ ಹೇಳ್ತೀವಿ. ಹಾಗೆ ಆ ಬ್ರಹ್ಮಜ್ಞಾನಿಯ ವಂಶಸ್ಥರದಕ್ಕೆ ನಾವು ಬ್ರಾಹ್ಮಣರು ಹೊರತುವೆ ನಾವು ಬ್ರಹ್ಮಜ್ಞಾನಿಗಳಲ್ಲ. ಅವ್ರು ಬ್ರಹ್ಮಜ್ಞಾನಿಗಳಿದ್ರು, ನಾವು ಬ್ರಹ್ಮಜ್ಞಾನಿಗಳಲ್ಲ. ಆದರೆ ಬ್ರಹ್ಮಜ್ಞಾನಿಗಳ ವಂಶಸ್ಥ. ಹೀಗಾಗಿ ನೀವು ಕ್ಷತ್ರಿಯರಲ್ಲೂ ಬ್ರಹ್ಮಜ್ಞಾನಿಗಳಿದ್ದಾರೆ, ಶೂದ್ರದಲ್ಲೂ ಇದ್ದಾರೆ, ಬ್ರಾಹ್ಮಣರು ಇದ್ದಾರೆ. ಅದಕ್ಕೆ ನಾವು ಬ್ರಾಹ್ಮಣ ಅನ್ಕೊಂಡು ಶ್ರೇಷ್ಠ ಅಂದ್ರೆ ಅದು ಮೂರ್ಖತನದ ಪರಮಾವಧಿ.
ಅದ್ರಲ್ಲಿ ಬ್ರಹ್ಮಜ್ಞಾನಿ ಪಡ್ಕೊಂಡವರು ಎಂತೆಂತವ್ರು ಬ್ರಹ್ಮಜ್ಞಾನಿ ಪಡ್ಕೊಂಡಿದ್ದಾರೆ. ನಾವೆಲ್ಲ ಋಷಿ ಸಾಹಿತ್ಯದಲ್ಲಿ ಅದೆಲ್ಲ ಓದ್ಬೋದು. ಜನ ಬೇರೆ ಬೇರೆ ಕುಲದಲ್ಲಿ ಹುಟ್ಟಿದವರು ಈ ವಶಿಷ್ಠರೇ, ಅವರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವರಲ್ಲ, ಬೆಸ್ತರ ಇದರಿಂದ ಸಂತತಿಯಿಂದ ಬರೋದು. ಅವರಂತೂ ವಶಿಷ್ಠ ಗೋತ್ರ ಹೇಳೋರೆಲ್ಲ ಮತ್ತೆ ಹೆಂಗೆ ಬ್ರಾಹ್ಮಣ ಅಂತ ಹೇಳ್ಕೊಳ್ತಾರೆ. ಇದೇ ಇರೋದು ಅವ್ರಿಗೆ. ಪರಾಶರ ಗೋತ್ರ ಹೇಳ್ತಾರೆ, ವಶಿಷ್ಠ ಗೋತ್ರ ಹೇಳ್ತಾರೆ. ಪರಾಶರರು ಹೇಗಾಯ್ತು, ಅದು ಮತ್ಸ್ಯಗಂಧ್ಯದಿಂದ. ಮತ್ಸ್ಯಗಂಧ ಏನು ಬ್ರಾಹ್ಮಣ ಆದ್ರೆ ಹಾಗನ್ಕೊಂಡು ಇವ್ರು ಬ್ರಹ್ಮಜ್ಞಾನಿನ ಅಲ್ಲ. ಇವ್ರೇನು ಎಲ್ಲಿ ಹುಟ್ಟಿದ್ದು? ವಶಿಷ್ಠರು ಮಿತ್ರವರ್ಣದಿಂದ ಊರ್ವಶಿಯಲ್ಲಿ ಊರ್ವಶಿ ಬ್ರಾಹ್ಮಣರ ವೇಶ್ಯ ಅಂದ್ರೆ ವೇಶ್ಯ ಮಗ ಅಂದ್ರೆ ತಂದೆ ಯಾರು ಗೊತ್ತಿಲ್ಲ. ಅಲ್ಲ ಏನ್ ಗೊತ್ತಿಲ್ಲ. ಇಲ್ಲಿ ನಾವು ಆ ಋಷಿ ಮೂಲ, ದೇವ ಮೂಲ, ನದಿ ಮೂಲ ತಡಕಾಡಿ ಪಾಪಕ್ಕೆ ಗುರಿ ಆಗದೆ ನಮ್ಗೇನಿದ್ರೆ ಆ ಕೊಟ್ಟಂತ ಜ್ಞಾನ ಬೇಕು. ವ್ಯಕ್ತಿ ಬೇಡ ನಮ್ಗೆ, ವ್ಯಕ್ತಿತ್ವ ಬೇಕು ನಮ್ಗೆ. ಅದೇನಂದ್ರೆ ಅವರು ಯಾವ್ದೋ ಮೂಲದಲ್ಲಿ ಹುಟ್ಟಿರ್ಲಿ, ಆದ್ರೆ ಅವ್ರು ಕೊಡೋ ಜ್ಞಾನ ನಾವು ನೋಡ್ಬೇಕು. ಅದಕ್ಕೆ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ವ್ಯಕ್ತಿತ್ವ ಇಂಪಾರ್ಟೆಂಟ್. ಹೌದು, ವ್ಯಕ್ತಿತ್ವ. ಅವರು ಸಮಾಜಕ್ಕೆ ಏನ್ ಮಾಡಿದ್ದಾರೆ, ಸಮಾಜಕ್ಕೆ ಏನ್ ಮಾಡಿದ್ದಾರೆ, ಅವರು ಸಮಾಜನ ಹೇಗೆ ಸುಧಾರಿಸಕ್ ಪ್ರಯತ್ನ ಮಾಡಿದ್ದಾರೆ, ಅವ್ರು ಏನು ಶಾಸ್ತ್ರಗಳು ಕೊಟ್ಟಿದ್ದಾರೆ ಅಷ್ಟು ನಾವು ನೋಡ್ಬೇಕು. ಈಗ ಪರಾಶರ ಸಂಹಿತೆ ಅದ್ರಲ್ಲಿ ಎಷ್ಟು ಆಯುರ್ವೇದಿಕ ವಿಜ್ಞಾನ ಇದೆ, ಜನವರ್ಗ ಉಪಯೋಗ ಆಗುತ್ತಲ್ವಾ. ನೀವೆಲ್ಲಾ ಋಷಿಗಳನ್ನ ನೋಡಿದ್ರೆ ವಾಲ್ಮೀಕಿಯಿಂದ ರಾಮಾಯಣ ಬರೆದಂತ ವಾಲ್ಮೀಕಿ ಬ್ರಾಹ್ಮಣ ಅಲ್ಲ, ಬೇಡರ ಜಾತಿಯವರು, ಯೋಗದವರು. ಅಂದ್ರೆ ಒಂದು ಸಾಧನೆ ಆಗ್ಬೇಕಂದ್ರೆ, ಒಂದು ದೊಡ್ಡ ಕಾರ್ಯ ಆಗ್ಬೇಕಂದ್ರೆ ಅದಕ್ಕೆ ನಮ್ಮ ಪೂರ್ವ ಜನ್ಮದ ಸುಕೃತ ಇಂಪಾರ್ಟೆಂಟ್ ಹೊರತುವೆ ನಾವು ಯಾವ ಕುಲದ ಗರ್ಭದಲ್ಲಿ ಹುಟ್ಟಿದ್ರೆ ಅದು ಇಂಪಾರ್ಟೆಂಟ್ ಅಲ್ಲ. ಏನಿಲ್ಲಮ್ಮ, ಒಂದು ವಿಚಾರ, ಪಂಚಭೂತಗಳು ಪರಮಾತ್ಮ ಸೃಷ್ಟಿ ಮಾಡಿದ್ದಂತ ವೇದ ಹೇಳ್ತಾ ಇದೆ. ಈ ಗಾಳಿ ನಿಮ್ಮನ್ನ ತಾಕಿ ಮಾದಿಗವರು ತಾಕೋದು ಬಿಟ್ಬಿಡ್ತದ? ನೀರು ನೀವು ಕುಡಿದ್ರೆ ನಿಮ್ಗೆ ದಾಹ ತೀರುತ್ತೆ, ಮಾದಿಗವ್ರು ಕುಡಿದ್ರೆ ದಾಹ ತೀರಲ್ಲ. ಎಷ್ಟು ಮೂರ್ಖ ಜನ ಇದ್ದಾರೆ ಅಂದ್ರೆ ಈ ತರ ವಾದ ಮಾಡ್ತಾರೆ. ನೋಡಿ, ಅಗ್ನಿ ನಿಮ್ ಮನೆಯಲ್ಲಿ ಮಾತ್ರ ಬೆಳಗುತ್ತಾ, ಅವ್ರ ಮನೆಯಲ್ಲಿ ಬೆಳಗಲ್ವಾ? ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಏನ್ ಗೊತ್ತಾ ಮೋಹನ್? ಸೂರ್ಯ ಉದಯಿಸಿದಾಗ ನೀನು ಬ್ರಾಹ್ಮಣ, ನಿಮ್ಮ ಮನೆಯಲ್ಲಿ ಬೆಳಕ್ ಬಿಡಲ್ಲ, ಕ್ಷತ್ರಿಯ ಅನುಮಲೇಶ ಮಾಡ್ತಾನ, ಅವ್ನ ಸೆಗಣನ ಒಣಗಿಸ್ತಾನೆ, ಮೂತ್ರನ ಒಣಗಿಸ್ತಾನೆ, ಮಲವನ್ನ ಒಣಗಿಸ್ತಾನೆ, ಬಟ್ಟೆನ ಒಣಗಿಸ್ತಾನೆ. ಪಂಚಭೂತಗಳಿಗೆ ಇಲ್ಲದ ತಾರತಮ್ಯ ನಮ್ಮಲ್ಲಿ ಮಾತ್ರ ಸಂಕುಚಿತ ಭಾವದಿಂದ ನಾವು ಒಬ್ಬರೊಬ್ಬರನ್ನ ಮಾಡ್ಕೊಂಡು, ನೀವು ಹಿರಿಯ ನಾನು ಹಿರಿಯ ಅಂತ ಗಲಾಟೆ ಮಾಡ್ಕೊಂಡು ಅನೈಕ್ಯತೆಯಿಂದ ನಾವು ಈ ರೀತಿ ಚಿಕ್ಕವರಾಗ್ಬಿಟ್ಟಿದೀವಿ. ಯಾಕೆ ಅಂದ್ರೆ ಮೂಲ ಜ್ಞಾನ ಕೊರತೆ ಇದೆ. ಮೂಲ ಜ್ಞಾನ ನಮ್ಮಲ್ಲಿ ಇಲ್ಲ. ಯಾರೋ ಗಿಳಿಪಾಠ ಯಾರೊಬ್ರು ಹೇಳಿದ್ರು ಅದನ್ನ ನಾನು ಹೇಳ್ತೀನಿ, ನನ್ನ ನೋಡಿ ನನ್ನ ಮಕ್ಳು ಹೇಳ್ತಾರೆ, ಅವ್ರ ಮಕ್ಳು ನೋಡಿ ಅವ್ರ ಮಕ್ಳು ಹೇಳ್ತಾರೆ. ಹೌದಮ್ಮ, ಅದೇನ್ ಗೊತ್ತಾ, ಕತ್ತೆ 3 ಕಾಲು ಕತ್ತೆ 4 ಕಾಲು ಕತ್ತೆ ಬರುತ್ತೆ ಇಲ್ಲಿ. ಹೌದೌದು. ಸೊ ನಿಜವಾದ ಕತ್ತೆ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಹೌದಮ್ಮ, ಕತ್ತೆಗೆ ಕಾಲಿರುತ್ತೋ, ಕಿವಿ ಇರುತ್ತೆ, ಖಡ್ಗ ಇರುತ್ತೋ, ಮೂಗಿರುತ್ತೋ ಅಥವಾ ಕೋಡ್ ಇರುತ್ತೋ ಗೊತ್ತಿಲ್ಲ. ಯಾರೋ ಹೇಳಿದ್ರು ಕತ್ತೆ 3 ಕಾಲು ಅಂತ ಅದನ್ನೇ ಹೇಳ್ಕೊಂಡು ಹೋಗ್ತಾ ಇದೀವಿ. ಅದಕ್ಕೆ ನಾವು ಅಂಧರು ಅಂತ ಹೇಳ್ತಾರೆ. ಅಂಧರನ್ನ ಕಣ್ಣಿಲ್ದವ್ರಲ್ಲ, ಜ್ಞಾನಿಲ್ದವ್ರು. ಅಜ್ಞಾನಿಗಳು ಅಂಧರು ಬರ್ತವೆ, ಕಣ್ಣಿಲ್ದವ್ರಲ್ಲ. ಕಣ್ಣಿದ್ದವ್ರಿಗೆ ಒಂದು ಜ್ಯೋತಿ ಇರುತ್ತೆ. ನೈಜವಾದ ಜ್ಞಾನವನ್ನು ತಿಳ್ಕೊಂಡು ನಮ್ಮ ಏನು ಯಾಕೆ ಜನ್ಮ ಪಡ್ಕೊಂಡಿದೀವಿ ಅದನ್ನ ಸಾರ್ಥಕತೆ ಮಾಡ್ಕೋಬೇಕು. ಆವಾಗ ನಮ್ಮ ಜನ್ಮಕ್ಕೆ ಒಂದು ಅರ್ಥ ಇರುತ್ತೆ. ಇಲ್ಲಾಂದ್ರೆ ಎಲ್ಲ ಪ್ರಾಣಿಗಳು ಹುಡ್ತಾವೆ, ಸಾಯ್ತವೆ, ಆ ತರ ಆಗ್ಬಿಡ್ತವೆ. ಇವಾಗ ನಾನು ಇನ್ನೊಂದು ಆರತಿ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಸಮಯ ಆಯ್ತು ನಂದು. ಒಂದು ತುಂಬಾ ಸುಂದರವಾದ ಮಾತಾಡಿದ ಒಂದು ದೊಡ್ಡ ಜ್ಞಾನ ಯಜ್ಞನೇ ಆಗಿದೆ ಈಗ. ನಿಜವಾಗ್ಲು ಸತ್ಸಂಗ, ನಾನೊಂದು ಸತ್ಸಂಗನೇ ಹೇಳ್ತಾ ಇದ್ದೇನೆ. ಇದೊಂದು ಪೂಜೆನೆ, ಇದು ಜ್ಞಾನ ಪೂಜೆ ಆಯ್ತು, ಜ್ಞಾನ ಯಜ್ಞ ಇದು. ಡೆಫಿನೆಟ್, ಅದ್ರ ಡೌಟ್ ಇಲ್ಲ. ಯಜ್ಞ ಅಂದ್ರೆ ದೇವ ಪೂಜೆನ. ಹೌದು. ಸೊ ಇವಾಗ ನನ್ಗೆ ಅದೇ ಆರತಿ ಮಾಡೋದು, ನಾನು ಕುಲದೇವಿ ನವರಾತ್ರಿ ನಡೀತಾ ಇದ್ದಲ್ಲ, ನಾನು ಇವಾಗ ಮಾಡ್ಲಿಕ್ಕೆ ಹೋಗ್ಬೇಕು. ಸೊ ನೀವು ದಯವಿಟ್ಟು ಗಾಯತ್ರಿ ಚೇತನ ಓದಿ. ನಿಮ್ದು ಒಳ್ಳೊಳ್ಳೆ ಪ್ರಶ್ನೆ ಇದೆ. ನಿಮ್ದು ಏನ್ ಗೊತ್ತಾ, ಸಾದಾ ಜನಕ್ಕೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೂ ಬರಲ್ಲ, ಉತ್ತರ ಕೊಡೋ ದೂರ ಉಳಿತು. ಅದನ್ಕೊಂಡು ನಾನ್ ತುಂಬಾ ಜ್ಞಾನಿ ಅಂತಲ್ಲ, ನಾನು ಶೂನ್ಯ, ಮಹಾಶೂನ್ಯ. ಆದರೆ ಇಷ್ಟು ಸುಂದರವಾದ ಪ್ರಶ್ನೆ ಇದೆ ನಿಮ್ದು. ಪರಮಾತ್ಮ ಕೆಲವೊಬ್ಬರಿಗೆ ಕೆಲವು ಜವಾಬ್ದಾರಿಯನ್ನು ವಹಿಸುತ್ತಾನೆ. ತುಂಬಾ ಸುಂದರವಾದ ಪ್ರಶ್ನೆ ಇದೆ ನಿಮ್ದು. ಹತ್ರ ಪ್ರಶ್ನೆ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲ, ಎಲ್ಲಾ ಕನ್ನಡ ಗ್ರೂಪಿಗೆ ಹೋಗ್ಬೇಕು. ನಿಮ್ಮಂತ ಪ್ರಶ್ನೆಯಿಂದ ಅವರಲ್ಲಿ ಒಂದು ಜಿಜ್ಞಾಸೆ ಉದ್ಭವ ಆಗಬೇಕು, ಅವ್ರು ಮುಮುಕ್ಷುಗಳಾಗಬೇಕು. ಅವಾಗ ಋಷಿ ಮೂಲ ಮತ್ತು ಋಷಿ ಋಣವನ್ನ, ಸಮಾಜ ಋಣವನ್ನ, ದೇವರ ಋಣವನ್ನ ನಾವು ಮುಟ್ಟಿಸ್ಲಿಕ್ಕೆ ಒಂದು ಅವಕಾಶ ನಮ್ಗೆ ಸಿಕ್ಕುತ್ತೆ. ನಾನು ತುಂಬಾ ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ. ಹೌದಮ್ಮ, ನನಗೆ ತುಂಬಾ ದಯವಿಟ್ಟು ಅದನ್ನ ಓದಿ. ಆಮೇಲೆ ಒಂದು ಅಕ್ಕನ ಜೊತೆ, ಸೋದರಿ ಜೊತೆ ಡೆಫಿನೆಟ್ಲಿ ಅದ್ರ ಡೌಟ್ ಇಲ್ಲ. ನೀನಂತಮ್ಮ, ನಾನ್ ನಿಮ್ಮ ಅಕ್ಕ, ಇಷ್ಟೇ ನಮ್ದು. ಇವಾಗ ನಾನು ನಿಮ್ ಗಾಯತ್ರಿ ಚೇತನದ್ದು ವಿಡಿಯೋ ಇದೆ, 18ನೇ ಅಪ್ಲೋಡ್ ಆಯ್ತು. ಹೌದು. ನೀವು ಇವತ್ತಿಂದ ನಾನು ನಿಮ್ಗೆ ಕಳಿಸ್ತೇನೆ ಲಿಂಕ್ ಅನ್ನ. ಇವತ್ತಿಂದ ಒಂದೊಂದೇ ಕೇಳ್ಕೊತಾ ಬನ್ನಿ. 10 ನಿಮಿಷ 11 ನಿಮಿಷ, ಮ್ಯಾಕ್ಸಿಮಮ್ 15 ನಿಮಿಷದ್ದು ಇದೆ. ಇವತ್ತು ದಿನ ಒಂದೊಂದು ಅಪ್ಲೋಡ್ ಆಗ್ತಾ ಇದೆ. ಇವತ್ತಿನ ದಿವಸ 18ನೇದು ಅಪ್ಲೋಡ್ ಆಯ್ತು. ಅದು ಗಾಯತ್ರಿ ಚೇತನ ಪುಸ್ತಕದ್ದೇ ಇದೆ. ಅದು ನೀವು ಕೇಳ್ತಾ ಬನ್ನಿ. ಮತ್ತೆ ಇದು ನೀವು ಆರ್ಡರ್ ಮಾಡಿ ಬುಕ್ ನ.
ಆಯ್ತು 550 ಪೇಜ್ ಇದೆ, A4 ಸೈಜ್ ಬುಕ್ ಇದೆ, ತುಂಬಾ ದಪ್ಪದಿದೆ. ಅದರಲ್ಲಿ ಹೌದು. ನಿಮ್ದು ಎಲ್ಲಾ ಪ್ರಶ್ನೆಗಳು ಉತ್ತರ ಸಿಕ್ಕುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ ಪ್ರಯತ್ನ ಮುಂದೇನು ದೇವ್ರಿಚ್ಛೆ. ಆಯ್ತಮ್ಮ. ಆಯ್ತಾ ಹ್ಮ್ ನಮಸ್ಕಾರ. ನಂಗೆ ಪ್ಲೀಸ್ ನಮ್ಮ ಇವ್ರ ಬರ್ದ್ ಹಾಕಿ, ಅವರು ವಿಜ್ಞಾನ ಕೆಲಸ ಮಾಡಿದ್ದು ಋಷಿಗಳು. ಅವರಷ್ಟೆಲ್ಲ ಯಾವ್ಯಾವ ಋಷಿಗಳು ಏನೇನು ಈ ವಿಜ್ಞಾನವನ್ನ ಕೆಲಸ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನೀವ್ ಹೇಳಿದ್ರಲ್ಲ, ಇವರು ಏನಪ್ಪಾ ಮೆಟಲ್ಸ್ ನೆಲ್ಲ ಕಂಡುಹಿಡಿದ್ರು, ಮತ್ತೆ ಅಷ್ಟೇ ಅಲ್ಲ, ಪುಷ್ಪಕ ಅಸ್ತ್ರಶಸ್ತ್ರಗಳು, ಬ್ರಹ್ಮಾಸ್ತ್ರಗಳು ಮುಂತಾದ ತುಂಬಾ ಅದ್ಭುತವಾದಂತ ಅಸ್ತ್ರಗಳು ಯಾರು ಪ್ಲೀಸ್ ಕೊಟ್ಟಿದ್ದು? ಪ್ಲೀಸ್ ನನಗೆ ಅವನ್ನೆಲ್ಲ ಜ್ಞಾನವನ್ನು ಬರ್ದ್ ಹಾಕಿ ಪ್ಲೀಸ್. ನನ್ನ ಹ್ಮ್ ಅಧ್ಯಯನಕ್ಕೆ ತುಂಬಾ ನಿಮ್ಗೆ ತುಂಬಾ ಇದಮ್ಮ, ಕಂಡುಹಿಡಿಬೇಡಿ. ತುಂಬಾ ಆಳವಾದ ಈ ಮಹಾಭಾರತ ತಗೊಳ್ಳಿ, ಎಲ್ಲ ಅಸ್ತ್ರಶಸ್ತ್ರಗಳು ಬಳಸಿದ್ದಾರೆ. ಯಾರು ಮಾಡಿಕೊಟ್ಟಿದ್ದು? ಹ? ಅದಲ್ಲ ಯಂತ್ರಗಳು, ಯುದ್ಧ ಯಂತ್ರಗಳು, ಇವೆಲ್ಲ ಅಲ್ಲ, ಎಷ್ಟು ಆಕ್ಚುಲಿ ವಿಜ್ಞಾನ. ನಾವು ಶಿವಪುರಾಣಕ್ಕೆ ಹೋದ್ರೆ ಹ್ಮ್ ಪಿಪ್ಪಲಾದ ಋಷಿಯ ತಂದೆ ಇರ್ತಾರಲ್ಲ, ಯಾರು ಅವರು, ಹ್ಮ್ ಅದನ್ನ ಮರ್ತು ಬಿಟ್ಟೆ. ನನಗೂ ಬಯಲ್ ಬರ್ತಲ್ಲ, ಅವರು ಅವರು ತಮ್ಮ ಅಸ್ತ್ರಗಳನ್ನೆಲ್ಲ ಕರಗಿಸಿ ನೀರು ಕುಡಿದ್ರಲ್ಲ, ದದೀಚಿ ಋಷಿ, ದದೀಚಿ. ಋಷಿ. ಹಾ, ಅವರು ಕೂಡ ನೋಡಿ, ಅವರು ಕೂಡ ವೈಶ್ವಕರ್ಮನ ಪರಂಪರೆಯಲ್ಲಿ ಹುಟ್ಟಿದೆ ಅಂತ ಹಾ, ಅವರೇ. ನೋಡಿ ಎಷ್ಟು ತ್ಯಾಗಿಗಳು ಅವರು. ಅವರು ಸತ್ಪ್ರಯೋಜನಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟು ಬೆನ್ನೆಲುಬು ಕೊಡ್ತಾರೆ. ಅದಕ್ಕೆ ಅವ್ರು ಹೇಳಿದ್ರು, ನಾನು ಹಾಗೆ ಇಟ್ಟಾಗ ತುಕ್ ಹುಡ್ಲಿಕ್ಕೆ ಶುರು ಆಯ್ತು. ಅದಕ್ಕೆ ನಿಮ್ಮ ಅಸ್ತ್ರಗಳನ್ನೆಲ್ಲ ನಾನು ಕರಗಿಸಿ ಕುಡಿದಂದ್ರೆ, ಒಂದು ಅಸ್ತ್ರನ ಕರಗಿಸಿ ಕುಡಿ ಅಂತ ಎಂತ ಕ್ಷಮತೆ ಅವರಲ್ಲಿತ್ತು. ನೋಡಿ ಕುಡಿದಾಗ ಅವ್ರ ಬೋನ್ ಎಲ್ಲಾನು ವಜ್ರ ಆಯ್ತು. ಅದಕ್ಕೆ ಅವ್ರು ಹೇಳಿದ್ರು, ನೀವ್ ಇದರಿಂದ ಆಯುಧ ಮಾಡ್ಕೋಬೇಕಂದ್ರೆ ನಿಮ್ಮ ಶರೀರನ ನಾವ್ ಹೇಗೆ ಆಯುಧ ಮಾಡ್ಕೋಬೇಕು, ನೀವು ಜೀವಂತ ಇದ್ದೀರ ಅಂತ ದೇವತೆ ಕೇಳಿದಾಗ ಆಕಳು ಬಂದು ಅವ್ರ ಮೈ ನೆಕ್ಲಿಕ್ಕೆ ಶುರು ಮಾಡ್ತು. ನೆಕ್ಕಿ 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 ಅದ್ರ ಚರ್ಮ ಎಲ್ಲ ಹೋಯ್ತು. ಕೊನೆಗೆ ಹಡ್ಡಿಗಳಷ್ಟೆಲ್ಲ ಉಳಿದಾಗ, ಅಸ್ಥಿಗಳು ಉಳಿದಾಗ ವಿಶ್ವಕರ್ಮನೇ ಇವನಿಗೆ ವಜ್ರಾಯುಧ, ಇಂದ್ರನಿಗೆ ವಜ್ರಾಯುಧ ಅಂತ ಹಿಡಿದು ಎಲ್ಲಾ ದೇವತೆಗಳು ಮಾಡೋದು ವಿಶ್ವಕರ್ಮನೇ ವಜ್ರಾಯುಧ ಮಾಡಿಕೊಡ್ತಾರೆ, ಮಾಡಿಕೊಡ್ತಾರೆ. ಮತ್ತೆ ಅದು ತನ್ನ ಮಗನಿಗ ಹತ್ಯೆ ಮಾಡಕ್ಕೆ. ಅದೇ ನೋಡಿ ಎಷ್ಟು ತ್ಯಾಗ ಇದೆ. ನಿಜ ನಿಜ ನಿಜ. ಇಂದ್ರನಿಗೆ ಅದು ಭಾಗವತದಲ್ಲಿ ಬರುತ್ತೆ. ಇಂದ್ರನ ಕೊಲ್ಲಕ್ಕೆ ಅವರು ಈ ಯಜ್ಞ ಮಾಡಿ, ಅವ್ರ ಹೆಸರೇನಪ್ಪ, ದೊಡ್ಡ ರಾಕ್ಷಸರಾಗ್ತಾರಲ್ವಾ, ಇಂದ್ರನ ಕೊಲ್ಲಕ್ ಬರ್ತಾರೆ ಅವರು. ಅವನು ಸಾಯಿಸಕ್ಕೆ ಈ ಜದೀಚ ಮುನಿಯ ವೃತ್ರಾಸುರ ವಿಶ್ವರೂಪ ಆಚಾರ್ಯ ಕೊಲೆ ಮಾಡಿದಾಗ ತ್ರಿಶಿರಸ್ ವಿಶ್ವರೂಪ ಆಚಾರ್ಯ ಅವ್ರ 3 ತರ ತಲೆಗಳಿತ್ತ, 3 ತಲೆಗಳು ಒಂದೇ ಅಟಕ್ಕೆ ಸಾಯಿಸ್ಬಿಡ್ತಾನೆ ಇಂದ್ರ. ಅದಕ್ಕೆ ಸಿಟ್ಟುಕೊಂಡು ವಿಶ್ವಕರ್ಮ ಪ್ರಜಾಪತಿ ಯಜ್ಞ ಮಾಡಿ ಅವ್ರು ಕೊಲ್ಲೋದಕ್ಕೆ ವೃತ್ರಾಸುರನ್ನ ಸೃಷ್ಟಿ ಮಾಡ್ತಾನೆ. ಈಗ ಅವ್ರು ಲೋಕಕಂಟಕನಾಗ್ತಾನೆ, ತುಂಬಾ ದೊಡ್ಡದಾಗ ಬೆಳೆದು ಬಿಡ್ತಾನೆ, ಲೋಕಕಂಟಕನಾಗ್ತಾನೆ, ಮತ್ತೆ ಸಾಯಿಸ್ಬೇಕು. ಏನ್ ಮಾಡೋದು? ಮತ್ತೆ ಅದಕ್ಕೆ ಉಪಾಯ ಏನಂದ್ರೆ, ಮತ್ತೆ ಅವರ ತಂದೆನೆ ಸೃಷ್ಟಿ ಮಾಡಿ ತಂದೆ ಹೇಳ್ಕೊಡ್ತಾರೆ. ಅದೇ ಅವ್ರ ವೃತ್ರಾಸುರ ಹೇಳ್ತಾರೆ, ತುಂಬಾ ಬ್ರಹ್ಮಜ್ಞಾನಿ ಅಂತ ಅವರು. ಹೇಗಪ್ಪ ನೀವು, ನಿಮ್ಮಿಂದ ಲೋಕ ತುಂಬಾ ತೊಂದರೆ ಆಗ್ತದೆ, ನೀವು ಸಾಯ್ಬೇಕು, ತರ್ಣೋಪಾಯ ಹೇಳಂದ್ರೆ ಆವಾಗ ಈ ದದೀಚಿ ಮುನಿಯ ಬೆನ್ನೆಲುಬಿಂದ ಆಯುಧ ಮಾಡಿ ನನ್ನ ಮೇಲೆ ಪ್ರಯೋಗ ಮಾಡಿ ಅಂತ ಹೇಳ್ತಾನೆ. ನೋಡಿ ಹೇಗಿದೆ. ನೋಡಿ ಇದನ್ನ ಜನ ಯಾರು ಸತ್ಯವನ್ ಕಂಡಿಲ್ಲ, ಅವನ್ ಕೆಟ್ಟವನ್ ಅಂತಾನೆ ತೋರಿಸ್ಬಿಟ್ಟಾರೆ ಪುರಾಣದಲ್ಲಿ. ನೋಡಿ ಅದು ಹೇಳಿದಾಗ ಆವಾಗ ದೇವತೆಗಳೆಲ್ಲ ಹೋಗಿ ಆ ದದೀಚಿ ಮುನಿಗೆ ಅದು ಬೇಡ್ಕೊಂಡೆ ಅವರು ಆ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ದೇಹ ತ್ಯಾಗ ಮಾಡಕ್ಕೆ, ಪ್ರಾಣ ತ್ಯಾಗ ಮಾಡಕ್ಕೆ ಅವರು ಒಪ್ಕೊಳ್ತಾರೆ. ನೋಡಿ ಎಷ್ಟು ತ್ಯಾಗಗಳಿದಾವೆ. ಅಲ್ಲ, ಮತ್ತೊಂದಂದ್ರೆ ನಮ್ ವೇದದಲ್ಲಿ ತುಂಬಾ ಮಂತ್ರಗಳಿರೋದು, ಅಗ್ನಿ ನೆಕ್ಸ್ಟ್ ಇರೋದು ಇಂದ್ರಿಗೆ. ಆದ್ರೆ ಇಂದ್ರ ನಮ್ ಪುರಾಣದಲ್ಲಿ ಹೆದರು ಪುಕ್ಕ, ಆಮೇಲೆ ಸ್ತ್ರೀ ವ್ಯಾಮೋಹಿ ಎಲ್ಲ ತೋರಿಸ್ರ. ಹಾಗಲ್ವೇ ಅಲ್ಲ, ಇಂದ್ರ ಅನ್ನೋದು ಪದವಿ, ಇಂದ್ರ ಅನ್ನೋದು ಮನುಷ್ಯ ಅಲ್ಲ. ಅಲ್ಲ, ಇಂದ್ರ ಅಂದ್ರೆ ಪುರಾಣದಲ್ಲಿ ಇಂದ್ರನೇ ಬೇರೆ, ಅದು ನಾವು ನಂಬಕ್ಕಾಗಲ್ಲ. ವೇದಗಳ ಇಂದ್ರ ಬೇರೆ. ಅದೇ ಹೀಗೆ ಏನ್ ಗೊತ್ತಾ, ಎಲ್ಲ ಕಲಸು ಮೇಲೋಗರಾಗಿ ಸತ್ಯ ಏನೋ ಗೊತ್ತಿಲ್ಲ, ನಾವೆಲ್ಲ ಯಾರೇನ್ ಹೇಳ್ತಾರೆ ನಂಬ್ತಾ ಇದ್ದೀವಿ ಅಷ್ಟೇ. ಪುರಾಣಗಳು ತಂದಿದ್ದೇ ಈ ಜನಗಳಿಗೆ ಅಯೋಮಯ ಸ್ಥಿತಿಗೆ ಮಾತೃಭಾಷೆ ತೆಲುಗುನ? ಮಾತೃಭಾಷೆ ತೆಲುಗು. ನೀವು ಮಾತಾಡೋ ಸ್ಟೈಲಿಂದ ಗೊತ್ತಾಯ್ತು ನನಗೆ ತೆಲುಗು ಜನ ಅಂತ. ಹೌದು. ಈ ಬೆಂಗಳೂರು ಬಂದು 20 ವರ್ಷ ಆಯ್ತು. ನಾನು ಬೆಂಗಳೂರು ಬಂದ್ಮೇಲೆ ಭಗವಂತನ ಅನುಗ್ರಹದಿಂದ ಇಷ್ಟೆಲ್ಲ ಕಲ್ತಿ ನಾನು ಪಾಠ ಕೂಡ ಮಾಡ್ತಾ ಇದ್ದೇನೆ ಕನ್ನಡದಲ್ಲಿ. ವೆರಿ ಗುಡ್ ವೆರಿ ಗುಡ್. ಶಿಲ್ಪಶಾಸ್ತ್ರ, ಸಂಸ್ಕೃತ. ನಿಮಗೆ ಭಗವಂತನ ಕೃಪೆ ನಿಮ್ಮಲ್ಲಿದೆ. ನಿಮ್ಮ ಆ ಒಂದು ಬರೆದಿದ್ದು ನೋಡಿ ನನ್ಗೆ ಇಷ್ಟ ಸಂತೋಷ ಆಯ್ತಂದ್ರೆ, ಈ ತರ ಮುಮುಕ್ಷಗಳು ಬೇಕು ನಮಗೆ. ಹೌದಮ್ಮ. ನನಗೆ ನಾನು ಅನ್ಕೊಂಡೆ, ಅಯ್ಯೋ 3 ದಿನ ನನಗೆ ಓದ್ಲಿಕ್ಕಾಗಲ್ಲ, ಎಷ್ಟು ಸುಂದರವಾಗಿ ಬರ, ಅದಕ್ಕೆ ನಾನು ನೀವು ಬರ್ದಿದ್ದೀನಿ. ತುಂಬಾ ಒಳ್ಳೆ ಚಿಂತನೆ ಹಚ್ಚೋದಿದೆ ಅಂತ ಬರ್ದಿದ್ದೆ ನಾನು ನಿಮ್ಗೆ. ಆಯ್ತು, ಮತ್ತೆ ಸಿಗೋಣ ಮೋಹನ್. ಆಯ್ತಮ್ಮ. ಇದೊಂದೇ ಇವ್ರು ಅಷ್ಟೇ ಅಲ್ಲ, ವಿಶ್ವಕರ್ಮ ಎಲ್ಲ ಮತ್ತೆ ಯಾವ್ಯಾವ ಋಷಿಗಳು ಏನೇನೇನೇನ್ ಮಾಡ್ಸ, ಪ್ಲೀಸ್ ನಂಗೆ ಬರ್ದ ಹಾಕಿ ಸಮಯ ಸಿಕ್ಕಾಗ ಎಲ್ಲ ಒಂದೊಂದು ಕಲಿಸ್ತಾ ಇರ್ತೇನೆ. ನೀವೇನಾದ್ರೂ ಪುಸ್ತಕ ಬರ್ತಿದ್ದೀರಾ? ಪುಸ್ತಕ ಎಲ್ಲ ಇದೆ, DTP ಅಲ್ಲಿ ಇದೆ, ಮಾಡ್ಬೇಕು, ಒಂದೊಂದು ಬಿಡುಗಡೆ ಆಗುತ್ತೆ. ಮಾಡಿ 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 ಮಾಡಿ. ಆಲ್ ದ ವೆರಿ ಬೆಸ್ಟ್. ಸಂಧ್ಯಾ ವಂದನದ್ದು ಬರ್ದಿದ್ದೀನಿ, ಮತ್ತೆ ಅಗ್ನಿಹೋತ್ರದ್ದು ಬರ್ದಿದ್ದೀನಿ. ನಿಮಗೆ ಪಬ್ಲಿಷರ್ ಬೇಕಾ? ನಾನ್ ನಂಬರ್ ಕೊಡ್ಲಾ? ಕೊಡಿ ಅಮ್ಮ, ಕೊಡಿ. ಅವ್ರು ನಿಮ್ಮ ಅಲ್ಲೇ ಇದ್ದಾರೆ, ಸಾಹಿತ್ಯ ಲೋಕ ಅಂತ. ಒಳ್ಳೆ ಜನ, ಅವರಿಗೆ ಒಳ್ಳೊಳ್ಳೆ ಪುಸ್ತಕವನ್ನ ಪಬ್ಲಿಷ್ ಮಾಡೋ ಇಚ್ಛೆ ಇದೆ. ನಂಬರ್ ನಾನು ಕಳಿಸ್ತೀನಿ, ಅವ್ರ ಜೊತೆ ಮಾತಾಡಿ
ಆಯ್ತಮ್ಮ. ನಿಮ್ ಪುಸ್ತಕ ಬೇಗ ಹೊರಗೆ ಬರ್ಲಿ, ಒಳ್ಳೆ ಸಮಾಜಕ್ಕೆ ನಿಮ್ಮಿಂದ ಒಳ್ಳೆ ಮಾರ್ಗದರ್ಶನ ಸಿಗಲಿ. ನಿಮ್ಮ ಧನ್ಯವಾದ. ಜನ್ಮ ಸಾರ್ಥಕ ಆಗ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ನನ್ನ ಧನ್ಯವಾದ. ಸಹೋದರದಿಂದ ಒಂದು ದೊಡ್ಡ ಕಾರ್ಯ ಆಗ್ಲಿ ಅಂತ ನಾನು ಬಯಸ್ತೀನಿ. ಧನ್ಯವಾದಮ್ಮ. ಸರಿ, ನಮೋ ನಮಸ್ಕಾರ. ಈಶ್ವರ. ನಮಸ್ಕಾರ. ಹರಿ ಓಂ, ಹರಿ ಓಂ.